ಎಲ್ಲರಿಗೂ ನಮಸ್ಕಾರ. ದೇಸಾಯಿ ನವೋದಯ ಕ್ಲಾಸಸ್ಗೆ ಸ್ವಾಗತ. ಮೊರಾರ್ಜಿ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಈಗ ನಾವು ಇಲ್ಲಿಯವರೆಗೂ 13 ಪ್ರಶ್ನೆ ಪತ್ರಿಕೆಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇವೆ ಹಿಂದಿನ ವಿಡಿಯೋಗಳಲ್ಲಿ. ಹಾಗಾಗಿ ಇಂದಿನ ದಿವಸ ನಾವು ಮೊರಾರ್ಜಿ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಮಾದರಿ ಪ್ರಶ್ನೆ ಪತ್ರಿಕೆ 14 ಬಿಡಿಸೋಣ. ಇದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ನಮ್ಮ ವಿಡಿಯೋಗಳು ನಿಮಗೆ ಇಷ್ಟವಾದಲ್ಲಿ ಅವುಗಳನ್ನು ಲೈಕ್ ಮತ್ತು ಶೇರನ್ನು ಮಾಡಿ ಅಂತ ಹೇಳ್ತಾ, ಹಾಗೂ ಈಗ ನೀವಿನ್ನೂ ನಮ್ಮ ವಿಡಿಯೋಸ್ಗಳನ್ನು ನೋಡಬೇಕು ಅಂತ ಅಂದ್ಕೊಂಡಿದ್ರೆ ಇಲ್ಲಿ ಮೇಲೆ ಕಾಣುತ್ತಿರುವ ಬೆಲ್ ಬಟನನ್ನು ಒತ್ತಿ ನಮ್ಮ ವಿಡಿಯೋಗಳನ್ನು ವೀಕ್ಷಿಸಬಹುದು ಅಂತ ಹೇಳ್ತಾ, ಈಗ ನಾನು ಮಾದರಿ ಪ್ರಶ್ನೆ ಪತ್ರಿಕೆ 14 ನೇರವಾಗಿ ಬಿಡಿಸ್ತಾ ಹೋಗ್ತೀನಿ. ಹೌದಾ? ಇದರ ಸೂಚನೆಗಳನ್ನು ನಿಮಗೆ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಲಾಗಿದೆ. ಈಗ ಮೊದಲನೇದಾಗಿ ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂತಹ ಪ್ರಶ್ನೋತ್ತರಗಳನ್ನು ಬಿಡಿಸೋಣ. ಇಂಗ್ಲಿಷ್ನಲ್ಲಿ ಮೊದಲನೇ ಪ್ರಶ್ನೆಯನ್ನು ನೋಡ್ರಿ. ಇದರಲ್ಲಿ 20 ಪ್ರಶ್ನೆಗಳಿರ್ತವೆ. 20 ಪ್ರಶ್ನೆಗಳಿಗೂ 4 ಆಯ್ಕೆಗಳಿರ್ತವೆ. ಆಯ್ಕೆ ಸರಿಯಾದಂಥದ್ದಲ್ಲಿ ಆ ಬಾಕ್ಸಲ್ಲಿ ನೀವೇನು ಮಾಡಬೇಕಾಗತ್ತೆ? ಪಾಸ್ ಗುರುತನ್ನು ಹಾಕಬೇಕಾಗತ್ತೆ. ಹಾಗಿದ್ರೆ ಮೊದಲನೇ ಪ್ರಶ್ನೆ ಏನಿದೆ? ದಮನ್ ವಾಸ್ ಟು ಬಿ ಡ್ಯಾಶ್ ಅಂಟಿಲ್ ಪೈಥಿಯಾಸ್ ರಿಟರ್ನ್ಡ್ ಅಂತ ಇದೆ. ಇಲ್ಲಿ ಕೊಟ್ಟಿರುವಂತಹ ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನೀವೇನು ಮಾಡಬೇಕು? ತುಂಬಬೇಕಾಗತ್ತೆ. ದಮನ್ ವಾಸ್ ಟು ಬಿ ಡ್ಯಾಶ್ ಅಂಟಿಲ್ ಪೈಥಿಯಾಸ್ ರಿಟರ್ನ್ಡ್ ಅಂತ ಇದೆ. ಹೌದಾ? ಆಯ್ಕೆಗಳನ್ನು ನೋಡ್ರಿ. ಇಂಪ್ರಿಸನ್ಡ್, ರಿಲೇಸ್ಡ್, ಡಿಸ್ಅಪಿಯರ್ಡ್ ಅಂತ ಇದೆ. ಇಲ್ಲಿ ಏನಾಗತ್ತೆ? ಇಂಪ್ರಿಸನ್ಡ್ ಅನ್ನುವಂಥದ್ದು ಸರಿಯಾಗತ್ತೆ. ಹಾಗಾಗಿ ಈ ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಎ ಅಂತ ಆಯ್ಕೆ ಮಾಡಿ ಇಲ್ಲಿ ಎ ಅನ್ನೋದನ್ನು ನೀವು ಟಿಕ್ ಮಾರ್ಕನ್ನು ಮಾಡಬೇಕಾಗತ್ತೆ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಏನಿದೆ? ಹೂ ಗೇವ್ ದ ಗೋಲ್ಡ್ ಕಾಯಿನ್ ಟು ದ ಸನ್ ಇನ್ ದ ಲೆಸನ್ ಡಿಗ್ನಿಟಿ ಆಫ್ ಲೇಬರ್. ಅಂದರೆ ಡಿಗ್ನಿಟಿ ಆಫ್ ಲೇಬರ್ ಅನ್ನುವಂತಹ ಪಾಠದಲ್ಲಿ ಮಗನಿಗೆ ಗೋಲ್ಡ್ ಕಾಯಿನನ್ನು ಯಾರು ಕೊಟ್ಟರು ಅಂದಾಗ ಆಯ್ಕೆಗಳನ್ನು ನೋಡ್ರಿ. ಶಾಪ್ ಕೀಪರ್, ಮದರ್, ಸಿಸ್ಟರ್, ಬಿಸ್ನೆಸ್ ಮ್ಯಾನ್ ಅಂತ ಇದೆ. ಅವನಿಗೆ ಗೋಲ್ಡ್ ಕಾಯಿನನ್ನು ಕೊಟ್ಟಿದ್ದು ಮದರ್. ಶಾಪ್ ಕೀಪರ್ ಕೊಟ್ಟಿದ್ದು 2 ರೂಪೀಸ್, ಅದೇ ಸಿಸ್ಟರ್ ಕೊಟ್ಟಿದ್ದು 1 ರೂಪೀಸ್. ಬಿಸ್ನೆಸ್ ಮ್ಯಾನು ಹೋಗಿ ವರ್ಕನ್ನು ಹುಡುಕಿ ನೀನು ಅರ್ನ್ ಮಾಡ್ಕೊಂಡು ಬಾ, ಗಳಿಸ್ಕೊಂಡು ಬಾ ಅಂತ ಹೇಳಿರ್ತಾನೆ. ಆದರೆ ಗೋಲ್ಡ್ ಕಾಯಿನನ್ನು ಕೊಟ್ಟಿದ್ದು ಅವನ ತಾಯಿ. ನೆಕ್ಸ್ಟ್ ಥರ್ಡ್ ಕ್ವಶನ್. ಅಮಾಂಗ್ ದ ಗಿವನ್ ಸ್ಟೇಟ್ಮೆಂಟ್ಸ್ ವಿಚ್ ಒನ್ ಈಸ್ ಫಾಲ್ಸ್ ಅಂತ ಕೇಳಿದ್ದಾರೆ. ಹೌದಾ? ಅಂದರೆ ಕೆಳಗೆ ಕೊಟ್ಟಿರುವಂತಹ ಆಯ್ಕೆ ವ್ಯಾಖ್ಯಾನಗಳಲ್ಲಿ ಯಾವುದು ತಪ್ಪಾಗಿದೆ ಅಂದಾಗ ಆಯ್ಕೆಗಳನ್ನು ನೋಡ್ರಿ. ಡಾಕ್ಟರ್ ಅಬ್ದುಲ್ ಕಲಾಂ ಟುಕ್ ಕೇರ್ ಆಫ್ ಆಲ್ ದ ಸೈಂಟಿಸ್ಟ್ಸ್. ಸೆಕೆಂಡ್ ಒನ್, the scientists were happy to work under him. Third one, Tumba Space Center is not in Karnataka. Dr. Abdul Kalam did not take the children to the exhibition ಅಂತ ಇದೆ. ಇದರಲ್ಲಿ ಯಾವ ವಾಕ್ಯ ತಪ್ಪಾಗಿದೆ? ಡಾಕ್ಟರ್ ಅಬ್ದುಲ್ ಕಲಾಂ ಡಿಡ್ ನಾಟ್ ಟೇಕ್ ದ ಚಿಲ್ಡ್ರನ್ ಟು ಎಕ್ಸಿಬಿಷನ್. ಅಬ್ದುಲ್ ಕಲಾಂ ಎಕ್ಸಿಬಿಷನ್ಗೆ ಮಕ್ಕಳನ್ನು ಕರ್ಕೊಂಡು ಹೋಗಲಿಲ್ಲ ಅನ್ನುವಂಥದ್ದಿದೆ. ಹಾಗಾಗಿ ಈ ವಾಕ್ಯ ಏನಾಗಿದೆ? ತಪ್ಪಾಗಿದೆ. ನೆಕ್ಸ್ಟ್ ಫೋರ್ತ್ ಕ್ವಶನ್. ಲುಕ್ ಎಟ್ ದ ಪಿಕ್ಚರ್, ಸೆಲೆಕ್ಟ್ ದ ಕರೆಕ್ಟ್ ಪ್ರಿಪೋಸಿಷನ್ ಅಂತ ಹೇಳಿದ್ದಾರೆ. ಅಂದರೆ ಈ ಚಿತ್ರವನ್ನು ನೋಡ್ರಿ. ಈ ಚಿತ್ರವನ್ನು ನೋಡಿ ನೀವೇನು ಮಾಡ್ರಿ, ಇಲ್ಲಿ ಸರಿಯಾದಂತಹ ಪ್ರಿಪೋಸಿಷನನ್ನು ಹಾಕ್ರಿ ಅಂತ ಹೇಳಿದ್ದಾರೆ. ಸೆಂಟೆನ್ಸ್ ಏನಿದೆ? ದ ಮೌಸ್ ಈಸ್ ಡ್ಯಾಶ್ ದ ಕಾಟ್ ಅಂತ ಇದೆ. ಹೌದಾ? ಆಯ್ಕೆಗಳನ್ನು ನೋಡ್ರಿ. ಅಬೌವ್, ಆನ್, ಇಂಟು, ಅಂಡರ್ ಅಂತ ಇದೆ. ಇಲ್ಲಿ ಮೌಸು ಕಾಟ್ನ ಮೇಲಿದೆನೋ ಕೆಳಗಿದೆನೋ? ಕೆಳಗಿದೆ. ಹಾಗಾಗಿ ಇಲ್ಲಿ ಯಾವ ಪ್ರಿಪೋಸಿಷನನ್ನು ನೀವು ಹಾಕ್ತೀರಿ ಅಂದಾಗ ಅಂಡರ್. ದ ಮೌಸ್ ಈಸ್ ಅಂಡರ್ ದ ಕಾಟ್ ಅನ್ನುವಂಥದ್ದು ಸರಿ. ನೆಕ್ಸ್ಟ್ ಫಿಫ್ತ್ ಕ್ವಶನ್. ಫೈಂಡ್ ದ ING ಫಾರ್ಮ್ ಆಫ್ ದ ವರ್ಡ್ ಸ್ಟಾರ್ಟ್ ಅಂತ ಇದೆ. ಅಂದರೆ ಸ್ಟಾರ್ಟ್ ಅನ್ನುವಂಥ ಪದಕ್ಕೆ ING ಫಾರ್ಮನ್ನು ಹಾಕಿದಾಗ ಏನಾಗುತ್ತೆ? ಸ್ಟಾರ್ಟಿಂಗ್, ಸ್ಟಾರ್ಟ್ರಿಂಗ್, ಸ್ಟಾರಿಂಗ್, ಸ್ಟಾರ್ಟ್ರಿಂಗ್ ಅಂತ ಇದೆ. ಸ್ಟಾರ್ಟಿಂಗ್. ಹೌದಾ? ಇದಕ್ಕೆ ING ಫಾರ್ಮನ್ನು ಹಾಕಿದಾಗ ಅದೇನಾಗುತ್ತೆ?
ಸ್ಟಾರ್ಟಿಂಗ್ ಅಂತ ಆಗತ್ತೆ. ಅಂದರೆ STARTING ಅನ್ನುವಂಥದ್ದು ಸರಿ ಆಗತ್ತೆ. ನೆಕ್ಸ್ಟ್ 6th ಕ್ವಶನ್. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ದ ವೈಲ್ಡ್ ಎನಿಮಲ್ ಅಮಾಂಗ್ ದ ಗಿವನ್ ಆಪ್ಷನ್ಸ್ ಅಂತ ಇದೆ. ಅಂದರೆ ಕೆಳಗೆ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ವೈಲ್ಡ್ ಎನಿಮಲ್ ಯಾವುದು ಅಲ್ಲ ಅನ್ನೋದನ್ನು ನೀವು ಹೇಳಬೇಕಾಗತ್ತೆ. ಅಂದರೆ ನೀವು ಕನ್ಫ್ಯೂಸ್ ಆಗಬೇಡ್ರಿ, ವೈಲ್ಡ್ ಎನಿಮಲನ್ನು ಕೇಳಿಲ್ಲ ಅವರು, ನಾಟ್ ದ ವೈಲ್ಡ್ ಎನಿಮಲ್, ಹೌದಾ? ಹಾಗಾಗಿ ಜಿರಾಫೆ, ಲಯನ್, ಟೈಗರ್, ಕೌ ಅಂತ ಇದೆ. ಇದರಲ್ಲಿ ಆನ್ಸರ್ ಏನಾಗುತ್ತೆ? ಕೌ ಆಗುತ್ತೆ. ಯಾಕಂದರೆ ಅದು ವೈಲ್ಡ್ ಎನಿಮಲ್ ಅಲ್ಲ, ಅದು ಒಂದು ಡೊಮೆಸ್ಟಿಕ್ ಎನಿಮಲ್. ಹೌದಾ? ಜಿರಾಫೆ, ಲಯನ್, ಟೈಗರ್ ಇವೆಲ್ಲ ಏನು ವೈಲ್ಡ್ ಎನಿಮಲ್ಸ್. ನಾಟ್ ದ ವೈಲ್ಡ್ ಎನಿಮಲ್ ಅಂತ ಕೇಳಿರೋದ್ರಿಂದ ಕೌ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನಂದಿನಿ ವಾಸ್ ಡ್ಯಾಶ್ ಅಂತ ಹೇಳಿದ್ದಾರೆ. ಅಂದರೆ ಏನು? ಡಾಟರ್ ಆಫ್ ವಸಿಷ್ಠ ದ ಸೇಜ್, ಡಾಟರ್ ಆಫ್ ಕೌಶಿಕ ದ ಕಿಂಗ್, ಡಾಟರ್ ಆಫ್ ಕಾಮಧೇನು ದ ಹೆವೆನ್ಲಿ ಕೌ, ದ ನಾನ್ ಆಫ್ ದ ಅಬೋವ್ ಅಂತ ಹೇಳಿ ಕಟ್ಟಿದ್ದಾರೆ. ಅಂದರೆ ನಂದಿನಿ ಯಾರು ಅನ್ನೋದಕ್ಕೆ ವಸಿಷ್ಠನ ಮಗಳ ಅಂದರೆ ಸನ್ಯಾಸಿ ಮಗಳ ಅಂತ, ಅಥವಾ ಕಿಂಗ್ ರಾಜನಾದಂತಹ ಕೌಶಿಕನ ಮಗಳ ಅಂತ ಕೇಳಿದ್ದಾರೆ. ಅಲ್ಲ, ಇದು ಏನಾಗುತ್ತೆ? ಸ್ವರ್ಗದಿಂದ ಬಂದಂತಹ ಒಂದು ಕಾಮಧೇನು. ಹೌದಾ? ಕಾಮಧೇನುವಿನ ಮಗಳು. ಹಾಗಾಗಿ ಇದೇನಾಗತ್ತೆ? ಆನ್ಸರ್ ಸಿ ಆಗತ್ತೆ. ನೆಕ್ಸ್ಟ್ 8th ಕ್ವಶನ್. 8th ಕ್ವಶನ್ ಏನಿದೆ? ವಾಟ್ ಡಿಡ್ ಪ್ರೆಸಿಡೆಂಟ್ ಆಫ್ ದ ಗ್ರಾಮ ಸಭಾ ರೈಟ್ ಬ್ಯಾಕ್ ಟು ದ ಪ್ರೇಮ್ ಅಂತ ಇದೆ. ಹೌದಾ? ಗ್ರಾಮ ಸಭಾ ಅಂದರೆ ಗ್ರಾಮ ಸಭೆಯ ಪ್ರೆಸಿಡೆಂಟು ವಾಪಸ್ ಪ್ರೇಮನ ಲೆಟ್ರಿಗೆ ವಾಪಸ್ ಏನನ್ನ ಬರೆದು ಕಳಿಸಿದ್ದ ಅಂದಾಗ ಆಯ್ಕೆಗಳನ್ನು ನೋಡ್ರಿ. ಹೀಸ್ ರಿಕ್ವೆಸ್ಟ್ ಆಫ್ ನಾಟ್ ಟು ಕಟ್ಟಿಂಗ್ ಡೌನ್ ದ ಟ್ರೀಸ್ ಇನ್ ದ ಫಾರೆಸ್ಟ್ ವಾಸ್ ಅಕ್ಸೆಪ್ಟೆಡ್. ಸೆಕೆಂಡ್ ಆಪ್ಷನ್, his requested of not to cutting down the trees in the forest was not accepted. C option, his request of not to cutting down the trees in the forest was postponed. D option, his request of not to cutting down the trees in the forest was pending ಅಂತ ಇದೆ. ಇದರಲ್ಲಿ ಯಾವ ವಾಕ್ಯ ಸರಿಯಾಗತ್ತೆ? His request of not to cutting down the trees in the forest was accepted. ಅಂದರೆ ನೀನು ಕಳಿಸಿರುವಂತಹ ಮರಗಳನ್ನು ಕಡಿಬೇಡ್ರಿ ಅನ್ನುವಂತಹ ಒಂದು ಮನವಿಯನ್ನು ನಾನೇನು ಮಾಡಿದ್ದೀನಿ? ಅಕ್ಸೆಪ್ಟ್ ಮಾಡಿದ್ದೀನಿ ಅನ್ನೋದನ್ನು ವಾಪಸ್ ಕಳಿಸಿರ್ತಾನೆ. ಹಾಗಾಗಿ ಆನ್ಸರ್ ಎ ಆಗತ್ತೆ. ನೆಕ್ಸ್ಟ್ 9th ಕ್ವಶನ್. ವಿಚ್ ಒನ್ ಪೇರ್ ಎನಿಮಲ್ ಆ್ಯಂಡ್ ಇಟ್ಸ್ ಸೌಂಡ್ ಈಸ್ ಕರೆಕ್ಟ್ ಒನ್ ಅಮಾಂಗ್ ದ ಗಿವನ್ ಆಪ್ಷನ್ಸ್ ಅಂತ ಹೇಳಿದ್ದಾರೆ. ಅಂದರೆ ಎನಿಮಲ್ಸ್ ಸೌಂಡನ್ನು ಮತ್ತು ಎನಿಮಲ್ಲು ಸರಿಯಾದಂತಹ ಜೋಡಿ ಇದರಲ್ಲಿ ಯಾವುದಿದೆ? ಎಲಿಫೆಂಟ್ ಮ್ಯೂಸ್, ಶೀಪ್ ಬ್ಲೀಡ್ಸ್, ಕೌ ಬ್ಲೀಡ್ಸ್, ಡಾಗ್ ಮ್ಯೂಸ್ ಅಂತ ಇದೆ. ಇದರಲ್ಲಿ ಯಾವ ಉತ್ತರ ಸರಿಯಾಗತ್ತೆ? ಶೀಪ್ ಬ್ಲೀಡ್ಸ್ ಅನ್ನುವಂಥದ್ದು. ಬಿ ಆಪ್ಷನ್ ಈಸ್ ರೈಟ್. ನೆಕ್ಸ್ಟ್ 10th ಕ್ವಶನ್. 10th ಕ್ವಶನ್ ಏನಿದೆ? ಲಿಫ್ಟ್, ಲಿಸ್ಟ್, ಲುಕ್, ಲೀಕ್ ಅಂತ ಇದೆ. ಇದನ್ನೇನು ಮಾಡಬೇಕು? ಅರೇಂಜ್ ದ ವರ್ಡ್ಸ್ ಆಸ್ ಯು ಫೈಂಡ್ ದಮ್ ಇನ್ ಎ ಡಿಕ್ಷನರಿ ಅಂತ ಕೇಳಿದ್ದಾರೆ. ಅಂದರೆ ಡಿಕ್ಷನರಿಯಲ್ಲಿ ಯಾವ ರೀತಿಯಾಗಿರ್ತೇವೋ ಆ ರೀತಿ ನೀವು ಇವುಗಳನ್ನು ಜೋಡಿಸ್ಬೇಕಾಗತ್ತೆ. ಮೊದಲನೇಗೆ ಕಾಮನ್ ಆಗಿ ಎಲ್ ಅನ್ನುವಂತಿದೆ, ಹಾಗಾಗಿ 4 ಎಲ್ಗಳನ್ನು ಬರ್ಕಂತೀರಿ. ಹೌದಾ? ನೆಕ್ಸ್ಟ್ ಇವಾಗ ಏನು ಮಾಡ್ತೀರಿ? ಇಲ್ಲಿ ಎಲ್ಲ ಇದೆ. ಎಲ್ ನೆಕ್ಸ್ಟ್ ಬರುವಂಥ ಆಲ್ಫಾಬೆಟ್ ಯಾವಿದಾವೆ ನೋಡಿ. ಹೌದಾ? ಈಗ ಐ ಮತ್ತು ಓ ಮತ್ತು ಇ ಅಂತ ಇದೆ. ಇದರಲ್ಲಿ ABCD ಆಲ್ಫಾಬೆಟಲ್ಲಿ ಮೊದಲು ಬರೋದು ಯಾವುದಾಗತ್ತೆ? ಇ. ಹಾಗಾಗಿ ಲೀಕ್ ಅನ್ನುವಂಥದ್ದು ಫಸ್ಟ್ ಬರುವಂಥ ವರ್ಡ್ ಡಿಕ್ಷನರಿಯಲ್ಲಿ. ಹೌದಾ? ಇದಾದ ಮೇಲೆ ಐ ಎರಡು ಹತ್ರ ಇದೆ, ಓ ಅಂತ ಇದೆ. ಓಕ್ಕಿಂತ ಮೊದಲು ಐ ಬರುತ್ತೆ. ಹಾಗಾಗಿ ನೀವೇನು ಮಾಡ್ತೀರಿ? ಮೊದಲಿಗೆ ಐ ಅನ್ನೋದನ್ನು ಬರ್ಕೊಳ್ರಿ. ಹೌದಾ? ಇದರಲ್ಲೂ ಐ, ಇದರಲ್ಲೂ ಐ. ಆಮೇಲೆ ಎಫ್ ಮೊದಲು ಬರುತ್ತಾ, ಎಸ್ ಮೊದಲು ಬರುತ್ತೋ ಅಂದಾಗ ಎಫ್ ಮೊದಲು ಬರೋದ್ರಿಂದ ಲಿಫ್ಟ್ ಅನ್ನುವಂಥ ಪದವನ್ನು ಸೆಕೆಂಡ್ ಆಗಿ ಬರೆದ್ರಿ. ನೆಕ್ಸ್ಟು ಇಲ್ಲಿ LIST ಲಿಸ್ಟ್ ಅನ್ನುವಂಥದ್ದು ಮೂರನೇದಾಗಿ ಬರುವಂಥದ್ದು. ಕೊನೆಯದಾಗಿ ಬರುವಂಥದ್ದು ಲುಕ್ ಆಗತ್ತೆ. ಹೌದಾ? ಲೀಕ್, ಲಿಫ್ಟ್, ಲಿಸ್ಟ್, ಲುಕ್ ಅನ್ನುವಂಥದ್ದಾಗತ್ತೆ. ಹಾಗಿದ್ರೆ ಈ ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿ? 4th ಒನ್ ಯಾವುದ್ರಲ್ಲಿದೆ ನೋಡಿ. ಎ ಆಪ್ಷನ್ನಲ್ಲಿ ಮೊದಲನೇದ್ದು, ಎರಡನೇದ್ದು ಅಂತ ಇದೆ. ಇದು ರಾಂಗ್ ಆನ್ಸರ್.
ಎರಡನೇದರಲ್ಲಿ ಫೋರ್ತ್ ಒನ್ ಫಸ್ಟ್ ಇದೆ, ನೆಕ್ಸ್ಟು ಲಿಫ್ಟ್ ಇದೆ, ನೆಕ್ಸ್ಟು ಲಿಸ್ಟ್ ಅನ್ನುವಂಥದ್ದು ಸೆಕೆಂಡ್ ಕರೆಕ್ಟ್ ಇದೆ, ನೆಕ್ಸ್ಟ್ ಲುಕ್ ಅನ್ನುವಂಥದ್ದು ಕೊನೆಯಲ್ಲಿ ಬರುತ್ತೆ. ಹಾಗಾಗಿ ಆನ್ಸರ್ ಏನಾಗುತ್ತೆ? ಬಿ ಆಗುತ್ತೆ. ನೆಕ್ಸ್ಟ್ 11ನೇ ಪ್ರಶ್ನೆ. 11ನೇ ಪ್ರಶ್ನೆ ಏನಿದೆ? ವಾಟ್ ಈಸ್ ದ ಮೂಡ್ ಆಫ್ ದ ಸ್ಪೀಕರ್ ಇನ್ ದ ಫಾಲೋವಿಂಗ್ ಸೆಂಟೆನ್ಸಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಹೌದಾ? ಕೆಳಗಿರುವಂಥ ಸೆಂಟೆನ್ಸನ್ನು ಓದೋಣ. ಸರ್, ಐ ಹ್ಯಾವ್ ಪ್ರಾಮಿಸ್ಡ್ ಟು ಟೇಕ್ ಮೈ ಚಿಲ್ಡ್ರನ್ ಟು ದ ಎಕ್ಸಿಬಿಷನ್ ಇನ್ ಟೌನ್ ಟುಡೇ. ವಿಲ್ ಯು ಪ್ಲೀಸ್ ಅಲೋ ಮೀ ಟು ಲೀವ್ ದ ಆಫೀಸ್ ಅಟ್ 5:30 ಇನ್ ದ ಈವ್ನಿಂಗ್ ಅಂತ ಹೇಳಿದ್ದಾರೆ. ಹೌದಾ? ಇದರಲ್ಲಿ ಏನನ್ನ ನೀವು ಮಾಡ್ಬೋದು? ಸ್ಪೀಕರ್ ಯಾವುದರಲ್ಲಿ ತಗೋಬೋದು ಅಂದಾಗ ಇದು ರಿಕ್ವೆಸ್ಟಿಂಗ್ ಆಗುತ್ತೋ, ಆರ್ಡರಿಂಗ್ ಆಗುತ್ತೋ, ಡಿಮ್ಯಾಂಡಿಂಗ್ ಆಗುತ್ತೋ, ಕ್ವಾರಲಿಂಗ್ ಅಂತ ಆಗುತ್ತೋ ಅಂದಾಗ ಇದು ಏನಾಗತ್ತೆ? ರಿಕ್ವೆಸ್ಟಿಂಗ್ ಆಗತ್ತೆ. ಯಾಕೆ ಇದು ರಿಕ್ವೆಸ್ಟಿಂಗ್ ಆಗತ್ತೆ ಅಂದಾಗ ಅವನು ಸರ್ ಹತ್ರ ಕೇಳ್ತಿದ್ದಾನೆ, ಏನನ್ನ? ನಾನಿವತ್ತು ನನ್ನ ಮಕ್ಕಳನ್ನು ಎಕ್ಸಿಬಿಷನ್ಗೆ ಕರ್ಕೊಂಡು ಹೋಗ್ತೇನೆ, ಟೌನಿಗೆ ಅಂತ ಹೇಳಿ ಮಾತನ್ನು ಕೊಟ್ಟಿದ್ದೇನೆ, ಹಾಗಾಗಿ ಪ್ರಾಮಿಸನ್ನು ಮಾಡಿದ್ದೇನೆ. ಹಾಗಾಗಿ ನೀವು ಪ್ಲೀಸ್ ನನಗೆ ಅಲೋ ಮಾಡಬೇಕು. ಯಾವುದಕ್ಕೆ ಅಲೋ ಮಾಡಬೇಕು? ನನಗೆ 5:30 ಈವ್ನಿಂಗಿಗೆ ನೀವು ನನಗೆ ರಜೆಯನ್ನು ಕೊಡಬೇಕು ಅಂತ ಹೇಳಿ ಅವನೇನು ಮಾಡ್ತಿದ್ದಾನೆ? ರಿಕ್ವೆಸ್ಟನ್ನು ಮಾಡ್ಕೊಳ್ತಾ ಇದ್ದಾನೆ. ನೆಕ್ಸ್ಟು 12ನೇ ಪ್ರಶ್ನೆ. ಕರೆಕ್ಟ್ ವರ್ಡ್ ಟು ಕಂಪ್ಲೀಟ್ ದ ಎನಾಲಜಿ ಈಸ್ ಅಂತ ಹೇಳಿದ್ದಾರೆ. ಹೌದಾ? ಅಂದರೆ ಎನಾಲಜಿಯನ್ನು ನೋಡ್ರಿ. ಬಾತ್ರೂಮ್, ಸೋಪ್, ಬೆಡ್ರೂಮ್ ಕ್ವಶನ್ ಮಾರ್ಕ್ ಇದೆ. ಬಾತ್ರೂಮಲ್ಲಿ ಸೋಪ್ ಇರುತ್ತೆ, ಮತ್ತು ಬೆಡ್ರೂಮಲ್ಲಿ ಏನಿರುತ್ತೆ? ಬಕೆಟ್ ಇರುತ್ತೋ, ಸ್ಟವ್ ಇರುತ್ತೋ, ಸೋಪ್ ಇರುತ್ತೋ, ಪಿಲ್ಲೋ ಇರುತ್ತೋ? ಬೆಡ್ರೂಮಲ್ಲಿರುವಂಥದ್ದು ಪಿಲ್ಲೋ. ಹಾಗಾಗಿ ಡಿ ಆಪ್ಷನ್ ಈಸ್ ರೈಟ್. ನೆಕ್ಸ್ಟ್ 13 ಕ್ವಶನ್. ವಿಚ್ ಒನ್ ಈಸ್ ಕರೆಕ್ಟ್ ಪೇರ್ ಅಮಾಂಗ್ ದ ಗಿವನ್ ಆಪ್ಷನ್ಸ್ ಅಂತ ಹೇಳಿದ್ದಾರೆ. ಹೌದಾ? ಯಾವ ಆಪ್ಷನ್ ಇದರಲ್ಲಿ ಕರೆಕ್ಟ್ ಇದೆ, ಜೋಡಿ ಸರಿಯಾಗಿದೆ ಅಂದಾಗ ನೋಡ್ರಿ. ಡು ನಾಟ್ ಅಂತ ಇದೆ. ಅಂದರೆ DONO ಅಪಾಸ್ಟ್ರಫಿ ಟಿ ಇದೆ. ನೆಕ್ಸ್ಟ್ DONOT ಅಂತ ಇದೆ. ನೆಕ್ಸ್ಟ್ ಆಪ್ಷನ್ಸ್ಗಳನ್ನು ನೋಡ್ರಿ. DONOT, DONO ಅಪಾಸ್ಟ್ರಫಿ ಟಿ ಇದೆ. DONOT ಡು ನಾಟ್ ಆದಮೇಲೆ ಅಪಾಸ್ಟ್ರಫಿ ಹಾಕಿದ್ದಾರೆ. ಇದರಲ್ಲಿ ಯಾವ ಪೇರು ಸರಿ ಅಂದಾಗ ಡು ನಾಟ್ಗೆ DON ಅಪಾಸ್ಟ್ರಫಿ ಟಿ ಅನ್ನುವಂಥದ್ದು ಸರಿಯಾದ ಜೋಡಿಯಾಗತ್ತೆ. ಹಾಗಾಗಿ ಬಿ ಆಪ್ಷನ್ ಈಸ್ ರೈಟ್. ನೆಕ್ಸ್ಟ್ 14th ಕ್ವಶನ್. ವಾಟ್ ಮೇಕ್ಸ್ ಎವ್ರಿ ಒನ್ ಇನ್ ಕ್ಯೂ ಇನ್ ದ ಪೋಯಟ್ರಿ ಬಿಲೀವ್ ಅಂತ ಹೇಳಿದ್ದಾರೆ. ಹೌದಾ? ಈ ಬಿಲೀವ್ ಅನ್ನೋ ಪೋಯಮನ್ನು ನೀವು ಕೇಳಿದಿರಲ್ಲ, ಅದರಲ್ಲಿ ಈಗ ಕೆಳಗಡೆ ಆಯ್ಕೆಗಳನ್ನು ನೋಡೋಣ. ಎ, ಹೂ ಯು ಆರ್ ಆರ್ ವೇರ್ ಯು ಆರ್ ಫ್ರಾಮ್. whom you are or where you are from. what you are or how you are from. how you are or how you are from ಅಂತ ಇದೆ. ಇದರಲ್ಲಿ ಯಾವ ಆಯ್ಕೆ ಸರಿಯಾಗತ್ತೆ ಅಂದರೆ ಬಿ ಆಪ್ಷನ್, whom you are or where you are from ಅನ್ನುವಂಥದ್ದು ಸರಿ. ನೆಕ್ಸ್ಟ್ 15th ಕ್ವಶನ್. look at the picture and select the correct verb in the blank ಅಂತ ಹೇಳಿದ್ದಾರೆ. ಇಲ್ಲಿ ಇರುವಂತಹ ನೀವು ಪಿಕ್ಚರನ್ನು ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ? ದ ಮಂಕಿ ಈಸ್ ಡ್ಯಾಶ್ ಆನ್ ದ ಬಾಕ್ಸ್. ಹೌದಾ? ದ ಮಂಕಿ ಈಸ್ ಡ್ಯಾಶ್ ಆನ್ ದ ಬಾಕ್ಸ್. ಇಲ್ಲಿ ಕರೆಕ್ಟ್ ಆದಂತಹ ವರ್ಬನ್ನು ನೀವು ಹಾಕಬೇಕು. ಅಂದಾಗ ಇಲ್ಲಿ ಏನು ಮಾಡಿದೆ? ಮಂಕಿ ಟೇಬಲ್ ಬಾಕ್ಸ್ ಮೇಲೆ ಕುಂತಿದೆ. ಹೌದಾ? ಮಲಗಿದೆನಾ, ಕುಂತಿದೆನಾ, ನಿಂತಿದೆನಾ? ಹೌದಾ? ಹಾಗಿದ್ದಾಗ ಇದು ಕುಂತಿದೆ. ಹಾಗಾಗಿ ಇಲ್ಲಿ ಸ್ಲೀಪಿಂಗ್ ಇದೆ, ಸಿಟ್ಟಿಂಗ್ ಇದೆ, ಸ್ಟ್ಯಾಂಡಿಂಗ್ ಇದೆ, ಮತ್ತು ಸ್ಲೈಡಿಂಗ್ ಅಂತ ಇದೆ. ಅದು ಕುಳಿತಿರುವಂಥದ್ದು. ಹಾಗಾಗಿ ಇಲ್ಲಿ ಸಿಟ್ಟಿಂಗ್ ಅನ್ನುವಂತಹ ವರ್ಬನ್ನು ನೀವೇನು ಮಾಡ್ತೀರಿ? ಕ್ರಿಯಾಪದವನ್ನು ಹಾಕ್ತೀರಿ. ನೆಕ್ಸ್ಟ್ 16ನೇ ಪ್ರಶ್ನೆ. ಮೇರಿ ಲೈಕ್ಸ್ ಟು ಈಟ್ ಆನ್ ಆಪಲ್. ಐಡೆಂಟಿಫೈ ನೌನ್ಸ್ ಇನ್ ದ ಗಿವನ್ ಸೆಂಟೆನ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಈಗ ಇದರಲ್ಲಿ ನೀವು ನೌನನ್ನು ಗುರುತಿಸ್ಬೇಕಂತೆ. ಮೇರಿ ಲೈಕ್ಸ್ ಟು ಈಟ್ ಆನ್ ಆ್ಯಪಲ್ ಅಲ್ಲಿ ನೀವೇನು ಮಾಡಬೇಕಂತೆ? ನೌನ್ ಅಂದರೆ ನಾಮಪದವನ್ನು, ವ್ಯಕ್ತಿಗಳ ಹೆಸರನ್ನೇ ಆಗಿರ್ಬೋದು, ಪ್ರಾಣಿ ಪಕ್ಷಿಗಳ ಹೆಸರನ್ನೇ ಆಗಿರ್ಬೋದು, ಸ್ಥಳಗಳು, ನದಿಗಳು, ಈ ಥರ ನಮ್ಮನ್ನು ಗುರುತಿಸಲಿಕ್ಕೆ ಇಟ್ಟಂಥ ಹೆಸರುಗಳನ್ನು ನಾವು ನಾಮಪದಗಳನ್ನು ನೌನ್ ಅಂತ ಹೇಳಿ ಕರಿತೇವೆ. ಹಾಗಾಗಿ ಇಲ್ಲಿ ನಾಮಪದಗಳು ಯಾವಿದವು? ಮೇರಿ ಮತ್ತು
ಆ್ಯಪಲ್ ಅನ್ನುವಂಥದ್ದಿದೆ. ಹೌದಾ? ಈ ಆಯ್ಕೆ ಕೆಳಗಡೆ ಇರುವಂಥ ಆಯ್ಕೆಗಳಲ್ಲಿ ಇದೇನಾ? ಮೇರಿ ಈಟ್ ಅಂತ ಇದೆ, ಅಲ್ಲ. ಆ್ಯಪಲ್ ಲೈಕ್ ಅಂತ ಇದೆ, ಅಲ್ಲ. ಮೇರಿ ಆ್ಯಪಲ್ ಅನ್ನುವಂಥದ್ದಿದೆ. ಸಿ ಆಪ್ಷನ್ ಈಸ್ ರೈಟ್. ಡಿ ಆಪ್ಷನ್ ಆ್ಯಪಲ್ ಈಟ್ ಅಂತ ಇದೆ, ಅಲ್ಲಿ ಒಂದೊಂದು ಕ್ರಿಯಾಪದಗಳನ್ನು ತೋರಿಸಿದ್ದಾರೆ. ಇಲ್ಲಿ ಅವ್ರು ಕೇಳಿರೋದು ನಾಮಪದಗಳನ್ನು ಮಾತ್ರ. ಈಗ 16ನೇ ಪ್ರಶ್ನೆ ಆಯಿತು. 17ನೇ ಪ್ರಶ್ನೆ. ವೆನ್ ಐ ಸಿ ಅವರ್ ಹೆಡ್ ಮಾಸ್ಟರ್ ಇನ್ ದ ಸ್ಕೂಲ್ ಐ ಸೇ. ಹೌದಾ? ಈಗ ನೀವು ಶಾಲೆಯಲ್ಲಿ ನೀವು ನಿಮ್ಮ ಹೆಡ್ ಮಾಸ್ಟರ್ನ ಕಂಡಾಗ ಶಾಲೆಯಲ್ಲಿ ಮೊದಲಿಗೆ ಏನನ್ನ ಹೇಳ್ತೀರಿ? ಸರಿ ಮೇಡಮ್, ವೆಲ್ಕಮ್, ಥ್ಯಾಂಕ್ ಯು, ಗುಡ್ ಮಾರ್ನಿಂಗ್. ಕಾಮನ್ ಆಗಿ ನಾವು ಹೇಳುವಂಥದ್ದು ಯಾವುದಾಗತ್ತೆ? ಗುಡ್ ಮಾರ್ನಿಂಗ್ ಆಗತ್ತೆ. ನೆಕ್ಸ್ಟ್ 18th ಕ್ವಶನ್. ಐ ಆಮ್ ಫ್ಯೂರಿಯಸ್, ಐ ಆಮ್ ಸ್ಟ್ರಾಂಗ್, ಐ ಆಮ್ ಎ ನ್ಯಾಷನಲ್ ಎನಿಮಲ್ ಇಂಡಿಯಾ ಅಂತ ಇದೆ. ಐ ಆಮ್ ಎ ಡ್ಯಾಶ್. ಐ ಆಮ್ ಫ್ಯೂರಿಯಸ್, ಐ ಆಮ್ ಸ್ಟ್ರಾಂಗ್. ನಾನು ಫ್ಯೂರಿಯಸ್ ಆಗಿದ್ದೀನಿ, ನಾನು ಸ್ಟ್ರಾಂಗ್ ಆಗಿದ್ದೀನಿ. ಐ ಆಮ್ ಎ ನ್ಯಾಷನಲ್ ಎನಿಮಲ್ ಇಂಡಿಯಾ, ನಾನು ಭಾರತದ ರಾಷ್ಟ್ರೀಯ ಪ್ರಾಣಿಯಾಗಿದ್ದೀನಿ. ಹಾಗಾದರೆ ನಾನು ಯಾರು ಅಂತ ಅಂದಾಗ ಸೆಲೆಕ್ಟ್ ದ ಕರೆಕ್ಟ್ ಆಪ್ಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಆಯ್ಕೆಗಳನ್ನು ನೋಡ್ರಿ. ಟೈಗರ್, ಫಾಕ್ಸ್, ಲಯನ್, ಕ್ಯಾಮಲ್. ನಿಮಗಿದು ಫ್ಯೂರಿಯಸ್, ಸ್ಟ್ರಾಂಗ್ ಮೀನಿಂಗ್ ಗೊತ್ತಾಗಿಲ್ಲ ಅಂದ್ರೂ ಪರವಾಗಿಲ್ಲ. ನಮ್ಮ ರಾಷ್ಟ್ರದ ಪ್ರಾಣಿ ಅಂತ ಕೇಳಿದಾಗ ನೀವು ಸಡನ್ ಆಗಿ ಆಯ್ಕೆ ಯಾವುದನ್ನು ಚೂಸ್ ಮಾಡಬೇಕಾಗತ್ತೆ? ಟೈಗರ್ ಅನ್ನುವಂಥದ್ದು. ಮತ್ತೆ ಅಲ್ಲಿ ಕರ್ನಾಟಕ ಅಂದಾಗ ಬೇರೆ ಆಗತ್ತೆ, ಇಲ್ಲಿ ಇಂಡಿಯಾ ಅಂತ ಕೇಳಿದ್ದಾರೆ, ರಾಷ್ಟ್ರೀಯ ಪ್ರಾಣಿ ಅಂತ ಹೇಳಿ. ಹಾಗಾಗಿ ಟೈಗರ್ ಅನ್ನುವಂಥದ್ದು ಸರಿ ಆಗುತ್ತೆ. ನೆಕ್ಸ್ಟ್ 19ನೇ ಪ್ರಶ್ನೆ. ದ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಫ್ ದ ವರ್ಡ್ ಬ್ರಾಟ್. ಇಷ್ಟು ದಿನ ನಿಮಗೆ ಕ್ವೆಶನ್ ಪೇಪರ್ಸಲ್ಲಿ ಪ್ರೆಸೆಂಟ್ ಟೆನ್ಸನ್ನು ಕೊಟ್ಟು ಪಾಸ್ಟ್ ಟೆನ್ಸಿಗೆ ಮಾಡಲಿಕ್ಕೆ ಹೇಳಿದರು. ಆದರೆ ಇವತ್ತೇನು ಮಾಡಿದ್ದಾರೆ? ಪಾಸ್ಟ್ ಟೆನ್ಸನ್ನು ಕೊಟ್ಟು ಅದನ್ನು ಪ್ರೆಸೆಂಟ್ ಟೆನ್ಸಿಗೆ ಕನ್ವರ್ಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಆಯ್ಕೆಗಳನ್ನು ನೋಡ್ರಿ. ಬ್ರಿಂಗ್ಡ್, ಬ್ರಿಂಗ್, ಬ್ರಿಂಗ್ ಅನ್ನೋದಕ್ಕೆ ಈ ಹಾಕಿದ್ದಾರೆ. ನೆಕ್ಸ್ಟ್ ಬ್ರಿಂಗಿಂಗ್ ಅಂತ ಇದೆ. ಬ್ರಿಂಗ್, ಬ್ರಾಟ್, ಬ್ರಾಟ್ ಆಗುತ್ತೆ. ಹಾಗಾಗಿ ಇದು ಪಾಸ್ಟ್ ಟೆನ್ಸಲ್ಲಿದೆ. ಇದು ಪ್ರೆಸೆಂಟ್ ಟೆನ್ಸಿಗೆ ಅಂದಾಗ ಬ್ರಿಂಗ್ ಆಗುತ್ತೆ. ಹೌದಾ? ಹಾಗಾಗಿ ಬಿ ಆಪ್ಷನ್ ಈಸ್ ರೈಟ್. ನೆಕ್ಸ್ಟ್ 20ನೇ ಪ್ರಶ್ನೆ. ದ ಕರೆಕ್ಟ್ ಆರ್ಡರ್ ಆಫ್ ದ ವರ್ಡ್ಸ್ ಟು ಗಿವ್ ಎ ಮೀನಿಂಗ್ಫುಲ್ ಸೆಂಟೆನ್ಸೀಸ್. ಅಂದರೆ ಕೆಳಗಡೆ ಕೊಟ್ಟಿರುವಂತಹ ವರ್ಡ್ಸ್ಗಳನ್ನು ಜೋಡಿಸಿ ನೀವು ಒಂದು ಅರ್ಥಪೂರ್ಣವಾದ ವಾಕ್ಯವನ್ನು ಕೊಡಿ ಅಂತ ಹೇಳಿದ್ದಾರೆ. ಶೆಫರ್ಡ್ ಬಾಯ್ ಲಾಫ್ಡ್ ದ ಬಾಯ್ ಶೆಫರ್ಡ್. ದ ಶೆಫರ್ಡ್ ಬಾಯ್ ಲಾಫ್ಡ್. ದ ಶೆಫರ್ಡ್ ಲಾಫ್ಡ್ ಬಾಯ್ ಅಂತ ಇದೆ. ಇದರಲ್ಲಿ ಶೆಫರ್ಡ್ ಬಾಯ್ ದ ಲಾಫ್ಡ್. ಇದರಲ್ಲಿ ಸಿ ಆಪ್ಷನ್ ರೈಟ್ ಆಗುತ್ತೆ. ದ ಶೆಫರ್ಡ್ ಬಾಯ್ ಲಾಫ್ಡ್ ಅನ್ನುವಂಥದ್ದು. ಹಾಗಾಗಿ ಸಿ ಆಪ್ಷನ್ ಈಸ್ ರೈಟ್. ಇಲ್ಲಿಗೆ ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂಥ 20 ಪ್ರಶ್ನೆಗಳು ಮುಗಿದವು. ಮುಂದಿನದಾಗಿ ಪರಿಸರ ಅಧ್ಯಯನವನ್ನು ನೋಡೋಣ. ಪರಿಸರ ಅಧ್ಯಯನದಲ್ಲಿ ಮೊದಲನೇ ಪ್ರಶ್ನೆ. ಕೊಟ್ಟಿರುವ ಆಯ್ಕೆಗಳಲ್ಲಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ ಅನಗತ್ಯವಾದ ಅಂಶ ಯಾವುದು? ಹೌದಾ? ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ ಬೇಡವಾದಂತಹ ಅಂಶ ಯಾವುದು ಅಂದಾಗ ಬೆಳಕಿನ ಶಕ್ತಿ, ನೀರು, ಪತ್ರಹರಿತು, ಆಮ್ಲಜನಕ ಅಂತ ಇದೆ. ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ ಬೇಡವಾದಂಥದ್ದು ಅಂದಾಗ ಆಮ್ಲಜನಕ. ಯಾಕೆಂದರೆ ಸಸ್ಯಗಳಿಗೆ ಆಮ್ಲಜನಕ ಬೇಡವೇ ಬೇಡ, ಅದು ಆಮ್ಲಜನಕವನ್ನು ಹೊರಗಡೆ ಬಿಡತ್ತೆ. ಅದಕ್ಕೆ ಬೇಕಾಗಿರುವಂಥದ್ದು ಯಾವುದು? ಕಾರ್ಬನ್ ಡೈಆಕ್ಸೈಡ್. ಹಾಗಾಗಿ ಉತ್ತರ ಏನಾಗತ್ತೆ? ಆಮ್ಲಜನಕ ಆಗತ್ತೆ. ನೆಕ್ಸ್ಟ್ 2ನೇ ಪ್ರಶ್ನೆ. ಕೊಟ್ಟಿರುವ ಚಿಹ್ನೆಯು ವಂಶವೃಕ್ಷದಲ್ಲಿ ಯಾರನ್ನು ಸೂಚಿಸುತ್ತದೆ? ಇಲ್ಲಿ ನಿಮಗೆ ವಂಶವೃಕ್ಷವನ್ನು ಕೊಟ್ಟಿದ್ದಾರೆ. ಹೌದಾ? ಇದು ಯಾರನ್ನ ಸೂಚಿಸುತ್ತದೆ ಅಂದಾಗ ಇಲ್ಲಿ ಮೇಲೆಯಿಂದ ಅವರ ಮಕ್ಕಳಾಗ್ತಾರೆ ಇವರು. ಈಗ ಬಾಕ್ಸ್ ಅಂದಾಗ ಇದು ಪುರುಷರನ್ನ ಸೂಚಿಸುವಂಥದ್ದು. ಹಾಗಾಗಿ ಇವರು ಅಣ್ಣ ತಮ್ಮಂದಿರಾಗ್ತಾರೆ. ಹೌದಾ? ಆಯ್ಕೆಗಳಲ್ಲಿ ಅಣ್ಣ ತಮ್ಮಂದಿರಿದೇನಾ ನೋಡೋಣ. ಅಕ್ಕ ತಂಗಿ ಆದರೆ 2 ಸರ್ಕಲ್ ಬರಬೇಕಿತ್ತಿದು ಈ ರೀತಿ. ಹೌದಾ? ತಂದೆ ಮಗಳು ಆಗಿದ್ರ ಈ ರೀತಿ ಬರಬೇಕಿತ್ತು. ಹಾಗಾಗಿ ತಾಯಿ ಮಗಳು ಆಗಿದ್ರ ಈ ರೀತಿ ಬರಬೇಕಿತ್ತು. ಇಲ್ಲಿ ಏನು ಈ ರೀತಿ ಬಾಕ್ಸ್ 2 ಬಾಕ್ಸ್ ಕೆಳಗಡೆ ಬಂದಿರೋದ್ರಿಂದ ಇದೇನಾಗತ್ತೆ? ಅಣ್ಣ ತಮ್ಮ ಆಗತ್ತೆ.
ಅಕ್ಕ ತಂಗಿ ಇದೆ, ತಂದೆ ಮಗಳು ಇದೆ, ತಾಯಿ ಮಗಳು ಇದೆ, ಅಣ್ಣ ತಮ್ಮ ಅಂತ ಇದೆ. ಅಣ್ಣ ತಮ್ಮ ಅನ್ನುವಂಥದ್ದು ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವ ಬುಡಕಟ್ಟು ಜನಾಂಗ ಅಥವಾ ಬುಡಕಟ್ಟು ಸಮುದಾಯ ಯಾವುದು? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂದಾಗ ಎರವರು, ಜೇನುಕುರುಬರು, ಕೊರಗರು, ಸೋಲಿಗರು ಅಂತ ಇದೆ. ಅಲ್ಲಿ ಕಂಡುಬರುವುದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವಂತಹ ಬುಡಕಟ್ಟು ಸಮುದಾಯ ಯಾವುದು? ಕೊರಗರು ಸಮುದಾಯ. ನೆಕ್ಸ್ಟ್ 4ನೇ ಪ್ರಶ್ನೆ. 4ನೇ ಪ್ರಶ್ನೆ ಏನಿದೆ? ಕೊಟ್ಟಿರುವ ಆಯ್ಕೆಗಳಲ್ಲಿ ಯಾವುದು ಸಾಹಸ ಕ್ರೀಡೆ ಆಗಿಲ್ಲ? ಕೊಟ್ಟಿರುವಂತ ಆಯ್ಕೆಯಲ್ಲಿ ಯಾವುದು ಸಾಹಸ ಕ್ರೀಡೆ ಆಗಿಲ್ಲ ಅಂದಾಗ ಪರ್ವತಾರೋಹಣ, ಪರ್ವತ ಕಾಲುಬಂಡಿ, ಬಿರುಸಾಗಿ ನಡೆಯುವುದು, ತೆಪ್ಪದಾಟ. ಸರಳವಾದಂತಹ ಆಟ ಬಿರುಸಾಗಿ ನಡೆಯುವುದು, ಇದು ಒಂದು ಸಾಹಸ ಕ್ರೀಡೆ ಅಲ್ಲ. ನೆಕ್ಸ್ಟ್ 5ನೇ ಪ್ರಶ್ನೆ. ಕೊಟ್ಟಿರುವ ಚಿತ್ರದಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಬರುವ ಅನಿಲ ಯಾವುದು? ಇಲ್ಲಿ ನಿಮಗೆ ಒಂದು ಚಿತ್ರವನ್ನ ಕೊಟ್ಟಿದ್ದಾರೆ. ಪ್ರಶ್ನಾರ್ಥಕ ಚಿಹ್ನೆ ಇರುವಂತದ್ದಲ್ಲಿ 21% ಪ್ರಮಾಣದಲ್ಲಿರುವಂತದ್ದಕ್ಕ ಪ್ರಶ್ನಾರ್ಥಕ ಚಿಹ್ನೆಯನ್ನ ಹಾಕಿದ್ದಾರೆ. ಅದರಲ್ಲಿ ಯಾವುದದು? ನೈಟ್ರೋಜನ್ನು, ಆಕ್ಸಿಜನ್ನು, ಕಾರ್ಬನ್ ಡೈಆಕ್ಸೈಡು, ನೀರಾವಿ ಮತ್ತು ಜಡ ಅನಿಲಗಳು ಮತ್ತು ಧೂಳಿನ ಕಣಗಳು ಅಂದಾಗ 78% ನೈಟ್ರೋಜನ್. ಹಾಗಾದ್ರೆ ಇದು ಆಕ್ಸಿಜನ್ ಆಗತ್ತೆ. ಬಿ ಆಪ್ಷನ್ ಈಸ್ ರೈಟ್. ನೆಕ್ಸ್ಟ್ 6ನೇ ಪ್ರಶ್ನೆ. 6ನೇ ಪ್ರಶ್ನೆ ಏನಿದೆ? ನಮ್ಮ ರಾಜ್ಯದ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಹಾಗೂ ಉಡುಪಿ ಈ ಜಿಲ್ಲೆಗಳ ಸಾಮಾನ್ಯ ಬೆಳೆಗಳು ಯಾವುವು? ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಸಾಮಾನ್ಯವಾಗಿ ಬೆಳೆಯುವಂಥ ಬೆಳೆಗಳು ಯಾವುವು ಅಂದಾಗ ಜೋಳ ಮತ್ತು ಸಜ್ಜೆ, ಮೆಣಸು ಮತ್ತು ಗೋಡಂಬಿ, ಕಡಲೆ ಮತ್ತು ಶೇಂಗಾ, ರಾಗಿ ಮತ್ತು ಹುರುಳಿ ಅಂತ ಇದೆ. ಇದರಲ್ಲಿ ಮೆಣಸು ಮತ್ತು ಗೋಡಂಬಿಯನ್ನ ಈ 3 ಜಿಲ್ಲೆಗಳಲ್ಲಿ ಬೆಳೀತಾರೆ. ಹಾಗಾಗಿ ಬಿ ಆಪ್ಷನ್ ಈಸ್ ರೈಟ್. ನೆಕ್ಸ್ಟ್ 7ನೇ ಪ್ರಶ್ನೆ. 7ನೇ ಪ್ರಶ್ನೆ, ಆಯ್ಕೆಗಳಲ್ಲಿ ಯಾವ ನದಿ ಕರ್ನಾಟಕದಲ್ಲಿ ಹರಿಯುತ್ತದೆ? ಕರ್ನಾಟಕದಲ್ಲಿ ಹರಿಯುವಂತ ನದಿ ಯಾವುದು ಅಂದಾಗ ಸಟ್ಲೇಜ್, ಗಂಗಾ, ತುಂಗಭದ್ರಾ, ಗೋದಾವರಿ ಅಂತ ಇದೆ. ಯಾವ ನದಿ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಹರಿಯುತ್ತೆ ಅಂದಾಗ ತುಂಗಭದ್ರಾ ನದಿ ನಮ್ಮ ಕರ್ನಾಟಕದಲ್ಲಿ ಹರಿಯುವಂಥದ್ದು. ನೆಕ್ಸ್ಟ್ 8ನೇ ಪ್ರಶ್ನೆ. ಅನಿಲ ವಸ್ತುಗಳ ಬಗ್ಗೆ ಆಯ್ಕೆಗಳಲ್ಲಿ ಕೊಟ್ಟಿರುವ ಹೇಳಿಕೆ ಯಾವುದು ಸರಿಯಾಗಿದೆ? ಅನಿಲ ವಸ್ತುಗಳ ಬಗ್ಗೆ ಕೊಟ್ಟಿರುವಂತಹ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂದಾಗ ಎ, ಅನಿಲ ನಿರ್ದಿಷ್ಟ ಗಾತ್ರ ಮತ್ತು ಆಕಾರ ಎರಡೂ ಇರುವುದಿಲ್ಲ. ಬಿ ಆಪ್ಷನ್, ಅನಿಲ ನಿರ್ದಿಷ್ಟ ಗಾತ್ರವಿರುತ್ತದೆ ಆದರೆ ಆಕಾರವಿರುವುದಿಲ್ಲ. ನಿರ್ದಿಷ್ಟ ಆಕಾರ ಇರುತ್ತದೆ, ಗಾತ್ರವಿರುವುದಿಲ್ಲ. ನಿರ್ದಿಷ್ಟ ಗಾತ್ರ ಮತ್ತು ಆಕಾರಗಳೆರಡೂ ಇರುತ್ತವೆ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಅನಿಲ ವಸ್ತು ಅಂದಾಗ ನಿರ್ದಿಷ್ಟ ಗಾತ್ರನೂ ಇರೋದಿಲ್ಲ ಮತ್ತೆ ಆಕಾರನೂ ಸಹ ಇರೋದಿಲ್ಲ. ಹಾಗಾಗಿ ಎ ಆಪ್ಷನ್ ಈಸ್ ರೈಟ್. ನೆಕ್ಸ್ಟ್ 9ನೇ ಪ್ರಶ್ನೆ. ಕೊಟ್ಟಿರುವ ಆಯ್ಕೆಗಳಲ್ಲಿ ನವೀಕರಿಸಬಹುದಾದ ಸಂಪನ್ಮೂಲ ಯಾವುದು? ಕೆಳಗೆ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ನವೀಕರಿಸಬಹುದಾದಂತಹ ಸಂಪನ್ಮೂಲ ಯಾವುದು? ಸೀಮೆ ಎಣ್ಣೆ, ಕಾಡು, ಪೆಟ್ರೋಲ್, ಕಬ್ಬಿಣ ಅಂತ ಕೇಳಿದ್ದಾರೆ. ಕಾಡು ನವೀಕರಿಸಬಹುದಾದ ಸಂಪನ್ಮೂಲ ಅಂದ್ರೆ ನಾವು ಅದನ್ನು ಎಷ್ಟೇ ಬಳಸ್ತಾ ಹೋದ್ರೂ ಸಹ ಅದು ಮುಗಿದು ಹೋಗದೇ ಇರುವಂತ ಒಂದು ಸಂಪನ್ಮೂಲ. ನೆಕ್ಸ್ಟ್ 10ನೇ ಪ್ರಶ್ನೆ. ಸೌರ ವಿದ್ಯುತ್ ಫಲಕದಲ್ಲಿ ಸೌರಶಕ್ತಿಯು ಡ್ಯಾಶ್ ಆಗಿ ಪರಿವರ್ತನೆ ಆಗುತ್ತದೆ. ಹೌದಾ? ವಿದ್ಯುತ್ ಫಲಕದಲ್ಲಿ ಸೌರಶಕ್ತಿ ಡ್ಯಾಶ್ ಆಗಿ ಪರಿವರ್ತನೆ ಆಗುತ್ತದೆ. ಯಾಂತ್ರಿಕ ಶಕ್ತಿ ಆಗುತ್ತೋ, ಪವನ ಶಕ್ತಿ ಆಗುತ್ತೋ, ವಿದ್ಯುತ್ ಶಕ್ತಿ ಆಗುತ್ತೋ ಅಥವಾ ಉಷ್ಣ ಶಕ್ತಿ ಆಗುತ್ತೋ ಅಂದಾಗ ಯಾವುದಾಗತ್ತೆ? ಉಷ್ಣ ಶಕ್ತಿ ಆಗತ್ತೆ. ಹಾಗಾಗಿ ಡಿ ಆಪ್ಷನ್ ಈಸ್ ರೈಟ್. ನೆಕ್ಸ್ಟ್ 11ನೇ ಪ್ರಶ್ನೆ. ಕೆಳಗಿನ ಸೌರವ್ಯೂಹದ ಪರಿವಾರದಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಬರುವ ಗ್ರಹದ ಹೆಸರೇನು ಅಂತ ಹೇಳಿ ಕೊಟ್ಟಿದ್ದಾರೆ. ಹೌದಾ? ಇಲ್ಲಿ ನಿಮಗೆ ಸೌರವ್ಯೂಹದ ಚಿತ್ರವನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಯಾವ ಗ್ರಹದ ಮುಂದಿದೆ? ಅದು ಯಾವ ಗ್ರಹ ಅಂತ ನೋಡ್ರಿ. ಈ ಗ್ರಹದ ಹತ್ರ ಪ್ರಶ್ನಾರ್ಥಕ ಚಿಹ್ನೆ ಇದೆ. ಇದು ಸೂರ್ಯನಿಗೆ ಬಹಳ ಹತ್ತಿರವಿರುವಂತಹ ಗ್ರಹ ಆಗಿದೆ. ಹೌದಾ? ಹಾಗಿದ್ರೆ ಇದು ಯಾವ ಗ್ರಹ? ಬುಧನೋ, ಶುಕ್ರನೋ, ಭೂಮಿನೋ, ಮಂಗಳನೋ? ಇದು ಬುಧ ಗ್ರಹ. ಯಾವ ಗ್ರಹ?
ಬುಧ ಗ್ರಹ. ನೆಕ್ಸ್ಟ್ 12ನೇ ಪ್ರಶ್ನೆ, ಕೊಟ್ಟಿರುವ ಆಯ್ಕೆಗಳಲ್ಲಿ ಯಾವುದು ಧಾತು ಆಗಿಲ್ಲ? ಕೆಳಗೆ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಯಾವುದು ಒಂದು ಧಾತು ವಸ್ತುವಲ್ಲ ಅಥವಾ ಧಾತು ಆಗಿಲ್ಲ ಅಂದಾಗ ಪಾದರಸ, ಆಕ್ಸಿಜನ್, ವಾಯು, ಕಬ್ಬಿಣ. ವಾಯು ಅನ್ನುವಂಥದ್ದು ಒಂದು ಧಾತು ಅಲ್ಲ. ನೆಕ್ಸ್ಟ್ 13ನೇ ಪ್ರಶ್ನೆ, ದಕ್ಷಿಣ ಭಾರತದ ನದಿಗಳಾದ ನರ್ಮದಾ, ತಾಪಿ, ಶರಾವತಿ, ಕಾಳಿ, ನೇತ್ರಾವತಿ, ಜುವಾರಿ ಮತ್ತು ಪೆರಿಯಾರ್ ಈ ನದಿಗಳ ಉಗಮ ಸ್ಥಾನವು ಡ್ಯಾಶ್. ಈ ನದಿಗಳು ಎಲ್ಲಿ ಎಲ್ಲಿ ಹುಟ್ಟುವಂತಹ ಸ್ಥಳ ಯಾವುದು? ಪೂರ್ವ ಘಟ್ಟಗಳು, ಉತ್ತರ ಮೈದಾನಗಳು, ಕರಾವಳಿ ಮೈದಾನಗಳು, ಪಶ್ಚಿಮ ಘಟ್ಟಗಳು ಅಂದಾಗ ಉತ್ತರ ಏನಾಗುತ್ತೆ? ಪಶ್ಚಿಮ ಘಟ್ಟಗಳು. ನಿನ್ನೆ ಬಂದಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಪೂರ್ವ ಘಟ್ಟಗಳು ಅಂತ ಬಂದಿತ್ತು, ಹೌದಾ? ಈಗ ಇದರಲ್ಲಿ ಪಶ್ಚಿಮ ಘಟ್ಟದಲ್ಲಿ ಉಗಮವಾಗುವಂಥ ನದಿಗಳನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ 14ನೇ ಪ್ರಶ್ನೆ, ನಮ್ಮ ದೇಶದ ರಾಜ್ಯಗಳ ಭಾಷಾವಾರು ವಿಂಗಡಣೆ ಯಾವ ವರ್ಷದಲ್ಲಿ ನಡೆಯಿತು? ನಮ್ಮ ರಾಜ್ಯಗಳ ಭಾಷಾವಾರು ವಿಂಗಡಣೆಯನ್ನು ಯಾವ ವರ್ಷದಲ್ಲಿ ಮಾಡಲಾಯಿತು ಅಂದಾಗ 1956, 1966, 1976, 1986 ಅಂತ ಇದೆ. ಇದರಲ್ಲಿ ಯಾವ ಆಯ್ಕೆ ಸರಿ ಅಂದಾಗ 1956ರಲ್ಲಿ ನಮ್ಮ ದೇಶದ ರಾಜ್ಯಗಳ ಭಾಷಾವಾರು ವಿಂಗಡಣೆಯನ್ನು ಮಾಡಲಾಯಿತು. ನೆಕ್ಸ್ಟ್ 15ನೇ ಪ್ರಶ್ನೆ, 66 ಡಿಗ್ರಿ ದಕ್ಷಿಣ ಅಕ್ಷಾಂಶ ಎಂದರೆ? 66 ಡಿಗ್ರಿ ದಕ್ಷಿಣ ಅಕ್ಷಾಂಶ ಎಂದರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ, ಮಕರ ಸಂಕ್ರಾಂತಿ ವೃತ್ತ, ಆರ್ಕಿಕ್ ವೃತ್ತ, ಅಂಟಾರ್ಟಿಕ್ ವೃತ್ತ. ಹೌದಾ? 66 ಡಿಗ್ರಿ ದಕ್ಷಿಣ ಅಕ್ಷಾಂಶ ಅಂದ್ರೆ ಅಂಟಾರ್ಟಿಕ್ ವೃತ್ತ. ನೆಕ್ಸ್ಟ್ 16ನೇ ಪ್ರಶ್ನೆ, ಒಂದೇ ಗಾತ್ರದ ಹತ್ತಿಯು ಹಗುರವಾಗಿದೆ ಮತ್ತು ಕಬ್ಬಿಣ ಭಾರವಾಗಿದೆ ಎಂದು ಹೇಳಲು ಕಾರಣ? ಒಂದು ಗಾತ್ರದ ಹತ್ತಿಯು ಹಗುರವಾಗಿದೆ, ಕಬ್ಬಿಣ ಭಾರವಾಗಿದೆ ಅಂದರೆ ಅಳತಿ ಮಾತ್ರ ಸೇಮ್ ಇವೆ. ಗಾತ್ರದಲ್ಲಿ ಹತ್ತಿನೂ ಸಮ ಪ್ರಮಾಣ ಇದೆ, ಕಬ್ಬಿಣನೂ ಸಮ ಪ್ರಮಾಣ ಇದೆ. ಆದರೆ ಹತ್ತಿ ಹಗುರವಾಗಿದೆ, ಕಬ್ಬಿಣ ಭಾರವಾಗಿದೆ. ಈ ರೀತಿ ಹೇಳೋಕ್ಕೆ ಕಾರಣ ಏನು ಅಂದಾಗ ಹತ್ತಿಯ ಸಾಂದ್ರತೆ ಹೆಚ್ಚು ಹಾಗೂ ಕಬ್ಬಿಣದ ಸಾಂದ್ರತೆ ಕಡಿಮೆ. ನೆಕ್ಸ್ಟ್, ಹತ್ತಿಯ ಸಾಂದ್ರತೆ ಹಾಗೂ ಕಬ್ಬಿಣ ಸಾಂದ್ರತೆ ಎರಡೂ ಸಮ. ಹತ್ತಿಯ ಸಾಂದ್ರತೆ ಕಡಿಮೆ, ಕಬ್ಬಿಣದ ಸಾಂದ್ರತೆ ಹೆಚ್ಚು. ಮೇಲಿನವುಗಳು ಯಾವುದೂ ಅಲ್ಲ. ಇಲ್ಲಿ ಏನಾಗುತ್ತೆ ಉತ್ತರ? ಹತ್ತಿಯ ಸಾಂದ್ರತೆ ಕಡಿಮೆ, ಕಬ್ಬಿಣದ ಸಾಂದ್ರತೆ ಹೆಚ್ಚು ಅನ್ನುವಂಥದ್ದಾಗತ್ತೆ. ನೆಕ್ಸ್ಟ್ 17ನೇ ಪ್ರಶ್ನೆ, ಸಂಯುಕ್ತ ನೀರು ಮಿಶ್ರಣ ? ಸಂಯುಕ್ತ ಅಂದ್ರೆ ನೀರು, ಮಿಶ್ರಣ ಅಂದ್ರೆ ಏನು? ಗಾಳಿ, ಹೈಡ್ರೋಜನ್, ನೀರು, ಸಕ್ಕರೆ. ಇಲ್ಲಿ ಏನಾಗುತ್ತೆ ಉತ್ತರ? ಗಾಳಿ ಅನ್ನುವಂಥದ್ದು ಆಗತ್ತೆ. ನೆಕ್ಸ್ಟ್ 18ನೇ ಪ್ರಶ್ನೆ, ಕೊಟ್ಟಿರುವ ಆಯ್ಕೆಗಳಲ್ಲಿ ನಮ್ಮ ರಾಜ್ಯದ ಜಲವಿದ್ಯುತ್ ಕೇಂದ್ರ ಯಾವುದು? ನಮ್ಮ ರಾಜ್ಯದ ಜಲವಿದ್ಯುತ್ ಕೇಂದ್ರ ಯಾವುದು? ಕಬ್ಬಿನ ಜಲಾಶಯ, ಕಬಿನಿ ಜಲಾಶಯ, ಹೇಮಾವತಿ ಜಲಾಶಯ, ಆಲ್ಮಟ್ಟಿ ಜಲಾಶಯ, KRS ಅಂತ ಹೇಳಿದ್ದಾರೆ. ನಮ್ಮ ರಾಜ್ಯದ ಜಲಾಶಯ ಯಾವುದು? ಆಲಮಟ್ಟಿ ಜಲಾಶಯ. ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ಹೆಚ್ಚಾಗಿ ಕಾಣುವ ಮಾನ್ಸೂನ್ ಕಾಡುಗಳ ಮುಖ್ಯ ಲಕ್ಷಣ ಯಾವುದು? ನಮ್ಮ ಭಾರತದಲ್ಲಿ ಕಂಡುಬರುವಂತಹ ಹೆಚ್ಚಾಗಿ ಮಾನ್ಸೂನ್ ಕಾಡುಗಳ ಮುಖ್ಯ ಲಕ್ಷಣ ಏನಪ್ಪಾ? ಅವು ವರ್ಷದ ಎಲ್ಲ ಋತುಮಾನಗಳಲ್ಲಿ 2 ಬಾರಿ ಎಲೆಗಳನ್ನು ಉದುರಿಸುತ್ತವೆ. ಅವು ವರ್ಷದ ಎಲ್ಲ ಋತುಮಾನಗಳಲ್ಲಿ 3 ಬಾರಿ ಎಲೆಗಳನ್ನು ಉದುರಿಸುತ್ತವೆ. ಅವು ವರ್ಷದ ಎಲ್ಲ ಋತುಮಾನಗಳಲ್ಲಿ 4 ಬಾರಿ ಎಲೆಗಳನ್ನು ಉದುರಿಸುತ್ತವೆ. ಅವು ವರ್ಷದ 1 ಋತುವಿನಲ್ಲಿ 1 ಬಾರಿ ಎಲೆಗಳನ್ನು ಉದುರಿಸುತ್ತವೆ. ಇದರಲ್ಲಿ ಉತ್ತರ ಯಾವುದು ಅಂದಾಗ ಅವು ವರ್ಷದ 1 ಋತುವಿನಲ್ಲಿ ಮಾತ್ರ 1 ಬಾರಿ ಎಲೆಗಳನ್ನು ಉದುರಿಸುತ್ತವೆ ಅನ್ನುವಂಥದ್ದು ಅವುಗಳ ಮುಖ್ಯ ಲಕ್ಷಣ ಆಗಿದೆ. ನೆಕ್ಸ್ಟ್ 20ನೇ ಪ್ರಶ್ನೆ, ಸೂರ್ಯನಿಂದ ಅತ್ಯಂತ ದೂರವಿರುವ ಗ್ರಹ ಯಾವುದು? ಸೂರ್ಯನಿಂದ ಆಗಲೇ ನೀವು ಸೌರವ್ಯೂಹದ ಚಿತ್ರವನ್ನು ನೋಡಿದ್ರಿ. ಸೂರ್ಯನಿಗೆ ಮೊದಲಿರುವಂಥದ್ದು ಬುಧ ಗ್ರಹ, ಆದರೆ ಅತ್ಯಂತ ದೂರವಿರುವಂತಹ ಗ್ರಹ ಯಾವುದು? ಮಂಗಳ, ಯುರೇನಸ್, ಶನಿ, ನೆಪ್ಚೂನ್. ದೂರ ಇರುವಂತಹ ಗ್ರಹ ಕೊನೆಯದಾಗಿರುವಂಥದ್ದು ನೆಪ್ಚೂನ್. ಹಾಗಾಗಿ ಡಿ ಆಪ್ಷನ್ ಈಸ್ ರೈಟ್. ಇಲ್ಲಿಗೆ ಪರಿಸರ ಅಧ್ಯಯನದ 20 ಪ್ರಶ್ನೋತ್ತರಗಳು ಮುಗಿದವು. ಮುಂದಿನ ಭಾಷೆಯನ್ನು ಕನ್ನಡವನ್ನು ತಿಳಿಸಿಕೊಡಲಿದ್ದೇವೆ. ಇದೀಗ ನೀವು ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತು
ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ದೀರಿ. ಇವಾಗ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವೀಗ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ. ಕನ್ನಡ ವಿಷಯದಲ್ಲಿ ಇಲ್ಲಿ 20 ಪ್ರಶ್ನೆಗಳಿರುತ್ತವೆ. 20 ಪ್ರಶ್ನೆಗಳನ್ನು ಈಗ ಒಂದೊಂದಾಗಿ ನಾವು ಬಿಡಿಸ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಮೊದಲನೇ ಪ್ರಶ್ನೆ ಏನಿದೆ? ಹಾದಿ ಬೀದಿಗಳಲ್ಲಿ ನೀವು ಮತ್ತು ನಿಮ್ಮ ವಾಹನಗಳೇ ತುಂಬಿವೆ, ಮೈಮೇಲೆ ಎಚ್ಚರವಿಲ್ಲದಂತೆ ಸಾಗುತ್ತೀರಿ, ಇತರರಿಗೂ ತೊಂದರೆ ಕೊಡುತ್ತೀರಿ ಎಂದು ಹೇಳಿದವರು ಯಾರು? ಆಪ್ಷನ್ ಎ ಕರಡಿ, ಆಪ್ಷನ್ ಬಿ ಬೆಕ್ಕು, ಆಪ್ಷನ್ ಸಿ ನಾಯಿ, ಆಪ್ಷನ್ ಡಿ ಮಂಗ. ಏನಂತ ಕೇಳಿದ್ದಾರೆ ಇಲ್ಲಿ? ಹಾದಿ ಬೀದಿಗಳಲ್ಲಿ ನೀವು ಮತ್ತು ನಿಮ್ಮ ವಾಹನಗಳೇ ತುಂಬಿವೆ, ಮೈ ಮೇಲೆ ಎಚ್ಚರವಿಲ್ಲದಂತೆ ಸಾಗುತ್ತೀರಿ ಮತ್ತು ಇತರರಿಗೂ ತೊಂದರೆಯನ್ನು ಕೊಡುತ್ತೀರಿ ಅಂತೇಳಿ ಈ ವಾಕ್ಯವನ್ನು ಹೇಳಿದವರು ಕರಡಿ ಕೂಡ ಈ ವಾಕ್ಯವನ್ನು ಹೇಳೋದಿಲ್ಲ, ಬೆಕ್ಕು ಕೂಡ ಹೇಳೋಲ್ಲ, ಮಂಗನು ಈ ವಾಕ್ಯವನ್ನು ಹೇಳೋಲ್ಲ. ಹಾಗಾದರೆ ಈ ವಾಕ್ಯವನ್ನು ಹೇಳಿದವರು ನಾಯಿ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಸಿ, ನಾಯಿ ಈಸ್ ಎ ರೈಟ್ ಆನ್ಸರ್. ನೆಕ್ಸ್ಟ್ ಎರಡನೇ ಪ್ರಶ್ನೆ ಏನಿದೆ? ಆಯ್ಕೆಗಳಲ್ಲಿ ಯಾವ ಪದ ಚತುರ್ಥಿ ವಿಭಕ್ತಿ ಪ್ರತ್ಯಯದ ಪದಕ್ಕೆ ಉದಾಹರಣೆ ಆಗಿದೆ? ಆಪ್ಷನ್ ಎ ಪುಸ್ತಕಕ್ಕೆ, ಆಪ್ಷನ್ ಬಿ ಮನೆಯಿಂದ, ಆಪ್ಷನ್ ಸಿ ಶಾಲೆಯ, ಆಪ್ಷನ್ ಡಿ ರಾಜನಿಂದ. ಆಯ್ಕೆಗಳಲ್ಲಿ ಯಾವ ಪದ ಚತುರ್ಥಿ ವಿಭಕ್ತಿ ಪ್ರತ್ಯಯದ ಪದಕ್ಕೆ ಉದಾಹರಣೆ ಆಗಿದೆ ಅಂತೇಳಿ ಕೇಳಿದ್ದಾರೆ. ಈಗ ಪ್ರಥಮವು ದ್ವಿತೀಯನ್ನು, ತೃತೀಯದಿಂದ ಚತುರ್ಥಿ ಹೀಗೆ ಸಪ್ತಮಿ ದಸ, ಪಂಚಮಿ ದಸೆಯಿಂದ ಅಂಥೇಳಿ ನೀವೀಗ ವಿಭಕ್ತಿ ಪ್ರತ್ಯಯಗಳನ್ನು ಓದಿದ್ದೀರಿ ಮತ್ತು ತಿಳ್ಕೊಂಡಿದ್ದೀರಿ. ಹಾಗಾದರೆ ಚತುರ್ಥಿ ವಿಭಕ್ತಿ ಪ್ರತ್ಯಯಕ್ಕೆ ಈ 4 ಆಪ್ಷನಲ್ಲಿ ಯಾವುದಾಗುತ್ತೆ? ಪುಸ್ತಕಕ್ಕೆ ಇದು ಕೆ ಬರುತ್ತೆ, ವಿಭಕ್ತಿ ಪ್ರತ್ಯಯ. ಶಾಲೆಯ ಇದು ಅ ಬರುತ್ತೆ, ವಿಭಕ್ತಿ ಪ್ರತ್ಯಯ. ಮನೆಯಿಂದ ಇದು ಇಂದ ಬರುತ್ತೆ. ರಾಜನಿಂದ ಇದು ಕೂಡ ಇಂದ ಬರುತ್ತೆ. ಹೌದಾ? ಇಂದ. ಈ ಚತುರ್ಥಿ ವಿಭಕ್ತಿ ಪ್ರತ್ಯಯಕ್ಕೆ ಯಾವ ಬರ್ತೈತಿ? ಹೀಗೆ ಕೆ ಅಂತೇಳಿ ನಾವೀಗ ಓದಿದ್ದೀವಿ. ಹೌದಾ? ಚತುರ್ಥಿ ವಿಭಕ್ತಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಪುಸ್ತಕಕ್ಕೆ ಅಂತೇಳಿ ಸರಿ ಹೊಂದುತ್ತೆ. ಪುಸ್ತಕಕ್ಕೆ ಇದು ಕೆ ಮತ್ತು ಹೀಗೆ ಕೆ, ಇದು ಚತುರ್ಥಿ ವಿಭಕ್ತಿ ಆಗುತ್ತೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಎ ರೈಟ್ ಆನ್ಸರ್. ಮೂರನೇ ಪ್ರಶ್ನೆ, ನಮ್ಮನ್ನು ಉಳಿಸಿರಿ ನೀವು ಉಳಿಯಿರಿ ಎಂದು ಹೇಳಿದವರು ಯಾರು? ಆಪ್ಷನ್ ಎ ಬೆಕ್ಕು, ಆಪ್ಷನ್ ಬಿ ನಾಯಿ, ಆಪ್ಷನ್ ಸಿ ನರಿ, ಆಪ್ಷನ್ ಡಿ ಜಿಂಕೆ. ಏನಂತ ಕೇಳಿದ್ದಾರೆ ಇಲ್ಲಿ? ನಮ್ಮನ್ನು ಉಳಿಸಿರಿ ನೀವು ಉಳಿಯಿರಿ ಅಂತೇಳಿ ಹೇಳಿದವರು ಬೆಕ್ಕು ಹೇಳುತ್ತಾ, ನಾಯಿ ಹೇಳುತ್ತಾ, ನರಿ ಹೇಳುತ್ತಾ, ಜಿಂಕೆ ಹೇಳುತ್ತಾ. ಈ ಪಾಠವನ್ನು ನೀವು ಈಗಾಗಲೇ ಓದಿದ್ದೀರಿ ಮತ್ತು ತಿಳ್ಕೊಂಡಿದ್ದೀರಿ. ಹಾಗಾದರೆ ಈ ವಾಕ್ಯವನ್ನು ಬೆಕ್ಕು ಹೇಳುತ್ತೆ. ಹೌದಾ? ಏನಂತ ಹೇಳುತ್ತೆ ಬೆಕ್ಕು? ನಮ್ಮನ್ನು ಉಳಿಸಿರಿ ನೀವು ಉಳಿಯಿರಿ ಅಂಥೇಳಿ ಬೆಕ್ಕು ಈ ಮಾತನ್ನು ಹೇಳುತ್ತೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಈಸ್ ಎ ರೈಟ್ ಆನ್ಸರ್. ನಾಲ್ಕನೇ ಪ್ರಶ್ನೆ, ಕೊಟ್ಟಿರುವ ಆಯ್ಕೆಗಳಲ್ಲಿ ಏಕಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳ ಗುಂಪು ಯಾವುದು? ಆಪ್ಷನ್ ಎ ಆ, ಇ, ಉ, ಎ, ಐ, ಓ, ಆಪ್ಷನ್ ಬಿ ಅ, ಇ, ಉ, ಎ, ಓ, ಆಪ್ಷನ್ ಸಿ ನ್ಯ, ನ್ಯ, ನ, ನ, ಮ, ಆಪ್ಷನ್ ಡಿ ಗ, ಜ, ಡ, ದ, ಬ. ವಿದ್ಯಾರ್ಥಿಗಳು ಈಗ 4 ಆಪ್ಷನನ್ನು ಕೊಟ್ಟಿದ್ದಾರೆ. ಏನಂತ ಇಲ್ಲಿ ಏನು ಕೇಳಿದ್ದಾರೆ ವಾಕ್ಯದಲ್ಲಿ? ಏಕಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳನ್ನು ಏನಂತ ಯಾವುದು ಅಂತೇಳಿ, ಗುಂಪು ಯಾವುದು ಅಂತೇಳಿ ಕೇಳಿದ್ದಾರೆ. ಹಾಗಾದರೆ ಅ, ಇ, ಉ, ಎ, ಓ ಅನ್ನೋದಿವು ಏಕಮಾತ್ರ ಕಾಲದಲ್ಲಿ ಉಚ್ಚರಿಸುವಂತಹ ಅಕ್ಷರಗಳು. ಆ, ಇ, ಉ, ಎ, ಐ, ಓ ಅನ್ನೋದಿವು ದ್ವಿಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು. ಹಾಗಾಗಿ ಇದು ಏಕಮಾತ್ರ ಕಾಲದಲ್ಲಿ ಉಚ್ಚರಿಸಕ್ಕೆ ಬರೋದಿಲ್ಲ ಈ ಅಕ್ಷರಗಳನ್ನು. ನ್ಯ, ನ್ಯ, ನ, ನ, ಮ ಇವು ಅನುನಾಸಿಕ ಅಕ್ಷರಗಳು, ಇದು ಕೂಡ ಆಗೋದಿಲ್ಲ. ಗ, ಜ, ಡ, ದ, ಬ ಇವು ಅಲ್ಪ ಪ್ರಾಣಮಾಹ ಅಕ್ಷರಗಳು. ಹಾಗಾಗಿ ಇವು ಕೂಡ ಏಕಮಾತ್ರ ಕಾಲದಲ್ಲಿ ಉಚ್ಚರಿಸಲು ಸಾಧ್ಯ ಇಲ್ಲ. ಹಾಗಾಗಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಬಿ ಈಸ್ ಎ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ, ಮಲ್ಲಜ್ಜಿ ಎಲ್ಲರೊಂದಿಗೆ ಹೇಗೆ ಮಾತನಾಡುತ್ತಾಳೆ? ಆಪ್ಷನ್ ಎ ಸಿಡಿ ಮಿಡಿಗೊಳ್ಳುತ್ತಾ, ಆಪ್ಷನ್ ಬಿ ನಗು ನಗುತ್ತಾ, ಆಪ್ಷನ್ ಸಿ ಕೋಪಗೊಳ್ಳುತ್ತಾ, ಆಪ್ಷನ್ ಡಿ ಅಳುತ್ತಾ. ಮಲ್ಲಜ್ಜಿ ಎಲ್ಲರೊಂದಿಗೆ ಹೇಗೆ ಮಾತನಾಡುತ್ತಾಳೆ? ಈ ಪಾಠವನ್ನು ನೀವು ಈಗಾಗಲೇ ಓದಿದ್ದೀರಿ ಅಂತೇಳಿ ತಿಳ್ಕೊಳ್ತೀನಿ. ಹಾಗಾದರೆ ಮಲ್ಲಜ್ಜಿ ಎಲ್ಲರೊಂದಿಗೆ ಹೇಗೆ ಮಾತಾಡ್ತಾಳೆ? ಅಳುತ್ತಾ ಮಾತಾಡ್ತಾಳಾ? ಇಲ್ಲ. ಸಿಡಿ ಮಾಡ್ತಾಳಾ? ಇಲ್ಲ. ಹಾಗಾದರೆ ಕೋಪಗೊಳ್ತಾಳಾ? ಇದು ಕೂಡ ಆಗಲ್ಲ.
ಹಾಗಾದರೆ ಮಲ್ಲಜ್ಜಿ ಎಲ್ಲರೊಂದಿಗೆ ನಗು ನಗುತ್ತಾ ಮಾತಾಡ್ತಾಳೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ ಎ ರೈಟ್ ಆನ್ಸರ್. 6ನೇ ಪ್ರಶ್ನೆ, ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದ ಜೋಡಿ ಕ್ರಮ ಯಾವುದು? ಆಪ್ಷನ್ ಎ ಸ್ವರಾಕ್ಷರಗಳು 13, ಆಪ್ಷನ್ ಬಿ ವ್ಯಂಜನಾಕ್ಷರಗಳು 24, ಆಪ್ಷನ್ ಸಿ ಅವರ್ಗೀಯ ವ್ಯಂಜನಾಕ್ಷರಗಳು 10, ಆಪ್ಷನ್ ಡಿ ಅನುನಾಸಿಕಾಕ್ಷರಗಳು 7. ಹೌದಾ? ವ್ಯಂಜನಾಕ್ಷರಗಳು 24 ಆಗಲ್ಲ, 34 ಇದ್ದಾವೆ. ಅನುನಾಸಿಕಾಕ್ಷರಗಳು ಈಗ ನೋಡಿದ್ರಿ, ಅನುನಾಸಿಕಾಕ್ಷರಗಳು ನ್ಯ ನ್ಯ ಅಂತ ಹೇಳಿ ಓದಿದ್ರಾ? 5 ಇದಾವೆ. ಹೌದಾ? ಅನುನಾಸಿಕಾಕ್ಷರಗಳು ಎಷ್ಟು? 5 ಇದಾವೆ. ಆದರೆ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ? 7 ಕೊಟ್ಟಿದ್ದಾರೆ. ಹಾಗಾದರೆ ಇದು ಕೂಡ ಸರಿಯಾದ ಉತ್ತರ ಅಲ್ಲ. ಅವರ್ಗೀಯ ವ್ಯಂಜನಾಕ್ಷರಗಳು ಯ ರ ಲ ವ ಶ ಶ ಸ ಹ ಅಂತೇಳಿ ಅವು ಅವರ್ಗೀಯ ವ್ಯಂಜನಗಳಾಗ್ತವೆ. ಹಾಗಾಗಿ ಇದು ಕೂಡ ಆಗಲ್ಲ. ಇಲ್ಲಿ ಏನು ಕೇಳಿದರೆ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದ ಜೋಡಿ ಕ್ರಮ ಯಾವುದು? ಹೌದಾ? ಸ್ವರಾಕ್ಷರಗಳು ಎಷ್ಟಿದಾವು? 13. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಎ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ, ಈ ದೀರ್ಘ ಸ್ವರಾಕ್ಷರ ಆದರೆ ಜ ಕ್ವಶನ್ ಮಾರ್ಕ್ ಕೊಟ್ಟಿದ್ದಾರೆ. ಆಪ್ಷನ್ ಎ ಅಲ್ಪ ಪ್ರಾಣಾಕ್ಷರ, ಆಪ್ಷನ್ ಬಿ ಹ್ರಸ್ವ ಸ್ವರಾಕ್ಷರ, ಆಪ್ಷನ್ ಸಿ ಅನುನಾಸಿಕಾಕ್ಷರ, ಆಪ್ಷನ್ ಡಿ ಮಹಾಪ್ರಾಣಾಕ್ಷರ ಅಂಥೇಳಿ 4 ಆಪ್ಷನನ್ನು ಕೊಟ್ಟಿದ್ದಾರೆ. ಇ ಅನ್ನೋದು ದೀರ್ಘ ಸ್ವರಾಕ್ಷರ ಆದರೆ ಜ ಅನ್ನೋದು ಯಾವ ಅಕ್ಷರ ಅಂಥೇಳಿ ನಾವೀಗ ಹೇಳಬೇಕು. ಜ ಅಂದರೆ ಮಹಾಪ್ರಾಣಾಕ್ಷರ. ಋಸ್ವಸ್ವರನಾಗ್ತಾ ಋಸ್ವಸ್ವರ ಈ ಅವು ಬರುತ್ತೆ, ಇದು ಕೂಡ ಆಗಲ್ಲ. ಅಲ್ಪ ಪ್ರಾಣ ಅಂದರೆ ಗ ಜ ಡ ದ ಬ ಅವು ಬರುತ್ತೆ, ಇದು ಕೂಡ ಆಗಲ್ಲ. ಅನುನಾಸಿಕಾಕ್ಷರಗಳು ನ್ಯ ನ್ಯ ಅವು ಬರುತ್ತೆ, ಹಾಗಾದರೆ ಇದು ಕೂಡ ಆಗಲ್ಲ. ಹಾಗಾದರೆ ಜ ಅನ್ನೋದು ಏನಪ್ಪ ಅಂತಂದರೆ ಮಹಾಪ್ರಾಣಾಕ್ಷರ ಆಗುತ್ತೆ. ಹೌದಾ? ಜ ಅನ್ನೋದು ಏನಾಗುತ್ತೆ? ಮಹಾಪ್ರಾಣಾಕ್ಷರ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಡಿ ಈಸ್ ಎ ರೈಟ್ ಆನ್ಸರ್. ನೆಕ್ಸ್ಟ್ 8ನೇ ಪ್ರಶ್ನೆ, ಗೆ ಈ ಗೆ ಕೆ ಇವುಗಳು ಡ್ಯಾಶ್ ವಿಭಕ್ತಿ ಪ್ರತ್ಯಯಗಳಾಗಿವೆ. ಆಪ್ಷನ್ ಎ ಸಪ್ತಮಿ, ಆಪ್ಷನ್ ಬಿ ಚತುರ್ಥಿ ವಿಭಕ್ತಿ, ಆಪ್ಷನ್ ಸಿ ಷಷ್ಠಿ, ಆಪ್ಷನ್ ಡಿ ದ್ವಿತೀಯ. ಏನಂತ ಕೇಳಿದ್ದಾರೆ ಇಲ್ಲಿ? ಗೆ ಈ ಗೆ ಕೆ ಇವು ಯಾವ ವಿಭಕ್ತಿ ಪ್ರತ್ಯಯ ಅಂತೇಳಿ ಕೇಳಿದ್ದಾರೆ. ಸಪ್ತಮಿ ಆಗುತ್ತಾ, ಷಷ್ಠಿ ಆಗುತ್ತಾ, ಚತುರ್ಥಿ ವಿಭಕ್ತಿ ಆಗ್ತದೆ, ದ್ವಿತೀಯ ಆಗುತ್ತಾ? ಸಪ್ತಮಿನೂ ಕೂಡ ಆಗೋಲ್ಲ, ಷಷ್ಠಿ ಆಗ್ತತಿ. ಇದು ಸಪ್ತಮಿ ದೆಸೆಯಿಂದ ಅಂಥೇಳಿ ನಾವು ಈಗ ವಿಭಕ್ತಿ ಪ್ರತ್ಯಯವನ್ನು ಹೇಳ್ತೇವೆ. ಹಾಗಾದರೆ ಷಷ್ಠಿ ವಿಭಕ್ತಿ ಪ್ರತ್ಯಯ ಆಗುತ್ತೆ. ಚತುರ್ಥಿ ವಿಭಕ್ತಿ ಗೆ ಈ ಗೆ ಕೆ ಬರುತ್ತೆ. ಹೌದಾ? ಗೆ ಈ ಗೆ ಕೆ. ಹೌದಾ? ಈ ವಿಭಕ್ತಿ ಪ್ರತ್ಯಯಗಳು ಬರುತ್ತವೆ. ದ್ವಿತೀಯ ಅನ್ನು ಬರುತ್ತೆ. ಈ ವಿಭಕ್ತಿ ಪ್ರತ್ಯಯಗಳು ನೋಡಿದ್ವಿ. ಹಾಗಾದರೆ ಈ ಗೆ ಕೆ ಅನ್ನೋದು ಯಾವ ವಿಭಕ್ತಿ ಪ್ರತ್ಯಯ? ಚತುರ್ಥಿ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆನಾ? ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಚತುರ್ಥಿ ವಿಭಕ್ತಿ ಅನ್ನೋದು ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ 9ನೇ ಪ್ರಶ್ನೆ ಏನಿದೆ? ಬೇವು ಬೆಲ್ಲದೊಳಗಿಡಲೇನು ಫಲ, ಈ ಪದ್ಯವನ್ನು ಬರೆದವರು ಯಾರು? ಆಪ್ಷನ್ ಎ ಪುರಂದರದಾಸರು, ಆಪ್ಷನ್ ಬಿ ಕನಕದಾಸರು, ಆಪ್ಷನ್ ಸಿ ಸಿದ್ದಯ್ಯ ಪುರಾಣಿಕ, ಆಪ್ಷನ್ ಡಿ ದ ರಾ ಬೇಂದ್ರೆಯವರು. ಏನಂತ ಕೇಳಿದ್ದಾರೆ ಇಲ್ಲಿ? ಬೇವು ಬೆಲ್ಲದೊಳಗಿಡಲೇನು ಫಲ ಅನ್ನೋದು ಈ ಪದ್ಯವನ್ನು ನೀವು ಈಗಾಗಲೇ ಓದಿದ್ದೀರಿ. ಹಾಗಾದರೆ ಈ ಪದ್ಯವನ್ನು ಬರೆದಿರ್ತಕ್ಕಂತಹ ಕವಿ ಯಾರಂಥೇಳಿ ಕೇಳಿದ್ದಾರೆ. ಹೌದಾ? ಕನಕದಾಸರು ಹೌದಾ? ಅಲ್ಲ. ಹಾಗಾದರೆ ಸಿದ್ದಯ್ಯ ಪುರಾಣಿಕರು ಬರೆದಿದ್ದಾರಾ? ಇದು ಕೂಡ ಅಲ್ಲ. ದ ರಾ ಬೇಂದ್ರೆಯವರು ಬರೆದಾರಾ? ಇಲ್ಲ. ಹಾಗಾದರೆ ಈ ಪದ್ಯವನ್ನು ಬರೆದಿರ್ತಕ್ಕಂತಹ ಕವಿ ಯಾರಪ್ಪ ಅಂತಂದರೆ ಪುರಂದರದಾಸರು. ಹೌದಾ? ಸರಿಯಾದ ಉತ್ತರ ಆಪ್ಷನ್ ಎ ಪುರಂದರದಾಸರು ಈಸ್ ಎ ರೈಟ್ ಆನ್ಸರ್. 10ನೇ ಪ್ರಶ್ನೆ, ಕಿರಿಯರಿಗೆ ಚಿರಂಜೀವಿ, ಗೆಳೆಯ ಗೆಳತಿಗೆ ಕ್ವಶನ್ ಮಾರ್ಕ್ ಕೊಟ್ಟಿದ್ದಾರೆ. ಆಪ್ಷನ್ ಎ ತೀರ್ಥರೂಪ, ಆಪ್ಷನ್ ಬಿ ಪೂಜ್ಯ, ಆಪ್ಷನ್ ಸಿ ಮಾತುಶ್ರೀ ಸಮಾನ, ಆಪ್ಷನ್ ಡಿ ನಲ್ಮೆಯ ಅಥವಾ ಪ್ರೀತಿಯ. ಈಗೇನು ಕೇಳಿದ್ದಾರೆ ಇಲ್ಲಿ? ಕಿರಿಯರಿಗೆ ಚಿರಂಜೀವಿ ಆದರೆ ಗೆಳೆಯ ಗೆಳತಿಗೆ ಅಂತ ಕರಿತೇವೆ, ನಲ್ಮೆಯ ಪ್ರೀತಿ ಅಂತೇಳಿ ಕರಿತೇವೆ, ಪೂಜ್ಯ ಅಂತೇಳಿ ಗುರುಗಳಿಗೆ ಕರಿತೇವೆ. ಹಾಗಾಗಿ ಇದು ಕೂಡ ತಪ್ಪನ್ಸರು. ತೀರ್ಥರೂಪ ಅಂತೇಳಿ ತಂದೆಗೆ ಕರಿತೇವೆ. ಹೌದಾ? ತೀರ್ಥರೂಪ ಸಮಾನ ಅಂಥೇಳಿ ತಂದೆಗೆ ಕರಿತೇವೆ. ಮಾತುಶ್ರೀ ಸಮಾನ ಅಂಥೇಳಿ ತಾಯಿಗೆ ಚಿಕ್ಕಮ್ಮ ಮತ್ತು ದೊಡ್ಡಮ್ಮನಿಗೆ ಕರಿತೇವೆ. ಹೌದಾ? ಈಗೇನು ಕೇಳಿದರೆ ಗೆಳೆಯ ಮತ್ತು ಗೆಳತಿಗೆ ಏನಂತ ಕರಿತೇವೆ? ನಲ್ಮೆಯ ಮತ್ತು ಪ್ರೀತಿಯ ಅಂತೇಳಿ ಕರಿತೇವೆ. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಡಿ ಈಸ್ ಎ ರೈಟ್ ಆನ್ಸರ್.
ನೆಕ್ಸ್ಟ್ ಪ್ರಶ್ನೆ 11ನೇದು, ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದ ಜೋಡಿ ಯಾವುದು? ಆಪ್ಷನ್ ಎ ಸ್ವರಗಳ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳು ಸ್ವರಾಕ್ಷರಗಳು. ಆಪ್ಷನ್ ಬಿ ಸ್ವರಗಳ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳು ವ್ಯಂಜನಾಕ್ಷರಗಳು. ಆಪ್ಷನ್ ಸಿ ಸ್ವರಗಳ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳು ಯೋಗವಾಹಗಳು. ಆಪ್ಷನ್ ಡಿ ಸ್ವರಗಳ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳು ದೀರ್ಘಾಕ್ಷರಗಳು ಅಂತೇಳಿ ಕೊಟ್ಟಿದ್ದಾರೆ. ಈ 4 ವಾಕ್ಯಗಳಲ್ಲಿ ಸರಿಯಾದ ಜೋಡಿನ ನಾವೀಗ ಗುರುತಿಸ್ಬೇಕು. ಹೌದಾ? ಯಾವುದಾಗುತ್ತೆ? ಸ್ವರಗಳ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳನ್ನು ಸ್ವರಾಕ್ಷರಗಳು, ಸ್ವರಗಳ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳು ವ್ಯಂಜನಾಕ್ಷರಗಳು. ಹೌದಾ? ಸ್ವರಗಳ ಸಹಾಯದಿಂದ ಉಚ್ಚರಿಸಲು ಯೋಗವಾಹಗಳು, ಇದು ಕೂಡ ತಪ್ಪಾಗುತ್ತೆ. ಸ್ವರಗಳ ಸಹಾಯದಿಂದ ಉಚ್ಚರಿಸಲು ಅಕ್ಷರ ದೀರ್ಘ ಸ್ವರಾಕ್ಷರಗಳು, ಇದು ಕೂಡ ತಪ್ಪು. ಹಾಗಾದರೆ ಸ್ವರಗಳ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳು ಸ್ವರಾಕ್ಷರಗಳು, ಸ್ವರಗಳ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳು ಸ್ವರಾಕ್ಷರಗಳು. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಎ ಈಸ್ ಎ ರೈಟ್ ಆನ್ಸರ್. 12ನೇ ಪ್ರಶ್ನೆ, ಕೊಟ್ಟಿರುವ ಆಯ್ಕೆಗಳಲ್ಲಿ ತೃತೀಯ ವಿಭಕ್ತಿ ಪ್ರತ್ಯಯದ ಪದಕ್ಕೆ ಉದಾಹರಣೆ ಯಾವುದು? ಆಪ್ಷನ್ ಎ ಮನೆಯಲ್ಲಿ, ಆಪ್ಷನ್ ಬಿ ಶಾಲೆಯಲ್ಲಿ, ಆಪ್ಷನ್ ಸಿ ರಾಜನಿಗೆ, ಆಪ್ಷನ್ ಡಿ ರೈತನಿಂದ. ಏನಂತ ಕೊಟ್ಟಿದ್ದಾರೆ ಇಲ್ಲಿ? ಕೊಟ್ಟಿರುವ ಆಯ್ಕೆಗಳಲ್ಲಿ ತೃತೀಯ ವಿಭಕ್ತಿ ಪ್ರತ್ಯಯದ ಪದಕ್ಕೆ ಉದಾಹರಣೆ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಹೌದಾ? ಶಾಲೆಯಲ್ಲಿ ತೃತೀಯ ವಿಭಕ್ತಿ ಅಂದ್ರೆ ಇಂದಾಗುತ್ತೆ. ಹೌದಾ? ತೃತೀಯ ವಿಭಕ್ತಿ ಪ್ರತ್ಯಯ ಯಾವುದು? ವಿಭಕ್ತಿ ಪ್ರತ್ಯಯ ಇಂದ. ಹಾಗಾದರೆ ಮನೆಯಲ್ಲಿ ಇದು ಒಂದನೇದು ಏನಾಗುತ್ತೆ? ಅಲ್ಲಿ ಆಗುತ್ತೆನಾ ವಿಭಕ್ತಿ ಪ್ರತ್ಯಯ. ರಾಜನಿಗೆ ಗೆ ಬರುತ್ತೆ, ಇದು ಬರಲ್ಲ. ಶಾಲೆ ಅಲ್ಲಿ, ಇದು ಮೂರನೇದು, ಇದು ಕೂಡ ಅಲ್ಲಿ ಬರ್ತದೆ ವಿಭಕ್ತಿ ಪ್ರತ್ಯಯ. ರೈತನಿಂದ ಇದೇನು ಬರುತ್ತೆ? ಇಂದ ಬರುತ್ತೆ ನೋಡ್ರಿ. ಹೌದಾ? ಈಗ ಅವ್ರು ಏನು ಕೇಳಿದ್ದಾರೆ ವಾಕ್ಯದಲ್ಲಿ? ತೃತೀಯ ವಿಭಕ್ತಿ ಪ್ರತ್ಯಯಕ್ಕೆ ಪದಕ್ಕೆ ಉದಾಹರಣೆ ಕೇಳಿದ್ದಾರೆ. ಹೌದಾ? ಮನೆಯಲ್ಲಿ ಕೂಡ ಆಗಲ್ಲ, ರಾಜನಿಗೆ ಆಗಲ್ಲ, ಶಾಲೆಯಲ್ಲಿ ಆಗಲ್ಲ. ಹಾಗಾದರೆ ಇಂದ ಬಂದಿದೆ, ಇಲ್ಲಿ ಕೂಡ ತೃತೀಯ ಅಂದರೆ ಇಂದ ಅಂತ ಬಂದಿದೆ. ಹಾಗ ಸರಿಯಾದ ಉತ್ತರ ಏನಪ್ಪ ಅಂದರೆ ಆಪ್ಷನ್ ಡಿ ರೈತನಿಂದ ಅನ್ನೋದು ಸರಿಯಾದ ಉತ್ತರ. 13ನೇ ಪ್ರಶ್ನೆ ಏನಿದೆ? ಲೋಪಸಂಧಿ ದೇವರಿಗೆ, ಆಗಮ ಸಂಧಿ ? ಆಪ್ಷನ್ ಎ ಮಳೆಗಾಲ, ಆಪ್ಷನ್ ಬಿ ಕೋಪಗೊಂಡು, ಆಪ್ಷನ್ ಸಿ ಸಕ್ಕರೆ ಆಯಿತು, ಆಪ್ಷನ್ ಡಿ ಮುಳ್ಳನ್ನು. ಲೋಪಸಂಧಿಗೆ ದೇವರಿಗೆ ಅನ್ನೋದು ಲೋಪಸಂಧಿ ಆದರೆ ಆಗಮ ಸಂಧಿಗೆ ಯಾವುದು ಉದಾಹರಣೆ ಅಂತೇಳಿ ನಾವೀಗ ನೋಡಬೇಕು. ಹೌದಾ? ಈಗ ಮಳೆಗಾಲ, ಇದು ಗಾ ಬದಲಾಗಿ ಕತಪಗಳಿಗೆ ಗದಬಗಳು. ಬಿಡಿಸಿ ಬರೆದಾಗ ಮಳೆ ಪ್ಲಸ್ ಕಾಲ ಬರುತ್ತೆ, ಕಾದ ಬದಲಾಗಿ ಗ ಬಂದಿದೆ. ಹೌದಾ? ಇದು ಆಗಲ್ಲ, ಆದೇಶ ಸಂಧಿ ಆಗುತ್ತೆ ಒಂದೇದಿದು, ಇದು ಕೂಡ ಆಗಮ ಆಗಲ್ಲ. ಕೋಪ ಪ್ಲಸ್ ಕೊಂಡು ಕೋಪಗೊಂಡು, ಇದು ಕೂಡ ಆಗಲ್ಲ, ಇದು ಕೂಡ ಆದೇಶ ಆಗ್ತೈತಿ. ಮುಳ್ಳು ಪ್ಲಸ್ ಅನ್ನು ಮುಳ್ಳನ್ನು, ಇದು ಕೂಡ ಬರಲ್ಲ. ಹಾಗಾದರೆ ಸಕ್ಕರೆ ಆಯಿತು. ನೋಡೋಣ, ಬಿಡಿಸಿ ಬರೆಯೋಣ. ಸಕ್ಕರೆ ಅಧಿಕ ಆಯಿತು. ಸಕ್ಕರೆ ಅಧಿಕ ಆಯಿತು, ಸಕ್ಕರೆ ಆಯಿತು. ಸಕ್ಕರೆ ಆಯಿತು. ಆಯಿತಾ? ಈಗ ಸಕ್ಕರೆ ಅನ್ನೋದು ಪೂರ್ವ ಪದದಲ್ಲಿದೆನಾ? ಹಾಗಾದರೆ ಆಯಿತು ಅನ್ನೋದು ಉತ್ತರ ಪದದಲ್ಲಿದೆ. ಇಲ್ಲಿ ಸಕ್ಕರೆ ಎ ಅಕ್ಷರ ಬಂದಿದೆ, ಇಲ್ಲಿ ಆ ಅಕ್ಷರ ಬಂದಿದೆ ಉತ್ತರ ಪದದಲ್ಲಿ. ಹಾಗಾದರೆ ಸಕ್ಕರೆ ಅಧಿಕ ಆಯಿತು, ಸಕ್ಕರೆ ಆಯಿತು. ಇಲ್ಲಿ ಆದ ಬದಲಾಗಿ ಯ ಅನ್ನೋದು ಆಗಮವಾಗಿದೆ. ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಕರೆ ಮಾಡುವಾಗ ಒಂದು ಅಕ್ಷರ ಆಗಮವಾದರೆ ಅದನ್ನ ಆಗಮ ಸಂಧಿ ಅಂತೇಳಿ ಕರಿತೇವೆ. ಹಾಗಾದರೆ ಇಲ್ಲಿ ಯ ಅನ್ನೋದು ಹೊಸದಾಗಿ ಆಗಮವಾಗಿದೆ. ವ ಮತ್ತು ಯ ಅಕ್ಷರ ಆಗಮವಾದರೆ ಅದನ್ನ ಆಗಮ ಸಂಧಿ ಅಂತೇಳಿ ಕರಿತೇವೆ. ಹಾಗಾದರೆ ಆಗಮ ಸಂಧಿಗೆ ಸರಿಯಾದ ಉದಾಹರಣೆ ಯಾವುದಪ್ಪ ಅಂದರೆ ಸಕ್ಕರೆ ಆಯಿತು ಅನ್ನೋದು ಈಸ್ ಎ ರೈಟ್ ಆನ್ಸರ್. 14ನೇ ಪ್ರಶ್ನೆ, ರೋಗಿ ಎಂಬುದು ಡ್ಯಾಶ್ ನಾಮಪದಕ್ಕೆ ಉದಾಹರಣೆ ಆಗಿದೆ. ಆಪ್ಷನ್ ಎ ರೂಢ, ಆಪ್ಷನ್ ಬಿ ಅಂಕಿತ, ಆಪ್ಷನ್ ಸಿ ಸರ್ವ, ಆಪ್ಷನ್ ಡಿ ಅನ್ವರ್ಥ. ರೋಗಿ ಅನ್ನೋದು ಇದು ಕೂಡ ರೂಢನಾಮ, ರೂಢಿಯಿಂದ ಬಂದಂಥ ಪದ ಅಲ್ಲ. ಅಂಕಿತ ನಾಮ ಗುರುತಿಗೆ ಆಗಿ ಮತ್ತು
ವ್ಯವಹಾರಕ್ಕಾಗಿಟ್ಟಂಥ ಹೆಸರುಗಳನ್ನು ಅಂತೇಳಿ ಕರಿತೇವೆ. ಹಾಗಾದರೆ ಇದು ಕೂಡ ರೋಗಿ ಅನ್ನೋದು ಅಂಕಿತನೂ ಆಗಲ್ಲ, ಸರ್ವನಾಮನೂ ಆಗಲ್ಲ. ಹಾಗಾದರೆ ರೋಗಿ ಅನ್ನೋದು ಯಾವುದಕ್ಕೆ ಉದಾಹರಣೆ? ಅನ್ವರ್ಥನಾಮಕ್ಕೆ ಉದಾಹರಣೆ. ಹಾಗಾಗಿ ಸರಿಯಾದ ಉತ್ತರ ಅನ್ವರ್ಥ ಅನ್ನೋದು ಈಸ್ ಎ ರೈಟ್ ಆನ್ಸರ್. ಆಪ್ಷನ್ ಡಿ ಈಸ್ ಎ ರೈಟ್. ನೆಕ್ಸ್ಟ್ 15ನೇ ಪ್ರಶ್ನೆ. ಜ ಅಧಿಕ್ ಆ, ಗ ಅಧಿಕ್ ರು, ತ ಅಧಿಕ್ ಇ ಇದನ್ನು ಕೂಡಿಸಿ ಬರೆದಾಗ ಆಪ್ಷನ್ ಎ ಜಾಗೃತಿ, ಆಪ್ಷನ್ ಬಿ ಜಾಗೃತೆ, ಆಪ್ಷನ್ ಸಿ ಜಾಗೃತೆ, ಆಪ್ಷನ್ ಡಿ ಜಾಗೃತಿ ಅಂತೇಳಿ ಕೊಟ್ಟಿದ್ದಾರೆ. ಹೌದಾ? ಈಗ ಬಿಡಿ ಬಿಡಿಯಾಗಿ ಅಕ್ಷರಗಳನ್ನು ಬಿಡಿಸಿ ಬರೆದಿದ್ದಾರೆ. ನಾವೀಗ ಕೂಡಿಸಿ ಅಕ್ಷರವನ್ನು ನಾವೀಗ ಹೇಳಬೇಕು. ಜ ಅಧಿಕ್ ಆ ಏನಾಗುತ್ತೆ? ಜ. ಜ ಅಧಿಕ್ ಗ ಅಧಿಕ್ ರು ಏನಾಗುತ್ತೆ? ಗೃ. ಗೃ ಅಧಿಕತ. ತ ಅಧಿಕ್ ಏನಾಗುತ್ತೆ? ತಿ. ಹೌದಾ? ಇದನ್ನು ಬಿಡಿಸಿ ಬರೆದಾಗ ಈ ರೀತಿ ಆಗುತ್ತೆ. ನಾವು ಕೂಡಿಸಿ ಓದಿದಾಗ ಜಾಗೃತಿ ಅನ್ನೋದು ಈ ರೀತಿಯಾಗಿ ನಾವು ಅಕ್ಷರವನ್ನು ಕೂಡಿಸಿ ಬರಿಬಹುದು. ಹೌದಾ? ಹಾಗಾದರೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಜಾಗೃತಿ. ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ. ಆಪ್ಷನ್ ಈಸ್ ಎ ಜಾಗೃತಿ ಅನ್ನೋದು ರೈಟ್ ಆನ್ಸರ್. ನೆಕ್ಸ್ಟ್ 16ನೇ ಪ್ರಶ್ನೆ. ಅಣ್ಣ ಪೇಟೆಗೆ ಹೋದನು ಈ ವಾಕ್ಯವನ್ನು ವಚನ ಬದಲಿಸಿ ಬರೆದಾಗ ಆಪ್ಷನ್ ಎ ಅಕ್ಕ ಪೇಟೆಗೆ ಹೋದನು, ಆಪ್ಷನ್ ಬಿ ಅಕ್ಕಂದಿರು ಪೇಟೆಗೆ ಹೋದರು, ಆಪ್ಷನ್ ಸಿ ಅಣ್ಣಂದಿರು ಪೇಟೆಗೆ ಹೋದರು, ಆಪ್ಷನ್ ಡಿ ಅಣ್ಣಂದಿರು ಪೇಟೆಗೆ ಹೋದಳು ಅಂತೇಳಿ ಕೊಟ್ಟಿದ್ದಾರೆ 4 ಆಪ್ಷನನ್ನು. ಈ ವಾಕ್ಯದಲ್ಲಿ ಏನು ಕೇಳಿದ್ದಾರೆ? ಅಣ್ಣ ಪೇಟೆಗೆ ಹೋದನು, ಈ ವಾಕ್ಯವನ್ನು ವಚನ ಬದಲಿಸಿ ಬರೀರಿ ಅಂತೇಳಿ ಹೇಳಿದ್ದಾರೆ. ಹೌದಾ? ಹಾಗಾದರೆ ಅಣ್ಣ ಪೇಟೆಗೆ, ಅಣ್ಣನನ್ನು ಏಕವಚನ, ಹೋದನನ್ನು ಒಬ್ಬನೇ ಹೋಗ್ತಾನೆ. ಹೌದಾ? ಇದು ಏಕವಚನದಲ್ಲಿ ವಾಕ್ಯವನ್ನು ಕೊಟ್ಟಿದ್ದಾರೆ. ನಾವೀಗ ಬಹುವಚನದಲ್ಲಿ ವಾಕ್ಯವನ್ನು ಮಾಡಬೇಕು. ಅಣ್ಣಂದಿರು ಪೇಟೆಗೆ ಹೋದರು ಅನ್ನೋದು ಬಹುವಚನ. ಇಲ್ಲಿ ಅಣ್ಣನದು ಏಕವಚನ ಆಗುತ್ತೆ, ನಾವೀಗ ಅಣ್ಣಂದಿರು ಅಂದರೆ ಬಹುವಚನ ಆಗುತ್ತೆ. ಹಾಗಾದರೆ ವಚನ ಬದಲಿಸಿ ಬರೆದಾಗ ಏನಾಗುತ್ತೆ? ಅಣ್ಣಂದಿರು ಪೇಟೆಗೆ ಹೋದರು ಅನ್ನೋದು ಈಸ್ ಎ ರೈಟ್ ಆನ್ಸರ್. ಆಪ್ಷನ್ ಸಿ ಸರಿಯಾದ ಉತ್ತರ. ನೆಕ್ಸ್ಟ್ 17ನೇ ಪ್ರಶ್ನೆ. ಕೊಟ್ಟಿರುವ ಆಯ್ಕೆಗಳಲ್ಲಿ ವಿಜಾತಿ ಸಂಯುಕ್ತಾಕ್ಷರ ಅಲ್ಲದ ಪದ ಅಕ್ಷರ ಯಾವುದು? ಏನಂತ ಕೇಳಿದ್ದಾರೆ ಇಲ್ಲಿ? ಕೊಟ್ಟಿರುವ ಆಯ್ಕೆಗಳಲ್ಲಿ 4 ಆಯ್ಕೆಗಳಲ್ಲಿ ವಿಜಾತಿ ಸಂಯುಕ್ತಾಕ್ಷರ ಅಲ್ಲದ ಪದ ಅಥವಾ ಅಕ್ಷರ ಪದ ಯಾವುದು ಅಂತ ಹೇಳಿ ನಾವೀಗ ನೋಡಬೇಕು. ಆಪ್ಷನ್ ಎ ಕ್ರ, ಆಪ್ಷನ್ ಬಿ ಬದ್ಧ, ಆಪ್ಷನ್ ಸಿ ಖಡ್ಗ, ಆಪ್ಷನ್ ಡಿ ವಸ್ತ್ರ. ವಿಜಾತಿ ಸಂಯುಕ್ತಾಕ್ಷರ ಅಲ್ಲದ ಪದವನ್ನು ನಾವೀಗ ಗುರುತಿಸ್ಬೇಕು. ಹೌದಾ? ಯಾವುದಾಗುತ್ತೆ? ಕ ಕ ರ ಒತ್ತು ಬಂದಿದೆ, ಇದು ಕೂಡ ಆಗಲ್ಲ. ಹೌದಾ? ಖಡ್ಗ ಡ ಕ ಗ ಒತ್ತು ಬಂದಿದೆ, ಇದು ಕೂಡ ಆಗಲ್ಲ. ಸ ಕ ಸ್ತ್ರ ಆಗಿದೆ, ಇದು ಕೂಡ ಆಗಲ್ಲ. ಬದ್ಧ ಅನ್ನೋದು ಇದು ಅಲ್ಲ. ಇವು 3 ಏನು ವಿಜಾತಿ ಸಂಯುಕ್ತಾಕ್ಷರ ಪದಗಳಾಗುತ್ತವೆ. ಅದೇ ವ್ಯಂಜನಕ್ಕೆ ಅದೇ ವ್ಯಂಜನ ಬಂದರೆ ಅದನ್ನ ವಿಜಾತಿ ಸಂಯುಕ್ತಾಕ್ಷರ ಅಂತೇಳಿ ಕರಿತೇವೆ. ಹಾಗಾದರೆ ಈ ವ್ಯಂಜನಕ್ಕೆ ದ ವ್ಯಂಜನಕ್ಕೆ ದ ವ್ಯಂಜನ ಬಂದಿದೆ, ಇದು ಸಜಾತಿ ಆಗುತ್ತೆ. ಹಾಗಾದರೆ ಇಲ್ಲಿ ಏನು ಕೇಳಿದ್ದಾರೆ? ಇಲ್ಲಿ ವಿಜಾತಿ ಸಂಯುಕ್ತಾಕ್ಷರ ಅಲ್ಲ ಪದ, ಇವು 3 ಪದಗಳು ವಿಜಾತಿ ಆಗ್ತವು. ಹಾಗಾದರೆ ಬದ್ಧ ಅನ್ನೋದು ಸಜಾತಿ ಪದ ಆಗುತ್ತೆ. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಈಸ್ ಎ ರೈಟ್ ಆನ್ಸರ್. ಹದಿನೆಂಟನೇ ಪ್ರಶ್ನೆ. ಜಾಗೃತಿ ಇದರ ಅಕ್ಷರಗಳನ್ನು ಬಿಡಿಸಿ ಬರೆದಾಗ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಜ ಪ್ಲಸ್ ಆ, ಗ ಪ್ಲಸ್ ರು, ತ ಪ್ಲಸ್ ಇ. ಆಪ್ಷನ್ ಬಿ ಜ ಪ್ಲಸ್ ಅ, ಗ ಪ್ಲಸ್ ರು, ತ ಪ್ಲಸ್ ಇ. ಆಪ್ಷನ್ ಸಿ ಜ ಪ್ಲಸ್ ಆ, ಗ ಪ್ಲಸ್ ರು, ತ ಪ್ಲಸ್ ಇ. ಆಪ್ಷನ್ ಡಿ ಜ ಪ್ಲಸ್ ಅ, ಗ ಪ್ಲಸ್ ಯ, ತ ಪ್ಲಸ್ ಇ. ಆಗಲೇ ಏನು ಕೇಳಿದ್ರು? ಅಕ್ಷರಗಳನ್ನು ಬಿಡಿಸಿಕೊಟ್ಟು ಜಾಗೃತಿನ ಕೂಡಿಸಿ ಬರೀರಿ ಅಂತೇಳಿ ಹೇಳಿದರು. ಹೌದಾ? ಈಗೇನು ಕೇಳಿದ್ದಾರೆ? ಜಾಗೃತಿ ಅಂತೇಳಿ ಅವರು ಶಬ್ದವನ್ನೇ ಕೊಟ್ಟಿದ್ದಾರೆ. ಇದನ್ನು ನಾವೀಗ ಬಿಡಿಸಿ ಬರಿಬೇಕು. ಹೌದಾ? ಜ ಅಧಿಕ್ ಆ, ನೆಕ್ಸ್ಟ್ ಗ ಅಧಿಕ್ ರು ಪ್ಲಸ್ ನೆಕ್ಸ್ಟ್ ತ ಅಧಿಕ್ ಇ. ಈಗೇನು ಜ ಅಧಿಕ ಏನಾಗುತ್ತೆ? ಜ. ಹೌದಾ?
ಗ ಗ ಅಧಿಕ್ ರು ಏನಾಗುತ್ತೆ ಗ್ರೂ. ತ ಅಧಿಕ್ ಏನಾಗುತ್ತೆ ತಿ. ಈಗ ಕೂಡಿಸಿ ಏನಾಯ್ತು ಜಾಗೃತಿ ಆಯ್ತು. ಬಿಡಿಸಿ ಬರೆದಾಗ ಜ ಅಧಿಕ ಗ ಅಧಿಕ್ ರು ಅಧಿಕ್ ತ ಅಧಿಕ್ ಇ ಅಂಥೇಳಿ ಈ ಥರ ನಾವು ಬಿಡಿಸಿ ಬರೆದಾಗ ಜಾಗೃತಿ ಅನ್ನೋದನ್ನು ಅಕ್ಷರ ಬರುತ್ತೆ. ಹಾಗಾದರೆ ಆಪ್ಷನ್ ನಾವೀಗ ಬಿಡಿಸಿ ಬರೆದಿರ್ತಕ್ಕಂಥ ಆಪ್ಷನ್ ಎದರಲ್ಲಿದೆ? ಆಪ್ಷನ್ ಎಲ್ಲಿ ಇದನ್ನ, ಆಪ್ಷನ್ ಬಿ ನಲ್ಲಿ ಇದನ್ನ, ಆಪ್ಷನ್ ಸಿ ನ, ಆಪ್ಷನ್ ಡಿ ನಂತ ನೋಡ್ರಿ. ಆಪ್ಷನ್ ಎ ನೋಡ್ರಿ, ಜ ಅಧಿಕ ಗ ಪ್ಲಸ್ ರು ತ ಪ್ಲಸ್ ಇ ಅಂತ ಹೇಳಿ ಕೊಟ್ಟಿದ್ದಾರೆ. ಹಾಗಾದರೆ ಇದು ಜಾಗೃತಿ ಕೂಡಿಸಿ ಓದಿದಾಗ ಜಾಗೃತಿ ಸರಿಯಾಗುತ್ತೆ. ಬಿಡಿಸಿ ಬರೆದಾಗ ಈ ಥರ ನಾವು ಬರಿಬೇಕು. ಹೌದಾ? ಸರಿಯಾದ ಉತ್ತರ ಆಪ್ಷನ್ ಈಸ್ ಎ ರೈಟ್ ಆನ್ಸರ್. ಹತ್ತೊಂಬತ್ತನೇ ಪ್ರಶ್ನೆ ಏನಿದೆ? ಹೊಲವನ್ನು ಇದು ಯಾವ ಸಂಧಿ ಪದಕ್ಕೆ ಉದಾಹರಣೆಯಾಗಿದೆ? ಆಪ್ಷನ್ ಎ ಆದೇಶ ಸಂಧಿ, ಆಪ್ಷನ್ ಬಿ ಲೋಪ ಸಂಧಿ, ಆಪ್ಷನ್ ಸಿ ಸರ್ವನಾಮ ಸಂಧಿ, ಆಪ್ಷನ್ ಡಿ ಆಗಮ ಸಂಧಿ. ಏನಂತ ಕೇಳಿದ್ದಾರೆ ಇಲ್ಲಿ? ಹೊಲವನ್ನು ಇದು ಯಾವ ಸಂಧಿ ಪದಕ್ಕೆ ಉದಾಹರಣೆ ಅಂತೇಳಿ ಕೇಳಿದ್ದಾರೆ. ಹೌದಾ? ಯಾವ ಸಂಧಿ ಆಗುತ್ತೆ? ಬಿಡಿಸಿ ಬರೆಯೋಣ. ಹೊಲ ಅಧಿಕ್ ಅನ್ನು, ಹೊಲವನ್ನು ಕೂಡಿಸಿ ಓದಿದಾಗ ಹೊಲವನ್ನು ಆಗುತ್ತಾ? ಹೊಲವನ್ನು, ಹೊಲ ಅನ್ನೋದು ಪೂರ್ವ ಪದದಲ್ಲಿದೆನಾ, ಅನ್ನು ಅನ್ನೋದು ಉತ್ತರ ಪದದಲ್ಲಿದೆ. ಕೂಡಿಸಿ ಓದಿದಾಗ ಹೊಲವನ್ನು ಅಂತೇಳಿ ಆಗುತ್ತೆ. ಹಾಗಾದರೆ ಇಲ್ಲಿ ಅನ್ನು ಬದಲಾಗಿ ಯಾವ ಅಕ್ಷರ ಆಗಮವಾಗಿದೆ? ಇಲ್ಲಿ ವ ಅಕ್ಷರ ಆಗಮವಾಗಿದೆ. ಯ ಮತ್ತು ವ ಅಕ್ಷರ ಆಗಮವಾದರೆ ಯಾವ ಸಂಧಿ ಅಂತ ಹೇಳ್ತೇವೆ ನಾವು? ಆಗಮ ಸಂಧಿ ಅಂತೇಳಿ ಹೇಳ್ತೇವೆ. ಹೌದಾ? ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಕಾರ್ಯ ಮಾಡುವಾಗ ಒಂದು ಅಕ್ಷರ ಆಗಮವಾದರೆ ಅದನ್ನ ಏನಂತ ಕರಿತೇವೆ? ಆಗಮ ಸಂಧಿ ಅಂತೇಳಿ ಕರಿತೇವೆ. ಹಾಗಾದರೆ ಉತ್ತರ ಪದದಲ್ಲಿ ಅ ಅಕ್ಷರದ ಬದಲಾಗಿ ವ ಅಕ್ಷರ ಆಗಮವಾಗಿದೆ. ಹಾಗಾದರೆ ಈ ಹೊಲವನ್ನು ಅನ್ನೋದು ಯಾವ ಸಂಧಿ ಪದಕ್ಕೆ ಉದಾಹರಣೆಯಾಗಿದೆ? ಯಾವ ಸಂಧಿ? ಆಗಮ ಸಂಧಿ. ಹೌದಾ? ಆಪ್ಷನ್ ಎಲ್ಲಿದನ, ಬಿನ, ಸಿನ ನೋಡ್ರಿ. ಆಪ್ಷನ್ ಡಿ ಇಲ್ಲಿ ಆಗಮ ಸಂಧಿ ಇದೆ. ಹಾಗಾದರೆ ಹೊಲವನ್ನು ಇದಕ್ಕೆ ಸರಿಯಾದ ಸಂಧಿ ಪದ ಯಾವುದಪ್ಪ ಅಂದರೆ ಆಗಮ ಸಂಧಿ ಈಸ್ ಎ ರೈಟ್ ಆನ್ಸರ್. ನೆಕ್ಸ್ಟ್ 20ನೇ ಪ್ರಶ್ನೆ. ಮನುಷ್ಯರು ಕಡಿಮೆ ಆಹಾರ ನೀಡುತ್ತಾರೆ ಎಂದು ಹೇಳಿದವರು ಯಾರು? ಆಪ್ಷನ್ ಎ ಎತ್ತು, ಆಪ್ಷನ್ ಬಿ ಕರಡಿ, ಆಪ್ಷನ್ ಸಿ ಜಿಂಕೆ, ಆಪ್ಷನ್ ಡಿ ಆಮೆ. ಏನಂತ ಕೇಳಿದ್ದಾರೆ ಇಲ್ಲಿ? ಮನುಷ್ಯರು ಕಡಿಮೆ ಆಹಾರವನ್ನು ನೀಡುತ್ತಾರೆ. ಈ ಪಾಠವನ್ನು ನೀವು ಈಗಾಗಲೇ ಓದಿದ್ದೀರಿ ಮತ್ತು ತಿಳ್ಕೊಂಡಿದ್ದೀರಿ. ಹೌದಾ? ಹಾಗಾದರೆ ಈ ವಾಕ್ಯವನ್ನು ಯಾರು ಹೇಳ್ತಾರೆ? ಎತ್ತಿಡುತ್ತಾ, ಕರಡಿನ, ಜಿಂಕೆನ, ಆಮೆನ ಅಂಥೇಳಿ ನಾವೀಗ ಗುರುತಿಸ್ಬೇಕು. ಮನುಷ್ಯರು ಏನು ಮಾಡ್ತಾರೆ? ಕಡಿಮೆ ಆಹಾರ ಮನುಷ್ಯರು ಕಡಿಮೆ ಆಹಾರವನ್ನು ನೀಡ್ತಾರೆ ಮತ್ತು ಹೆಚ್ಚು ಕೆಲಸಗಳನ್ನು ಮಾಡಿಸ್ಕೊಂಡು ಕಡಿಮೆ ಆಹಾರವನ್ನು ನೀಡೋದು ಯಾವುದಕ್ಕೆ? ಕರಡಿಗಲ್ಲ, ಜಿಂಕೆಗಲ್ಲ, ಆಮೆಗೂ ಅಲ್ಲ. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ನೇ ಎತ್ತು ಈ ಮಾತನ್ನು ಹೇಳುತ್ತೆ. ಮನುಷ್ಯರು ಕಡಿಮೆ ಆಹಾರ ನೀಡುತ್ತಾರೆ ಅಂತೇಳಿ ಎತ್ತು ಈ ಮಾತನ್ನು ಹೇಳುತ್ತೆ. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಎ ಈಸ್ ಎ ರೈಟ್ ಆನ್ಸರ್. ಈಗ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ 20 ಪ್ರಶ್ನೆಗಳನ್ನು ನೀವು ನೋಡಿದ್ದೀರಿ. ಈಗ ಮುಂದಿನದಾಗಿ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ. ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ. ಈಗ ಇದರಲ್ಲಿ 10 ಪ್ರಶ್ನೆಗಳಿರ್ತವೆ. ಈಗ ಒಂದೊಂದು ಪ್ರಶ್ನೆಗಳನ್ನು ನಾವೀಗ ಬಿಡಿಸ್ತಾ ಹೋಗೋಣ. ಬನ್ನಿ ವಿದ್ಯಾರ್ಥಿಗಳೇ. ಈಗ ಮೊದಲನೇ ಪ್ರಶ್ನೆ ಏನಿದೆ? UMA = 35 ಆದರೆ ASHA ಮತ್ತು ಕ್ವಶನ್ ಮಾರ್ಕ್ ಕೊಟ್ಟಿದ್ದಾರೆ. ಹೌದಾ? ಆಪ್ಷನ್ ಎ 29, ಆಪ್ಷನ್ ಬಿ 26, ಆಪ್ಷನ್ ಸಿ 27, ಆಪ್ಷನ್ ಡಿ 28 ಅಂತೇಳಿ ಕೊಟ್ಟಿದ್ದಾರೆ. ಈಗೇನು ಕೇಳಿದ್ದಾರೆ ಅವರು? UMA 35 ಆದರೆ ASH ಎಷ್ಟಾಗುತ್ತೆ ಅಂಥೇಳಿ ನಾವೀಗ ನೋಡಬೇಕು. ಈಗ ಮೊದಲನೇದಾಗಿ ನೀವೇನು ಮಾಡಿ, 1 ರಿಂದ 26 ಆಲ್ಫಾಬೆಟ್ಸನ್ನು ಬರ್ಕೊಳ್ರಿ. ಅದ್ರ ಮೇಲೆ 1 2 3 ನಂಬರ್ಸನ್ನು ಬರ್ಕೊಳ್ರಿ. ಹೌದಾ? ಬರ್ಕೊಂಡು ಆದಮೇಲೆ ಏನು ಮಾಡಬೇಕು? UMA. ಹೌದಾ? ಯು ಎಷ್ಟಾಗುತ್ತೆ? ಯು ಯಾವ ಪ್ಲೇಸಲ್ಲಿರುತ್ತೆ? ನಂಬರ್ ಎಷ್ಟಾಗುತ್ತೆ? 21 ಆಗುತ್ತಾ? 21 ಆದರೆ ಎಮ್ ಸ್ಥಾನದಲ್ಲಿ ಎಷ್ಟು ನಂಬರ್ ಇದೆ? 13 ಆಗುತ್ತಾ? ಪ್ಲಸ್ ನೆಕ್ಸ್ಟ್ ಎ ಕೊಟ್ಟಿದ್ದಾರೆ. ಎ 1ನೇ ಪ್ಲೇಸಲ್ಲೇ ಇದೆ. ಫಸ್ಟ್ 1 ಅಂತ ಬರ್ಕೊಳ್ರಿ. ಹೌದಾ? = ಈಗ ಇದನ್ನು ಕೂಡಿಸ್ರಿ, ಆ್ಯಡ್ ಮಾಡಿರಿ. 21 13 ಪ್ಲಸ್ 1 ಎಷ್ಟಾಗುತ್ತೆ? 35 ಆನ್ಸರ್ ಬರುತ್ತೆ. ಹೌದಾ? ಈಗ ಇದನ್ನು ನೋಡಿದ್ವಿ. ಏನಂತ? UMA ಎಷ್ಟಾಗುತ್ತೆ? 35 ಸರಿ ಬಂದಿದೆ ಆನ್ಸರ್. ಹಾಗಾದರೆ ಈಗ ನೆಕ್ಸ್ಟ್ ಅದನ್ನು ಬಿಡಿಸೋಣ.
ಏನು ಕೇಳಿದ್ದಾರೆ ಇಲ್ಲಿ? ಎ ಎಸ್ ಹೆಚ್ ಎ ಅಂತ ಕೊಟ್ಟಿದ್ದಾರೆನಾ? ಎ ಸ್ಥಾನದಲ್ಲಿ ಎ ಪ್ಲೇಸಲ್ಲಿ ಎಷ್ಟು ಬರುತ್ತೆ? ನಂಬರು 1 ಬರುತ್ತೆನಾ? ಪ್ಲಸ್ ಎಸ್ ಸ್ಥಾನದಲ್ಲಿ ಎಷ್ಟು ಬರುತ್ತೆ? ಎಸ್ ಅಂದರೆ 19ನೇ ಪ್ಲೇಸಲ್ಲಿ ಬರುತ್ತೆ. ನಂಬರ್ ಎಷ್ಟು ಬರುತ್ತೆ? ಎಸ್ಸಿಗೆ 19 ಬರುತ್ತೆ. ಮತ್ತು ನೆಕ್ಸ್ಟ್ ಹೆಚ್ಚಿಗೆ ಎಷ್ಟು ನಂಬರ್ ಬರುತ್ತೆ? 8 ನಂಬರ್ ಬರುತ್ತೆ. ಹಾಗಾದರೆ ಎ ಮತ್ತು ಮೊದಲನೇ ಪ್ಲೇಸಲ್ಲಿ ಇರುತ್ತೆ, ಹಾಗಾದರೆ 1ನೇ ನಂಬರೇ ಬರುತ್ತೆ. ಈಗ ಇದನ್ನು ಕೂಡಿಸ್ರಿ. 19 ಅಲ್ಲ ಪ್ಲಸ್ 1 ಪ್ಲಸ್ 19 ಪ್ಲಸ್ 8 ಪ್ಲಸ್ 1 ಕೂಡಿಸ್ರಿ. ಎಷ್ಟಾಗುತ್ತೆ ಟೋಟಲ್? 29 ಆಗುತ್ತೆ. ಹಾಗಾದರೆ UMA 35 ಆದರೆ ASHA ಎಷ್ಟಾಗುತ್ತೆ? 29 ಆಗುತ್ತೆ. ಹಾಗಾದರೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ 29 ಅನ್ನೋದು ರೈಟ್ ಆನ್ಸರ್. ಆಪ್ಷನಲ್ಲಿದೆ ನೋಡ್ರಿ, ಆಪ್ಷನ್ ಎ ಎಲ್ಲಿದೆ? 29 ಅನ್ನೋದು ಈಸ್ ಎ ರೈಟ್ ಆನ್ಸರ್. ನೆಕ್ಸ್ಟ್ 2ನೇ ಪ್ರಶ್ನೆ. STAR ಅನ್ನು TSRA ಎಂದು ಬರೆದರೆ LAST ಅನ್ನು ಹೇಗೆ ಬರೆಯಬಹುದು? ಆಪ್ಷನ್ ಎ LATS, ಆಪ್ಷನ್ ಬಿ TSLA, ಆಪ್ಷನ್ ಸಿ STAL, ಆಪ್ಷನ್ ಡಿ ALTS. 4 ಆಪ್ಷನನ್ನು ಕೊಟ್ಟಿದ್ದಾರೆ, ಹೌದಾ? ಈಗೇನು ಮಾಡಬೇಕು? STAR ಅಂತೇಳಿ ಫಸ್ಟ್ ಇದನ್ನು ಬರೆಯೋಣ. STAR ಅಂತ ಕೊಟ್ಟಿದ್ದಾರೆ, ಹೌದಾ? ಇದನ್ನೇನು ಮಾಡಬೇಕು? ಈಗ ನಾವು ಬರೆದಾರೆ ಅಂಥೇಳಿ ಮೊದಲು ಟಿ ಕೊಟ್ಟಿದ್ದಾರೆ. ಮೊದಲು 2ನೇ ಅಕ್ಷರವನ್ನು ಬರ್ಕೋಬೇಕು, ಟಿ. ಆಮೇಲೆ ಮೊದಲನೇ ಅಕ್ಷರ ಬರೀಬೇಕು, ಆಮೇಲೆ ಆರ್ ಬರೀಬೇಕು, ಹೌದಾ? ಆರ್ ಬರೀಬೇಕು. ನೆಕ್ಸ್ಟ್ ಎ ಬರೀಬೇಕು. ಈಗ ಉಲ್ಟಾ ಬರೆದ್ವಿ. ಈಗೇನಾಯ್ತು? TSRA ಅನ್ನೋದು ಇದು ಕರೆಕ್ಟಾಗಿ ಕೊಟ್ಟಿದ್ದಾರೆ. ಈ ಮೊದಲನೇ ಅಕ್ಷರವನ್ನು ಕರೆಕ್ಟಾಗಿ ಕೊಟ್ಟಿದ್ದಾರೆ. ಈಗ 2ನೇ ಅಕ್ಷರ ಬರೆಯೋಣ ನಾವೀಗ. ಏನಂತ ಕೇಳಿದ್ದಾರೆ? LAST. ಇದನ್ನು ಅದೇ ಥರ ನಾವೀಗ ಬರೆಯೋಣ. ಮೊದಲು ಎ ಬರ್ಕೊಳ್ಳೋಣ. ಎ ಮೊದಲನೇ ಪ್ಲೇಸಲ್ಲಿ ಬರೆಯೋಣ. ಮತ್ತು ನೆಕ್ಸ್ಟ್ ಎಲ್ ಸೆಕೆಂಡ್ ಬರೆಯೋಣ. ಆಮೇಲೆ ಟಿ ಥರ್ಡ್ 1 ಬರೆಯೋಣ. ಎಸ್ ಫೋರ್ತ್ 1 ಬರೆಯೋಣ. ಈಗೇನಾಗುತ್ತೆ? ಈಗ LAST ಇದನ್ನು ಬರೆದಾಗ, ಈ ರೀತಿ ಬರೆದಾಗ ಏನಾಗುತ್ತೆ? ALTS ಅಂಥೇಳಿ ಆನ್ಸರ್ ಬರುತ್ತೆ. ಇಲ್ಲಿ ಹೌದಾ? ಇದು ಬರೆದಾಗ ಏನಂತ ಬಂತು? ALTS ಅನ್ನೋದು ಸರಿಯಾದ ಉತ್ತರ. ಹಾಗಾದರೆ ಇದು ಆಪ್ಷನಲ್ಲಿ ಎಲ್ಲಿದೆ ನೋಡ್ರಿ? ಆಪ್ಷನ್ ಎಲ್ಲಿಂದ? ಬಿನ, ಸಿನ, ಡಿನ ಅಂತೇಳಿ ನೋಡ್ರಿ. LAST ಏನಾಗುತ್ತೆ? ALTS ಆಗುತ್ತೆ. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಡಿ ಈಸ್ ಎ ರೈಟ್ ಆನ್ಸರ್. ನೆಕ್ಸ್ಟ್ 3ನೇ ಪ್ರಶ್ನೆ. ಪ್ರತಿ 35 ನಿಮಿಷಗಳಿಗೊಮ್ಮೆ ಬೆಂಗಳೂರಿನಿಂದ ತುಮಕೂರಿಗೆ ಒಂದೊಂದು ಬಸ್ ಹೊರಡುತ್ತವೆ. ಬೆಳಗ್ಗೆ 10:50ರಲ್ಲಿ ಒಂದು ಬಸ್ ಹೊರಟು ಹೋಗಿ 7 ನಿಮಿಷಗಳಾಯಿತು ಎಂದು ಹೇಳಲಾಗುತ್ತದೆ. ಹಾಗಾದರೆ ಮುಂದಿನ ಬಸ್ ಎಷ್ಟು ಹೊತ್ತಿಗೆ ಹೊರಡುತ್ತದೆ? ಆಪ್ಷನ್ ನೋಡ್ರಿ. ಆಪ್ಷನ್ ಎ 11 ನಿಮಿಷದಿಂದ 20 ಬೆಳಗ್ಗೆ, ಎರಡನೇದು 11ರಿಂದ 18 ಬೆಳಗ್ಗೆ, ಆಪ್ಷನ್ ಸಿ 11 ನಿಮಿಷದಿಂದ 15 ಬೆಳಗ್ಗೆ, ಆಪ್ಷನ್ ಡಿ 11ರಿಂದ 25 ಬೆಳಗ್ಗೆ ಅಂತೇಳಿ 4 ಆಪ್ಷನನ್ನು ಕೊಟ್ಟಿದ್ದಾರೆ. ಏನು ಕೇಳಿದ್ದಾರೆ ಇಲ್ಲಿ? ಪ್ರತಿ 35 ನಿಮಿಷಕ್ಕೊಮ್ಮೆ ಬೆಂಗಳೂರಿನಿಂದ ಎಲ್ಲಿಗೆ ಹೋಗುತ್ತೆ? ಅದು ತುಮಕೂರಿಗೆ ಬಸ್ ಹೋಗುತ್ತೆ. ಹಾಗಾದರೆ ಬೆಳಗ್ಗೆ 10:50ಕ್ಕೆ ಒಂದು ಬಸ್ಸು ಹೊರಟೋಗ್ತತಿ. ಹೊರಟೋದ್ಮೇಲೆ ಎಷ್ಟು ನಿಮಿಷ ಆಯಿತು? ಹೊರಟೋಗಿ 7 ನಿಮಿಷಗಳಾಯಿತು. ಹಾಗಾದರೆ ಈಗ ಮುಂದಿನ ಬಸ್ಸು ಎಷ್ಟೊತ್ತಿಗೆ ಹೋಗುತ್ತದೆ ಅಂತೇಳಿ ನಾವೀಗ ನೋಡಬೇಕು. ಈಗ ನಾವು ಟೈಮಿಂಗನ್ನು ನೋಡಬೇಕು, ಹೌದಾ? ಇದು 12, 1, 2, 3, 4, 5, 6, 7, 8, 9, 10, 11 ಗಡಿಯಾರವನ್ನು ಬರ್ಕೊಂಡ್ರಿ. ಈಗ ಎಷ್ಟು ನಿಮಿಷ? 10:50ರಿಂದ ಒಂದು ಬಸ್ ಹೋಯ್ತು. ಈಗ ಎಷ್ಟು? 10:50ಕ್ಕೆ ಒಂದು ಬಸ್ ಹೋಯ್ತು ಅಂತ ತಿಳ್ಕೊಳ್ರಿ. ಹಾಗಾದರೆ 7 ನಿಮಿಷ ಆಯಿತು. 10:50ಕ್ಕೆ ಹೋಗಿದ್ದ ಬಸ್ಸು 7 ನಿಮಿಷ ಆಯಿತು. ಹಾಗಾದರೆ 35 ನಿಮಿಷಕ್ಕೊಮ್ಮೆ ಬೆಂಗಳೂರಿಂದ ತುಮಕೂರಿಗೆ ಹೋಗುತ್ತೆ. ಹಾಗಾದರೆ ಎಷ್ಟು ನಿಮಿಷ ಆಗ್ತತಿ? ಎಷ್ಟು ನಿಮಿಷ ಆಗ್ತತಿ ಅಂದರೆ 11ರಿಂದ 18 ಬೆಳಗ್ಗೆ ಅನ್ನೋದು ಸರಿ ಆಗುತ್ತೆ, ಹೌದಾ? 10:50ರಿಂದ ಒಂದು ಬಸ್ ಹೋಗಿ 7 ನಿಮಿಷ ಆಯಿತು. ಹಾಗಾದರೆ ಮುಂದಿನ ಬಸ್ಸು ಎಷ್ಟೊತ್ತಿಗೆ ಹೋಗುತ್ತದೆ? 11:18 ಬೆಳಗ್ಗೆ ಹೊರಡ್ತತಿ ನೆಕ್ಸ್ಟ್ ಬಸ್ಸು. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ ಎ ರೈಟ್ ಆನ್ಸರ್.
ನೆಕ್ಸ್ಟ್ 4ನೇ ಪ್ರಶ್ನೆ ಏನಿದೆ, ಡಿಸೆಂಬರ್ 20, 2017ನೇ ದಿನಾಂಕ ಬುಧವಾರ ಆಗಿದ್ದರೆ ಅದೇ ವರ್ಷದ ನವೆಂಬರ್ 20ನೇ ದಿನಾಂಕ ಯಾವ ದಿನ ಆಗಿರುತ್ತದೆ? ಆಪ್ಷನ್ ಎ ಸೋಮವಾರ, ಆಪ್ಷನ್ ಬಿ ಭಾನುವಾರ, ಆಪ್ಷನ್ ಸಿ ಶನಿವಾರ, ಆಪ್ಷನ್ ಡಿ ಶುಕ್ರವಾರ ಅಂತೇಳಿ 4 ಆಪ್ಷನನ್ನು ಕೊಟ್ಟಿದ್ದಾರೆ. ಹೌದಾ? ಏನಂತ ಕೇಳಿ, ಡಿಸೆಂಬರ್ 20, 2017ನೇ ದಿನಾಂಕ ಬುಧವಾರ ಆಗಿದ್ದರೆ ಅದೇ ವರ್ಷದ ನವೆಂಬರ್ 20 ಯಾವ ದಿನ ಆಗುತ್ತದೆ? ಇದು ಬುಧವಾರ ಆದರೆ ಸೋಮವಾರ ಆಗ್ತದೆ. ಹೌದಾ? ಹಾಗಾದರೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಎ ಸೋಮವಾರ ಅನ್ನೋದು ಈಸ್ ಎ ರೈಟ್ ಆನ್ಸರ್. ನೆಕ್ಸ್ಟ್ 5ನೇ ಪ್ರಶ್ನೆ, ಸಮೀಕರಣವು ಸರಿದೂಗಲು ಕೆಳಗೆ ಕೊಟ್ಟಿರುವ ಅಂಕೆಗಳ ಮಧ್ಯೆ ಯಾವ ಚಿಹ್ನೆಗಳು ಬರಬೇಕೆಂಬುದನ್ನು ಕಂಡುಹಿಡಿಯಿರಿ ಅಂತೇಳಿ ಹೇಳಿದ್ದಾರೆ. ಇಲ್ಲಿ ಒಂದು ಸಮೀಕರಣವನ್ನು ಕೊಟ್ಟಿದ್ದಾರೆ, ಇದಕ್ಕೆ ಸರಿ ಹೊಂದುವಂತಹ ಚಿಹ್ನೆಗಳನ್ನು ನಾವೀಗ ಬರಿಬೇಕು. ಸಮೀಕರಣ ಏನಿದೆ, 2, 5, 8, 2 ಅಂತೇಳಿ ಕೊಟ್ಟಿದ್ದಾರೆ. ಆಪ್ಷನ್ ನೋಡ್ರಿ, ಆಪ್ಷನ್ ಎ ಪ್ಲಸ್ ಇಸ್ ಈಕ್ವಲ್ ಟು ಇಂಟು, ಆಪ್ಷನ್ ಬಿ ಇಂಟು ಇಸ್ ಈಕ್ವಲ್ ಟು ಪ್ಲಸ್, ಆಪ್ಷನ್ ಸಿ ಇಸ್ ಈಕ್ವಲ್ ಟು ಪ್ಲಸ್ ಇಂಟು, ಆಪ್ಷನ್ ಡಿ ಇಸ್ ಈಕ್ವಲ್ ಟು ಇಂಟು ಪ್ಲಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ 2, 5, 8, 2 ಸಮೀಕರಣ. ಈಗ ಇದು ಯಾವ ಸಮೀಕರಣವನ್ನು ಹೋಲ್ತೈತೆ ಅಂದ್ರೆ ಬೋದ್ಮಾಸ್ ಸಮೀಕರಣದ ಮೂಲಕ ನಾವು ಇದನ್ನು ಮಾಡ್ಬೋದಾ? ಬಿ ಅಂದ್ರೇನು? ಆಫ್ ಅಲ್ಲ, ಆವರಣ. ಆಮೇಲೆ ನೆಕ್ಸ್ಟ್ ಓ ಅಂದರೆ ಆಫ್. ಬೋದ್ಮಾಸ್ ಸಮೀಕರಣದ ಮೂಲಕ ನಾವು ಈ ಸಮೀಕರಣವನ್ನು ಬಿಡಿಸ್ಬೇಕು. ಹಾಗಾದರೆ ಯಾವುದಾಗುತ್ತೆ? 2, 5, 8, 2 ಅಂತೆ ಕೊಟ್ಟಿದ್ದಾರೆ. ಆಪ್ಷನ್ ಎನ, ಬಿನ, ಸಿನ, ಡಿನ ನೋಡ್ಕೊಳ್ರಿ. ಆಪ್ಷನ್ ಬಿ ಇಂಟು ಇಸ್ ಈಕ್ವಲ್ ಟು ಪ್ಲಸ್ ಅನ್ನೋದು ಸರಿಯಾದ ಉತ್ತರ. ನಾವು ಬೋದ್ಮಾಸ್ ಸಮೀಕರಣದ ಮೂಲಕ ನೋಡಿ ಮಾಡಿದಾಗ ಏನಾಗುತ್ತೆ, ಈ ಆನ್ಸರ್ ಬರುತ್ತೆ. ಇಂಟು ಇಸ್ ಈಕ್ವಲ್ ಟು ಪ್ಲಸ್ ಅನ್ನೋದು ಸರಿಯಾದ ಉತ್ತರ. 6ನೇ ಪ್ರಶ್ನೆ, ಫೋಟೋದಲ್ಲಿರುವ ಹುಡುಗಿಯ ಭಾವಚಿತ್ರವನ್ನು ತೋರಿಸುತ್ತಾ ಒಬ್ಬ ವ್ಯಕ್ತಿ ಈ ರೀತಿ ಹೇಳಿದನು, ಅವಳು ನನ್ನ ತಂದೆಯ ಹೆಂಡತಿಯ ಒಬ್ಬಳೇ ಮಗಳು. ಹಾಗಾದರೆ ಭಾವಚಿತ್ರದಲ್ಲಿರುವ ಹುಡುಗಿಯು ಆ ವ್ಯಕ್ತಿಗೆ ಏನಾಗಬೇಕು ಅಂತೇಳಿ ಕೇಳಿದ್ದಾರೆ. ಹೌದಾ? ಏನಂತ ಕೇಳಿದರೆ, ಇಲ್ಲಿ ಫೋಟೋದಲ್ಲಿರುವ ಹುಡುಗಿಯ ಭಾವಚಿತ್ರವನ್ನು ತೋರಿಸುತ್ತಾ ಒಬ್ಬ ವ್ಯಕ್ತಿ ಏನಾಗ್ತಾನ, ಇವಳು ನನ್ನ ತಂದೆಯ ಹೆಂಡತಿಯ ಒಬ್ಬಳೇ ಮಗಳು ಅಂತೇಳಿ ಹೇಳ್ತಾರೆ. ಹಾಗಾದರೆ ಭಾವಚಿತ್ರದಲ್ಲಿರುವ ಹುಡುಗಿ ಆ ವ್ಯಕ್ತಿ ಏನಾಗಬೇಕು? ಆಪ್ಷನ್ ಎ ಮಗಳು, ಆಪ್ಷನ್ ಬಿ ಸಹೋದರಿ, ಆಪ್ಷನ್ ಸಿ ತಾಯಿ, ಆಪ್ಷನ್ ಡಿ ಮೊಮ್ಮಗಳು. ಈಗ ಏನು ಕೇಳಿದ್ದಾರೆ ಇಲ್ಲಿ, ಅವಳು ತನ್ನ ತಂದೆಯ ಹೆಂಡತಿ ಒಬ್ಬಳೇ ಮಗಳು. ಹಾಗಾದರೆ ಭಾವಚಿತ್ರದಲ್ಲಿ ಹುಡುಗಿ ಆ ವ್ಯಕ್ತಿಗೆ ಏನಾಗ್ತಾರೆ? ಮಗಳು ಆಗಲ್ಲ, ತಾಯಿ ಆಗಲ್ಲ, ಮೊಮ್ಮಗಳು ಆಗಲ್ಲ, ಹಾಗಾದರೆ ಸಹೋದರಿ ಆಗ್ತಾಳೆ. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಹೋದರಿ ಅನ್ನೋದು ರೈಟ್ ಆನ್ಸರ್. 7ನೇ ಪ್ರಶ್ನೆ ಏನಿದೆ, ಒಬ್ಬ ಮನುಷ್ಯನು ಉತ್ತರಕ್ಕೆ ಹೊರಟು ಬಲಕ್ಕೆ ತಿರುಗಿ ನಂತರ ಎಡಕ್ಕೆ ತಿರುಗಿ ಪುನಃ ಎಡಕ್ಕೆ ತಿರುಗುತ್ತಾನೆ. ಹಾಗಾದರೆ ಈಗ ಅವನು ಯಾವ ದಿಕ್ಕಿಗೆ ಮುಖ ಮಾಡಿದ್ದಾನೆ? ಆಪ್ಷನ್ ಎ ಪೂರ್ವ, ಆಪ್ಷನ್ ಬಿ ಪಶ್ಚಿಮ, ಆಪ್ಷನ್ ಸಿ ದಕ್ಷಿಣ, ಆಪ್ಷನ್ ಡಿ ಉತ್ತರ. 4 ದಿಕ್ಕುಗಳು. ಅದರಲ್ಲಿ ಮೊದಲು ಏನು ಮಾಡ್ಯಾರ, ಇದು ಉತ್ತರ ಆದರೆ ಉತ್ತರ, ಪಶ್ಚಿಮ, ಪೂರ್ವ, ದಕ್ಷಿಣ. ಹೌದಾ? 4 ದಿಕ್ಕುಗಳು. ಹಾಗಾದರೆ ಈ ಒಬ್ಬ ಮನುಷ್ಯ ಏನು ಮಾಡ್ತಾನೆ? ಬಲಕ್ಕೆ ತಿರುಗಿ ಮೊದಲು ಏನು ಮಾಡ್ತಾನೆ? ಉತ್ತರಕ್ಕೆ ಹೊರಡ್ತಾನೆ. ಉತ್ತರಕ್ಕೆ ಹೊರಟು ಏನು ಮಾಡ್ತಾನೆ? ಬಲಕ್ಕೆ ತಿರುಗ್ತಾನೆ. ಬಲಕ್ಕೆ ತಿರುಗಿ ನಂತರ ಎಡಕ್ಕೆ ತಿರುಗಿ ಪುನಃ ಎಡಕ್ಕೆ ತಿರುಗ್ತಾನೆ. ಹಾಗಾದರೆ ಅವನು ಯಾವ ದಿಕ್ಕನ್ನು ಮುಟ್ತಾನೆ? ಪಶ್ಚಿಮ ದಿಕ್ಕಿಗೆ ಮುಖ ಮಾಡ್ತಾನೆ. ಹೌದಾ? ಯಾವ ಮುಖಕ್ಕೆ? ಪಶ್ಚಿಮ ದಿಕ್ಕಿಗೆ ಮುಖವನ್ನು ಮಾಡ್ತಾನೆ. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಈಸ್ ಎ ರೈಟ್ ಆನ್ಸರ್. ನೆಕ್ಸ್ಟ್ 8ನೇ ಪ್ರಶ್ನೆ ಏನಿದೆ, ಸಮಸ್ಯಾ ಚಿತ್ರವು ಅಡಗಿರುವ ಉತ್ತರ ಚಿತ್ರವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸಮಸ್ಯಾ ಚಿತ್ರವು ಅಡಗಿರುವ ಅಂದರೆ ಒಂದು ಸಮಸ್ಯೆ ಇಲ್ಲಿದೆ, ಇಲ್ಲಿ ಅಡಗಿರ್ತಕ್ಕಂತಹ ಉತ್ತರ ಚಿತ್ರವನ್ನು ನಾವೀಗ ಗುರುತಿಸಬೇಕು. ಆ ಒಂದು ಸಮಸ್ಯೆ ಚಿತ್ರವನ್ನು ಕೊಟ್ಟಿದ್ದಾರೆ ಇಲ್ಲಿ ನೋಡ್ರಿ. ಅದರಂತೆ ಉತ್ತರ ಚಿತ್ರಗಳನ್ನು 4 ಕೊಟ್ಟಿದ್ದಾರೆ. ಆಪ್ಷನ್ ಎ, ಬಿ, ಸಿ, ಡಿ ಅಂತೆ 4 ಚಿತ್ರಗಳನ್ನು ಕೊಟ್ಟಿದ್ದಾರೆ. ಈಗ ನಾವು ಇದಕ್ಕೆ ಸರಿ ಹೊಂದುವಂತಹ ಚಿತ್ರವನ್ನು ನಾವೀಗ ಆಯ್ಕೆ ಮಾಡಬೇಕು. ಎ ಆಗುತ್ತಾ, ಬಿ ಆಗುತ್ತಾ, ಸಿ ಆಗುತ್ತಾ, ಡಿ ಆಗುತ್ತಾ ಅಂತೇಳಿ ನೋಡಿ ಈಗ ನಾವು ಗುರುತಿಸ್ಬೇಕು. ಹೌದಾ?
ಮೊದಲನೇದಾಗುತ್ತಾ, ಎರಡನೇದ, ಮೂರನೇದ, ನಾಲ್ಕನೇದ ಆಪ್ಷನ್ನೇ ಸರಿ ಹೊಂದುತ್ತೆ ನೋಡ್ರಿ. ಹಾಗಾದರೆ ಇದಕ್ಕೆ ಈ ಸಮಸ್ಯೆ ಚಿತ್ರಕ್ಕೆ ಸರಿ ಹೊಂದುವ ಚಿತ್ರ ಯಾವುದಪ್ಪ ಅಂದರೆ ಆಪ್ಷನ್ನಿನ ಆಗಲ್ಲ. ಯಾವುದಾಗುತ್ತೆ? ಆಪ್ಷನ್ ಬಿ ಆಗುತ್ತೆ ನೋಡ್ರಿ. ಇದಕ್ಕೆ ಸರಿ ಹೊಂದುವ ಚಿತ್ರ ಯಾವುದಪ್ಪ ಅಂದರೆ ಆಪ್ಷನ್ ಬಿ. ಇದು ಸರಿ ಹೊಂದುವ ಚಿತ್ರ ಆಗಿದೆ. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಬಿ. ನೆಕ್ಸ್ಟ್ ಪ್ರಶ್ನೆ, 9ನೇ ಪ್ರಶ್ನೆ. ಒಂಬತ್ತನೇ ಪ್ರಶ್ನೆ ಏನಿದೆ? ಸಮಸ್ಯಾ ಚಿತ್ರದ ಬಿಟ್ಟು ಹೋದ ಭಾಗವನ್ನು ಕಂಡುಹಿಡಿಯಿರಿ ಅಂತೇಳಿ ಕೇಳಿದ್ದಾರೆ. ಇಲ್ಲಿ ಒಂದು ಸಮಸ್ಯಾ ಚಿತ್ರವನ್ನು ಕೊಟ್ಟಿದ್ದಾರೆ. ಇಲ್ಲಿ 4 ಉತ್ತರ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಈ 4 ಉತ್ತರ ಚಿತ್ರಗಳಲ್ಲಿ ಇದಕ್ಕೆ ಸರಿ ಹೊಂದುವಂತಹ ಚಿತ್ರವನ್ನು ನಾವೀಗ ಗುರುತಿಸ್ಬೇಕು. ಹೌದಾ? ಎನ, ಬಿನ, ಸಿನ, ಡಿನ ಅಂತೇಳಿ ನಾವೀಗ ಈ ಚಿತ್ರಗಳನ್ನು ನೋಡಬೇಕು. ಯಾವುದಾಗುತ್ತೆ? ಸಿ ನೋಡೋಣ. ಮೊದಲು ಒಂದು ಗೆರೆಯನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ರಾಸ್ ಮೇಲೆ ಈ ಥರ ಬಿಡಿಸಿದ್ದಾರೆ. ಇದು ಸರಿ ಹೊಂದಿತ್ತಾ ಚಿತ್ರ? ಇದು ಸ್ಟ್ರೇಟಾಗಿ ಬರಬೇಕು. ಈ ಲೈನು ಸ್ಟ್ರೇಟ್ ಬಂದರೆ ಕರೆಕ್ಟ್ ಆಯಿತು. ಹಾಗಾದರೆ ಇದು ಸರಿಯಾದ ಒಂದು ಚಿತ್ರ ಆಯಿತು. ಹಾಗಾದರೆ ಇವು 4 ಆಪ್ಷನಲ್ಲಿ ಆಪ್ಷನ್ ಸಿ ಸರಿ ಹೊಂದಿಸಿದ್ವಿ. ಸರಿಯಾದ ಉತ್ತರ ಆಪ್ಷನ್ ಬಿ ಅನ್ನೋದು ರೈಟ್ ಆನ್ಸರ್. ನೆಕ್ಸ್ಟ್ 10ನೇ ಪ್ರಶ್ನೆ. ಕೊಟ್ಟಿರುವ 4 ಚಿತ್ರಗಳಲ್ಲಿ ಗುಂಪಿಗೆ ಸೇರದ ಚಿತ್ರವನ್ನು ಕಂಡುಹಿಡಿಯಿರಿ. ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ ಅಂತೇಳಿ 4 ಚಿತ್ರಗಳನ್ನು ಕೊಟ್ಟಿದ್ದಾರೆ. ಹೌದಾ? ಹಾಗಾದರೆ ಕೊಟ್ಟಿರುವ 4 ಚಿತ್ರಗಳಲ್ಲಿ ಗುಂಪಿಗೆ ಸೇರದ ಚಿತ್ರವನ್ನು ನಾವೀಗ ಆಯ್ಕೆ ಮಾಡಬೇಕು. ಹೌದಾ? ಇದು ಕೂಡ ಆಗಲ್ಲ, ಆಪ್ಷನ್ ಬಿನೂ ಆಗಲ್ಲ. ಇವು 3 ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ ಇವು 3 ಒಂದೇ ಗುಂಪಿಗೆ ಸೇರ್ತಾವೆ. ಹಾಗಾದರೆ ಆಪ್ಷನ್ ಡಿ ಈ ಚಿತ್ರ ಈ ಗುಂಪಿಗೆ ಸೇರೋದಿಲ್ಲ. ಹೌದಾ? ಇದು ಗುಂಪಿಗೆ ಸೇರದ ಚಿತ್ರ ಆಗಿರೋದ್ರಿಂದ ಇದು ಆಪ್ಷನ್ ಡಿ ರೈಟ್ ಆನ್ಸರ್. ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ನೀವೀಗ 10 ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ನೋಡಿದ್ದೀರಿ. ಆತ್ಮೀಯ ವಿದ್ಯಾರ್ಥಿಗಳಿಗೆ ದೇಸಾಯಿ ಕ್ಲಾಸಸ್ಗೆ ಸ್ವಾಗತ. ಬನ್ನಿ ವಿದ್ಯಾರ್ಥಿಗಳಿಗೆ, ಗಣಿತದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ. ಇವಾಗ ಅದರಲ್ಲಿ 20 ಪ್ರಶ್ನೆಗಳಿರ್ತವೆ. ಪ್ರತಿಯೊಂದು ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಒಂದು ಬೈಕ್ 5 ಲೀಟರ್ ಪೆಟ್ರೋಲ್ನಲ್ಲಿ 240 ಕಿಲೋಮೀಟರ್ ದೂರ ಕ್ರಮಿಸುತ್ತದೆ. ಹಾಗಾದರೆ ಈ ಬೈಕ್ ಪ್ರತಿ ಲೀಟರ್ಗೆ ಎಷ್ಟು ದೂರ ಕ್ರಮಿಸುತ್ತದೆ ಅಂತ ಕೇಳಿದ್ದಾನೆ. ಇಲ್ಲಿ ಆಪ್ಷನ್ಸ್ ನೋಡಿಬಿಡ್ರಿ. 46 ಕಿಲೋಮೀಟರ್, ಬಿ 48 ಕಿಲೋಮೀಟರ್, ಸಿ 47 ಕಿಲೋಮೀಟರ್, ಡಿ 49 ಕಿಲೋಮೀಟರ್. ಅಂದರೆ ಇಲ್ಲಿ ಏನಪ್ಪ ಅಂತಂದರೆ, ಒಂದು ಬೈಕ್ 5 ಲೀಟರ್ ಪೆಟ್ರೋಲ್ನಲ್ಲಿ 240 ಕಿಲೋಮೀಟರ್ ದೂರ ಹೋದರೆ ಈ ಬೈಕು ಪ್ರತಿ ಲೀಟರ್ಗೆ ಎಷ್ಟು ದೂರ ಕ್ರಮಿಸುತ್ತದೆ ಅಂದರೆ ಚಲಿಸುತ್ತದೆ ಅಂತ ಅರ್ಥ. ಹಾಗಾದರೆ ಇಲ್ಲಿ ನೋಡ್ರಿ, 240 ಬಾಗ್ಲೆ 5. ಹೌದಾ? 5 1 5 4 20. ಎಷ್ಟು ಉಳಿತು? 40 ಉಳಿತು. 5 8 40. ಹಾಗಾದರೆ ಅದರದ್ದು ಎಷ್ಟು ದೂರ ಹೋಗಿ ಚಲಿಸುತ್ತದೆ ಅಂತಂದರೆ ಪ್ರತಿ ಲೀಟರ್ಗೆ 48 ಕಿಲೋಮೀಟರ್. ಹಾಗಾದರೆ ಆಪ್ಷನ್ಸ್ ಯಾವುದಪ್ಪ? ಆಪ್ಷನ್ಸ್ ಬಿ. ಆಪ್ಷನ್ಸ್ ಯಾವುದು? ಬಿ. ಕ್ವಶನ್ ನಂಬರ್ 2, ಚೌಕದಲ್ಲಿ ಸಮಾನವಾದ ಬಾಹುಗಳೆಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ಸ್ ನೋಡಿಬಿಡ್ರಿ. ಎಷ್ಟು? ಎ 4, ಬಿ 6, ಸಿ 8, ಡಿ 10 ಅಂತ ಕೇಳಿದ್ದಾರೆ. ಅಂದ್ರೆ ಇಲ್ಲಿ ಅವ್ರು ಕೇಳಿರೋದೇನಪ್ಪ, ಒಂದು ಚೌಕದಲ್ಲಿರ್ತಕ್ಕಂಥ ಬಾಹುಗಳು ಎಷ್ಟು ಅಂತ ಕೇಳಿದ್ದಾರೆ. ಹೌದಾ? ಒಂದು ಚೌಕದಲ್ಲಿರ್ತಕ್ಕಂಥ ಬಾಹುಗಳು ಎಷ್ಟು ಅಂತ ಕೇಳಿದ್ದಾರೆ. ಇದು ಒಂದು ಬಾಹು, ಇದು ಒಂದು, ಇದು ಒಂದು, ಇದು ಒಂದು. ಹಾಗಾದರೆ ಎಷ್ಟಪ್ಪ? 4 ಬಾಹುಗಳಿದ್ದಾರೆ. ಆಪ್ಷನ್ಸ್ ಯಾವುದಪ್ಪ ಇಲ್ಲಿ? ಆಪ್ಷನ್ಸ್ ಎ. ಸರಿಯಾದ ಉತ್ತರ ಎ. ಕ್ವಶನ್ ನಂಬರ್ 3, ಕೊಟ್ಟಿರುವ ಚೌಕದ ಸುತ್ತಳತೆ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಚೌಕ ಕೊಟ್ಟಿದ್ದಾರೆ. ಈ ಚೌಕದ ಸುತ್ತಳತೆ ಎಷ್ಟು? ಆಪ್ಷನ್ಸ್ ನೋಡಿಬಿಡ್ರಿ. ಎ 164 ಮೀಟರ್, ಬಿ 166 ಮೀಟರ್, ಸಿ 158 ಮೀಟರ್, ಡಿ 170 ಮೀಟರ್. ಹಾಗಾದರೆ ಈ ಸುತ್ತಳತೆ ಎಷ್ಟು? ಈ ಚೌಕದ ಸುತ್ತಳತೆ ಎಷ್ಟು? ಇಲ್ಲಿ 41 × 4.
ನಾಲ್ಕ ಒಂದಲೇ 4, ನಾಲ್ಕಲೆ 16. ಹಾಗಾದ್ರೆ ಎಷ್ಟಾಯಿತು? 164 ಮೀಟರ್. 164 ಮೀಟರ್. ಸರಿಯಾದ ಉತ್ತರ ಆಪ್ಷನ್ಸ್ ಎ. ಕ್ವಶನ್ ನಂಬರ್ 4. ಒಂದು ತಂತಿಯ ಉದ್ದ 3 ಮೀಟರ್ ಇದೆ. ಇಷ್ಟೇ ಉದ್ದದಲ್ಲಿ 5 ತಂತಿಗಳು ಒಟ್ಟು ಉದ್ದವೆಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ಸ್ ನೋಡಿಬಿಡ್ರಿ. 10 ಮೀಟರ್, ಬಿ 15 ಮೀಟರ್, ಸಿ 20 ಮೀಟರ್, ಡಿ 25 ಮೀಟರ್. ಅಂದರೆ ಇಲ್ಲಿ ಎಷ್ಟಪ್ಪ? 3 × 5. ಅಂದರೆ ಅವರೆಷ್ಟು ಉದ್ದ ಕೇಳಿದ್ದಾರೆ, ಹೌದಾ? ಹಾಗಾದ್ರೆ ಇಲ್ಲಿ 3 × 5 ಮಾಡ್ಕೊಂಡ್ರೆ 3 5 15. ಎಷ್ಟು ಮೀಟರ್ ಅಂತೆ? 15 ಮೀಟರ್. ಆಪ್ಷನ್ಸ್ ಎಲ್ಲಿದೆ? 15 ಮೀಟರ್. ಆಪ್ಷನ್ಸ್ ಬಿ ಸರಿಯಾದ ಉತ್ತರ. ಕ್ವಶನ್ ನಂಬರ್ 5 ನೋಡ್ರಿ. 45,630 ಮೈನಸ್ 32,148. ಅಂದರೆ ಈ ಮೇಲಿನ ಸಂಖ್ಯೆಗಳ ವ್ಯತ್ಯಾಸವನ್ನು 1000 ಸಣ್ಣ ಸಮೀಪಕ್ಕೆ ಅಂದಾಜಿಸಿದಾಗ ಅಂತ ಕೇಳಿದೆ. ಏನು ಮಾಡ್ಕೊಂಡ್ಬಿಡ್ಬೇಕು? ಈ ಸಮ್ ಕೊಟ್ಟಿದ್ದಾರಲ್ವಾ, ಈ ಸಮ್ಮನ್ನು ಮೊದಲು ಏನು ಮಾಡ್ಕೊಬೇಕು? ಲೆಸ್ ಮಾಡ್ಕೊಂಡ್ಬಿಡ್ಬೇಕು. ಲೆಸ್ ಮಾಡ್ಕೊಂಡು ಬಂದಂಥ ಮೊತ್ತಕ್ಕೆ ನಾವೇನು ಮಾಡಬೇಕು? 1000 ಸ್ಥಾನದ ಅಂದಾಜಿಗೆ ಸಮೀಪಿಸಬೇಕು. ಈಗ ಮಾಡ್ಕೊಂಡ್ಬಿಡೋಣ. 45,000 32,148. ಸಣ್ಣದ್ರಲ್ಲಿ 2 ಹೋಗಕ್ಕೆ 8 ಹೋಗಕ್ಕೆ ಬರಲ್ಲ. 10 10ರಲ್ಲಿ 8 ಹೋದರೆ 2, ಇಲ್ಲಿ 2 ಉಳಿತು, ಹೌದಾ? 2ರಲ್ಲಿ 4 ಕಳೆಯಕ್ಕೆ ಬರಲ್ಲ, ಕ್ಯಾರಿ ತೊಗೊಂಡು. 12ರಲ್ಲಿ 4 ಹೋದರೆ 8, ಇಲ್ಲಿ ಎಷ್ಟು ಉಳಿತು? 5 ಉಳಿತು. 5ರಲ್ಲಿ 1 ಹೋದರೆ 4. ಅದೇ ರೀತಿ 5ರಾಗ 2 ಹೋದರೆ 3. ಅದೇ ರೀತಿ 4ರಲ್ಲಿ 1 ಹೋದರೆ 13. 13,482. ಹಾಗಾದ್ರೆ ಇಲ್ಲಿ 1000 ಸ್ಥಾನಕ್ಕೆ ಅಂದಾಜಿಸಿದಾಗ ಅಂತಂದರೆ ಬಿಡಿ 10, 100, 1000. 3 ಅನ್ನೋದು 5ಕ್ಕಿಂತ ಚಿಕ್ಕ ಸಂಖ್ಯೆ ಆಯಿತು. ಅದಕ್ಕೋಸ್ಕರ ಇದು ಎಷ್ಟಾಗುತ್ತೆ ಮೊತ್ತ ಅಂತಂದರೆ 13,000. ಎಷ್ಟು? 13,000. ಆಪ್ಷನ್ಸ್ ಎಲ್ಲಿದೆ? ಆಪ್ಷನ್ಸ್ ಎ ಸರಿಯಾದ ಉತ್ತರ. ಕ್ವಶನ್ ನಂಬರ್ 6. 26ರ ಎಲ್ಲ ಅಪವರ್ತನಗಳಾವು ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ಸ್ ನೋಡಿಬಿಡ್ರಿ. ಎ 1, 3, 14, 26, ಬಿ 1, 4, 15, 26, ಸಿ 1, 2, 13, 26, ಡಿ 1, 6, 16, 26 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನಪ್ಪ ಅಂದರೆ 26 ಆಪ್ಷನ್ಸ್. 26 ಅಪವರ್ತನ ಕ್ರಿಯೆ ಯಾವುದು? ಅಪವರ್ತನ ಅಂದರೆ 26 ಯಾವ ಮಗ್ಗಿ ಒಳಗಡೆ ಬರ್ತೈತೆ ಅಂತ ನೋಡ್ಕೋಬೇಕು. ಇವಾಗ ಆಪ್ಷನ್ಸು ಸಿ ಸರಿಯಾದ ಉತ್ತರ. 26 1 26, 26 ಅಂದರೆ 2 ಮಗ್ಗೆಗೆ 2 1 2 6 ಅಂದರೆ 2 16 26, 13 2 26, 26 1 26. ಸರಿಯಾದ ಉತ್ತರ ಯಾವುದಪ್ಪ ಹಂಗಾದ್ರೆ? ಆಪ್ಷನ್ ಸಿ. ಕ್ವಶನ್ ನಂಬರ್ 7. 0.02 ಇದನ್ನು ದಶಮಾಂಶ ಭಿನ್ನರಾಶಿಯಲ್ಲಿ ವ್ಯಕ್ತಪಡಿಸಿದಾಗ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿಬಿಡ್ರಿ. 2/10, ಬಿ 2/100, ಸಿ 2/1000, 2/10,000. ಹಾಗಾದ್ರೆ ಇಲ್ಲಿ ಏನಪ್ಪ ಆಪ್ಷನ್ಸ್ ಯಾವುದು ಅಂದರೆ 2/100 ಸರಿಯಾದ ಉತ್ತರ. ಇಲ್ಲಿ ನೋಡ್ರಿ. ಕ್ವಶನ್ ನಂಬರ್ 8. 18,370 ಇದೆ ಡ್ಯಾಶ್ ಡ್ಯಾಶ್. ಈ ಸಂಖ್ಯೆಯ ಮುಂದಿನ 2 ಸಂಖ್ಯೆಗಳು ಯಾವುವು ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ಸ್ ನೋಡ್ಬಿಡೋಣ. 18,376 ಮತ್ತು 18,378. ಬಿ ಆಪ್ಷನ್ಸ್ 18,376 ಮತ್ತು 18,377. ಅದೇ ರೀತಿಯಾಗಿ ಸಿ ಆಪ್ಷನ್ಸ್ 18,377 ಮತ್ತು 18,378. ಅದೇ ರೀತಿಯಾಗಿ 18,374, 18,375. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ 18,376 ಮತ್ತು 18,377. 18,376 ಮತ್ತು 18,377 ಆಪ್ಷನ್ಸ್ 2. ಕ್ವಶನ್ ನಂಬರ್ 9. ಕೊಟ್ಟಿರುವ ಚಿತ್ರದಲ್ಲಿ ಗುಂಪು ಮಾಡಿ ಗುರುತಿಸಿರುವ ಭಾಗವನ್ನು ಭಿನ್ನರಾಶಿ ತೋರಿಸಿದಾಗ ಅಂತ ಇದೆ. ಇಲ್ಲಿ ಆಕೃತಿ ಕೊಟ್ಟಿದ್ದಾರೆ, ನೋಡಿಬಿಡ್ರಿ ಅದನ್ನು.
ಈ ಆಕೃತಿ ಕೊಟ್ಟಿದ್ರೆ ಈ ಆಕೃತಿನ ಗಮನಿಸ್ರಿ, ಬೇಗ ನಿಮಗೆ ಅನಲೈಸ್ ಮಾಡಿ ಯಾವುದು ಅನ್ನೋದು ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ. ಎ ಆಪ್ಷನ್ಸ್ 16/15, ಬಿ 7/15, ಸಿ 5/15, ಡಿ 8/15. ಅಂದ್ರೆ ಇಲ್ಲಿ ಒಂದು ಬಾಕ್ಸ್ ಕೊಟ್ಟಿದ್ದಾರೆ. ಬಾಕ್ಸ್ ಒಳಗಡೆ ಎಷ್ಟು ಕೊಟ್ಟಿದ್ದಾರಪ್ಪ? 1 2 3 4 5 6 ಇಂಟು ಮಾರ್ಕ್ಸ್ ಇಂಟು ಮಾರ್ಕ್ ಹಾಕ್ಕೊಟ್ಟಿದ್ದಾರೆ. ಅದ್ರ ಒಳಗಡೆ ಎಷ್ಟಿದಾವೆ, ಟೋಟಲ್ಗೆ ಎಷ್ಟಿದಾವೆ ಅವು ಅಂತ ನೋಡ್ಕೋಬೇಕು. 6 7 8 9 10 11 12 13 14 15 ಅಂದರೆ 15/6. ಆಪ್ಷನ್ಸ್ ಎ ಸರಿಯಾದ ಉತ್ತರ. ಕ್ವಶನ್ ನಂಬರ್ 10. ಕೊಟ್ಟಿರುವ ಚಿತ್ರದಲ್ಲಿ ಲಘು ಕೋನಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ಕೊಟ್ಟಿರುವ ಒಂದು ಆಕೃತಿ ಕೊಟ್ಟಿದ್ದಾರೆ. ಇದರಲ್ಲಿ ಲಘು ಕೋನಗಳ ಸಂಖ್ಯೆ ಎಷ್ಟು? ಲಘು ಕೋನಗಳ ಸಂಖ್ಯೆ ಎಷ್ಟು? ಆಪ್ಷನ್ಸ್ ನೋಡಿಬಿಡ್ರಿ. ಎ 12, ಬಿ 15, ಸಿ 13, ಡಿ 14. ಹಂಗಾರೆ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಬಿ ಸರಿಯಾದ ಉತ್ತರ. ಕ್ವಶನ್ 11. 7 ವರ್ಷ 5 ತಿಂಗಳಿಂದ 4 ವರ್ಷ 11 ತಿಂಗಳನ್ನು ಕಳೆದಾಗ ಅಂತ ಕೇಳಿದ್ರೆ ಆಪ್ಷನ್ಸ್ ನೋಡಿಬಿಟ್ರಿ. 3 ವರ್ಷ 4 ತಿಂಗಳು, ಬಿ 4 ವರ್ಷ 6 ತಿಂಗಳು, ಸಿ 3 ವರ್ಷ 5 ತಿಂಗಳು, ಡಿ 2 ವರ್ಷ 6 ತಿಂಗಳು. ಅಂದ್ರೆ ಇಲ್ಲಿ ಏನಪ್ಪ ಅಂತಂದರೆ ವರ್ಷಕ್ಕೆ ಕಳಿಬೇಕು, ತಿಂಗಳಿಗೆ ಕಳಿಬೇಕು. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು ಬರ್ತೈತಿ ಇಲ್ಲಿ? 7ರಲ್ಲಿ ಅಂದರೆ 5ರಲ್ಲಿ 11 ಕಳೆಯಕ್ಕೆ ಬರಲ್ಲ. ಅಲ್ಕಿಗೆ ಎಷ್ಟಾಯ್ತು? ಕ್ಯಾರಿ ತೊಗೊಂಡ್ವಿ. 11ರಲ್ಲಿ 5 ಹೊತ್ತಂದರೆ 6 ಉಳಿತು. ಹಾಗಾದರೆ ಸರಿಯಾದ ಉತ್ತರ 6 ತಿಂಗಳು. ಆಮೇಲೆ 7ರಲ್ಲಿ 4 ಕಳೆದ್ವಿ ಅಂದರೆ ಎಷ್ಟು ಉಳಿಯುತ್ತೆ? 3 ಉಳಿಯುತ್ತೆ. ಹಾಗಾದ್ರೆ ಯಾವುದಿಲ್ಲ ಸರಿಯಾದ ಉತ್ತರ? ಎಷ್ಟು ಬರಬೇಕಪ್ಪ ಇಲ್ಲಿ ಅಂತಂದರೆ 3 ವರ್ಷ 6 ತಿಂಗಳು ಬರಬೇಕು. ಹಾಗಾದ್ರೆ ಇಲ್ಲಿ ಆಪ್ಷನ್ಸು ಮಿಸ್ಟೇಕ್ ಆಗಿದೆ. ಈ ಥರ ಏನಾರು ಇತ್ತಂದರೆ ನಿಮ್ಗೆ ಏನಾಗುತ್ತಪ್ಪ? ಗ್ರೇಸ್ ಮಾರ್ಕ್ಸ್ ಕೂಡ ಬರುತ್ತೆ. ಅದು 3 ವರ್ಷ 5 ತಿಂಗಳಾಗಿದೆ, 3 ವರ್ಷ 6 ತಿಂಗಳು ಆಗಬೇಕಿತ್ತು. ಹಾಗಾದ್ರೆ ಸರಿಯಾದ ಉತ್ತರ ಸಿ. ಕ್ವಶನ್ ನಂಬರ್ 12. 24 ಮೀಟರ್ ಉದ್ದದ ಬಣ್ಣದ ಟೇಪನ್ನು 8 ವಿದ್ಯಾರ್ಥಿನಿಯರಿಗೆ ಸಮನಾಗಿ ಹಂಚಲಾಗಿದೆ. ಪ್ರತಿ ವಿದ್ಯಾರ್ಥಿನಿಗೆ ದೊರೆತ ಟೇಪಿನ ಉದ್ದವೆಷ್ಟು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿಬಿಡ್ರಿ. 6 ಮೀಟರ್ ಎ, ಬಿ 5 ಮೀಟರ್, ಸಿ 4 ಮೀಟರ್, ಡಿ 8 ಮೀಟರ್. ಅಂದರೆ ಎಷ್ಟಿದೆಯಪ್ಪ ಅದು ಅಂತಂದರೆ 24 ಮೀಟರ್ ಟೇಪನ್ನು 8 ಜನಕ್ಕೆ ಸಮನಾಗಿ ಹಂಚಿದಾಗ ಎಷ್ಟು ಬರ್ತೈತೆ? ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಬರ್ತಕ್ಕಂಥ ಟೇಪಿನ ಉದ್ದ ಎಷ್ಟು ಅಂತ ಕೇಳಿದ್ದಾರೆ. ನೋಡ್ರಿ, 24 ಡಿವೈಡೆಡ್ ಬೈ 8, 8 1 8 3 24. ಹಾಗಾದ್ರೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ. ಅದೇ ರೀತಿಯಾಗಿ ಕ್ವಶನ್ ನಂಬರ್ 13. 15ರ 2/3 ಎಂದರೆ ಎಷ್ಟು ಅಂತ ಕೇಳಿದ್ದಾರೆ. ಹೌದಾ? 15ರ 2/3 ಎಂದರೆ ಎಷ್ಟು? ಆಪ್ಷನ್ಸ್ ನೋಡ್ರಿ. ಎ 6, ಬಿ 8, ಸಿ 10, ಡಿ 12 ಅಂತ ಕೇಳಿದ್ದಾರೆ. ಇಲ್ಲಿ 15 ಇಂಟು 2 ಎಷ್ಟಾಯ್ತಪ್ಪ? 30 ಆಯಿತು. ಹೌದಾ? 30. ಅದನ್ನು 3 ಕಟ್ತಾ ಹೊಡಿಬೇಕೀಗ. 3 1 3 1 0 0 3 10 30. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ಸ್ 3. ಕ್ವಶನ್ ನಂಬರ್ 14. 7 0 6 1 ಮತ್ತು 3 ಈ ಅಂಕಿಗಳನ್ನು ಉಪಯೋಗಿಸಿ ರಚಿಸಬಹುದಾದ ಕನಿಷ್ಠ ಸಂಖ್ಯೆ. ಅಂದರೆ ಕನಿಷ್ಠ ಇಷ್ಟು ಅಂಕಿಗಳನ್ನು ಉಪಯೋಗಿಸಿ ನೀವೇನು ಮಾಡಬೇಕು? ಒಂದು ಕನಿಷ್ಠ ಅತ್ಯಂತ ಸಣ್ಣ ಸಂಖ್ಯೆಯನ್ನಾಗಿ ಮಾಡಬೇಕು. ಹಾಗಾದ್ರೆ ಯಾವುದಪ್ಪ ಇದರಲ್ಲಿ? ಆಪ್ಷನ್ಸ್ ನೋಡಿಬಿಟ್ಟು 10,376, ಬಿ ಆಪ್ಷನ್ 10,376, ಸಿ 10,367, ಸಿ ಡಿ 10,367. ಇದು 3 ಡಬಲ್ ಸರಿ ಬಂದೈತೆ. ಹಂಗೆ ಬರೋಂಗಿಲ್ಲ, ಒಂದೇ ಟೈಮ್ ಬರಬೇಕು. ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ 10,367. 10,367 ಸರಿಯಾದ ಆಪ್ಷನ್ ಸಿ ಸರಿಯಾದ ಉತ್ತರ.
15 ಕ್ವಶನ್ ನಂಬರ್. ಕೆಳಗೆ ಕೊಟ್ಟಿರುವ ವರ್ಗ ಸಂಖ್ಯೆಯನ್ನು ಅನುಕ್ರಮ ಬೆಸ ಸಂಖ್ಯೆಗಳ ಮೊತ್ತದ ರೂಪದಲ್ಲಿ ವ್ಯಕ್ತಪಡಿಸಿದಾಗ ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ಸ್ ಒಂದು ಕೊಟ್ಟಿದ್ದಾರೆ ನೋಡ್ರಿ. ಇದೇ ಥರ ಇದ್ರ ಯಾವುದು ಅಂತ ಕಂಡುಹಿಡಿಬೇಕು. 9 ಸಮಾನಾರ್ಥಕ ಚಿಹ್ನೆ 1 + 3 + 5 ಟೋಟಲ್ ಕೂಡಿಸಿದ್ರೆ ಎಷ್ಟಾಯಿತು? 9 ಆಯಿತು. ಟೋಟಲ್ ಕೂಡಿಸಿದ್ರೆ ಎಷ್ಟಾಯಿತು? 3 1 4 4 5 9 9 ಬಂತಾ? ಅದೇ ರೀತಿಯಾಗಿ ಇಲ್ಲಿ ಇರ್ತಕ್ಕಂಥ ಆಯ್ಕೆಗಳಲ್ಲಿ ಸರಿಯಾದದ್ದು ಯಾವುದು ಅಂತ ನೋಡ್ಕೋಬೇಕು. ಇಲ್ಲಿ ಎ ಆಪ್ಷನ್ಸ್ ನೋಡ್ರಿ 16 ಇದೆ. 1 + 3 + 5 + 7 ಅಂತ ಇದೆ. ಇವನು ಅಷ್ಟು ಕೂಡಿಸಿದಾಗ 16 ಕರೆಕ್ಟಾಗಿ ಬರಬೇಕು. ಹೌದಾ? 7 7 5 ಎಷ್ಟಪ್ಪ? 12 12 3 15 15 1 16 ಇದು ಕರೆಕ್ಟಾಗಿದೆ. ಅದೇ ರೀತಿಯಾಗಿ ಬಿ ಆಪ್ಷನ್ಸ್ ನೋಡ್ರಿ 16 ಇದೆ. ಇವನು ಕೂಡಿಸ್ಬಿಡೋಣ ಈಗ. 1 + 9 + 4 + 3 ಅಂತ ಇದೆ. 4 3 7 7 9 ಎಷ್ಟಾಯ್ತಪ್ಪ? ಅಲ್ಕಿಗೆ 7 9 16 ಆಯಿತು. 16 + 1 17 ಆಯ್ತು. ಇದು ರಾಂಗ್ ಆಯಿತು. ಅದೇ ರೀತಿಯಾಗಿ ಸಿ ನೋಡ್ರಿ, ಇಲ್ಲಿ 16 ಇದೆ. 6 5 11 11 3 11 3 14 11 3 14 14 2 16 ಇದು ಕೂಡ ಕರೆಕ್ಟ್ ಆಗಿದೆ. ಅಂದರೆ 2 3 5 5 5 10 10 6 16. ಅದೇ ರೀತಿಯಾಗಿ ಇದು ನೋಡಿಬಿಡ್ರಿ ಈಗ. ಅಂದರೆ 16 1 3 5 4 4 9 4 5 9 9 9 18 ಇದು ಕೂಡ ರಾಂಗ್ ಆಯಿತು. ಹಾಗಾದ್ರೆ ಇಲ್ಲೇನಪ್ಪ ಅಂದರೆ ಏನು ಕರೆಕ್ಟಾಗಿದೆ, ಬಿನು ಕರೆಕ್ಟಾಗಿ, ಸಿನು ಕರೆಕ್ಟಾಗಿದೆ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದಿಲ್ಲಿ ಅಂತಂದರೆ ಆಪ್ಷನ್ಸ್ ಎ. ಆಪ್ಷನ್ಸ್ ಎ ಸರಿಯಾದ ಉತ್ತರ. ಈ ಥರ ಡಬಲ್ ಆನ್ಸರ್ ಕರೆಕ್ಟಾಗಿ ಬಂದಿತ್ತು ಅಂದರೆ ಗ್ರೇಸ್ ಮಾರ್ಕ್ಸ್ ಕೂಡ ಬರುತ್ತೆ. ಅದೇ ರೀತಿ ಕ್ವಶನ್ ನಂಬರ್ 16 43,618 + 6,382 - 29,467. ಅಂದರೆ ಇವೆರಡು ಸಂಖ್ಯೆಗಳ ಮೊತ್ತ ಕೂಡಿಸ್ಕೊಂಡು ಬಂದಮೇಲೆ ಆನ್ಸರ್ನಲ್ಲಿ ಇದನ್ನೇನು ಮಾಡಬೇಕು? ಕಳಿಬೇಕು. ಇಲ್ಲಿ ಆಪ್ಷನ್ಸ್ ನೋಡಿಬಿಡೋಣ. ಎ ಆಪ್ಷನ್ 20,533, ಬಿ 20,633, ಸಿ 20,533, ಡಿ 20,833. ಇಲ್ಲಿ ಫಸ್ಟ್ ಏನು ಮಾಡ್ಕೊಂಬಿಡೋಣ ಈಗ ಅಂತಂದರೆ ಕೂಡಿಸ್ಕೊಂಬಿಡೋಣ. ಎಷ್ಟು? 43,618. ಅದೇ ರೀತಿಯಾಗಿ 6,382. 2 8 2 10 ಕ್ಯಾರಿ ಕೊಟ್ವಿ. ಮತ್ತೆ 10 ಕ್ಯಾರಿ ಕೊಟ್ವಿ. ಮತ್ತೆ 10 ಕ್ಯಾರಿ ಕೊಟ್ವಿ. ಮತ್ತೆ 10 ಕ್ಯಾರಿ ಕೊಟ್ವಿ. ಅಲ್ಲಿಗೆ ಎಷ್ಟಾಯಿತು? 50,000 ಆಯಿತು. 50,000ದಲ್ಲಿ ಏನು ಮಾಡಬೇಕು ಇವಾಗ? 29,469 ಲೆಸ್ ಮಾಡಬೇಕು. 50,000 ಹೌದಾ? ಅದರಲ್ಲಿ 29,467 ಏನು ಮಾಡಬೇಕು? ಲೆಸ್ ಮಾಡಬೇಕು. 10ರಾಗೆ 3 ಹೋದರೆ 7 ಹೋದರೆ 3. ಅದೇ ರೀತಿಯಾಗಿ ಇಲ್ಲಿ 9 ಉಳಿತು. 9ರಾಗೆ 6 ಹೋದರೆ ಎಷ್ಟಪ್ಪ? 3. ಅದೇ ರೀತಿ ನೆಕ್ಸ್ಟ್ ಇಲ್ಲಿ ಕ್ಯಾರಿ ಕೊಟ್ರಿಂದ 9 ಉಳು. 9ರಾಗೆ 4 ಹೋದರೆ 5. ಅದೇ ರೀತಿಗೆ 0ಗೆ 9 ಕಳೆಯಕ್ಕೆ ಬರಲ್ಲ, ಕ್ಯಾರಿ ತಗೊಂಡ್ವಿ. 10ರಾಗೆ ಇಲ್ಲಿ ಕೈಲಾ ಕೊಟ್ಟಿರ್ತೀವಿ. ಅಲ್ಕಿಗೆ 10ರಾಗೆ 10 ಹೋದರೆ 0. ನೆಕ್ಸ್ಟು 4 ಉಳಿದು. 4ರಾಗೆ 2 ಹೊತ್ತಂದರೆ 2. ಅಲ್ಕಿಗೆ ಎಷ್ಟಪ್ಪ? 20,533. ಅಂದರೆ 20,533 ಯಾವ ಆಪ್ಷನ್ಸಲ್ಲಿದೆ? 20,533. ಇಲ್ಲಿ ನೋಡ್ರಿ 2 ಆಪ್ಷನ್ಸ್ ಕರೆಕ್ಟಾಗಿದೆ, ಏನು ಮತ್ತು ಸಿನು. ಹಾಗಾದ್ರೆ ಸರಿಯಾದ ಉತ್ತರ ಯಾವುದಪ್ಪ ಇಲ್ಲಿ ಅಂತಂದರೆ ಸಿ ಆಪ್ಷನ್ಸ್ ಸರಿಯಾದ ಉತ್ತರ. ಅಂದರೆ ಇಲ್ಲಿ 20,533. ಅದೇ ರೀತಿಯಾಗಿ 20,533 ಈ ಥರ ಇತ್ತಂದರೆ ನಿಮಗೆ ಈಸಿಯಾಗಿ ಮಾರ್ಕ್ಸ್ಗಳು ಬರ್ತಾ ಇರ್ತವೆ. ಅದೇ ರೀತಿಯಾಗಿ 17ನೇ ಕ್ವಶನ್. ಕೊಟ್ಟಿರುವ ಚಿತ್ರದಲ್ಲಿ ಬಣ್ಣ ಹಚ್ಚಿದ ಚಿತ್ರದ ಭಿನ್ನರಾಶಿ ರೂಪ ಯಾವುದು ಅಂತ ಕೇಳಿದ್ರೆ, ಇಲ್ಲಿ ಆಪ್ಷನ್ಸ್ ನೋಡ್ಕೊ, ಈ ಆಕೃತಿ ನೋಡ್ರಿ, ಆಮೇಲೆ ಆಪ್ಷನ್ಸ್ ನೋಡ್ಕೊಂಬಿಡ್ರಿ. 3/12, ಬಿ 4/12, ಸಿ 5/12, ಡಿ 6/12 ಅಂತ ಇದೆ. ಅಂದರೆ ಇಲ್ಲಿ ಟೋಟಲಾಗಿ ಎಷ್ಟಿದೆ? 12 ಛೇದಗಳಿದೆ. ಅಂಶದಲ್ಲಿ ಅಷ್ಟೇ ಬದಲಾವಣೆ. ಹಾಗಾದರೆ ಇಲ್ಲಿ ಎಷ್ಟು ಟೋಟಲಾಗಿ 12 ಇದಾವೆ ಅಂದರೆ ಎಷ್ಟು ಇದಕ್ಕೆ
1 1 2 3 4 5 6 7 8 8ಕ್ಕೆ ಬಣ್ಣ ಹಾಕಿಲ್ಲ. ಹಾಗಾದ್ರೆ 4ಕ್ಕಷ್ಟೇ ಬಣ್ಣ ಹಾಕಿಲ್ಲ. ಆಪ್ಷನ್ಸ್ ಯಾವುದಪ್ಪ ಅಂತಂದರೆ ಬಿ ಆಪ್ಷನ್ ಸರಿಯಾದ ಉತ್ತರ. 4/12. ಅದೇ ರೀತಿಯಾಗಿ 18ನೇ ನೋಡ್ರಿ, ಒಂದು ಬಾಟಲಿಯು 200 ಮಿಲಿಲೀಟರ್ ಹಾಲು ತುಂಬಿದೆ. ಅಷ್ಟೇ ಅಳತೆಯ 5 ಬಾಟಲ್ಗಳಲ್ಲಿರುವ ಒಟ್ಟು ಹಾಲು ಎಷ್ಟು ಅಂತ ಕೇಳಿದ್ರೆ ಆಪ್ಷನ್ಸ್ ನೋಡ್ಬಿಡ್ರಿ. 1 ಲೀಟರ್ 400 ಮಿಲಿಲೀಟರ್, ಬಿ 1 ಲೀಟರ್, ಸಿ 2 ಲೀಟರ್ 400 ಮಿಲಿಲೀಟರ್, ಡಿ 2 ಲೀಟರ್ ಅಂತ ಕೇಳಿದ್ದಾರೆ. ಅಂದರೆ 200 ಇಂಟು 5 ಎಷ್ಟಾಯಿತು? 0 0 0 0 5 10. ಅಂದರೆ 1000 ಮಿಲಿಲೀಟರ್ಗೆ 1 ಲೀಟರ್. ಹೌದು, ಹಾಗಾದರೆ ಇಲ್ಲಿ ಎಷ್ಟಾಯ್ತಪ್ಪ ಅಂದರೆ 1000 ಮಿಲಿಲೀಟರಿಂದ ಆನ್ಸರ್ ಸರಿಯಾದ ಉತ್ತರ ಬಿ ಆಪ್ಷನ್ಸ್. ಅಂದರೆ ಬಿ ಆಪ್ಷನ್ ಸರಿಯಾದ ಉತ್ತರ. ಆಪ್ಷನ್ಸ್ ಬಿ. ಅದೇ ರೀತಿಯಾಗಿ ಕ್ವಶನ್ ನಂಬರ್ 19, ಕೊಟ್ಟಿರುವ ಕೋನಗಳಲ್ಲಿ ವಿಷಾನ ಕೋನಗಳು ಯಾವುವು ಅಂತ ಕೇಳಿದರೆ ಆಪ್ಷನ್ಸ್ ನೋಡಿಬಿಡ್ರಿ. 38 ಡಿಗ್ರಿ, 91 ಡಿಗ್ರಿ, 50 ಡಿಗ್ರಿ, 100 ಡಿಗ್ರಿ, 89 ಡಿಗ್ರಿ, 179 ಡಿಗ್ರಿ. ಇದರಲ್ಲಿ ವಿಶಾಲ ಕೋನಗಳು ಯಾವುವು ಅಂತ ಕೇಳಿದ್ದಾರೆ. ಹೌದಾ? ಆಪ್ಷನ್ಸ್ ನೋಡಿಬಿಡ್ರಿ. ಎ 91 ಡಿಗ್ರಿ, 100 ಡಿಗ್ರಿ, 179 ಡಿಗ್ರಿ, ಬಿ 91 ಡಿಗ್ರಿ, 38 ಡಿಗ್ರಿ, 50 ಡಿಗ್ರಿ, ಸಿ 100 ಡಿಗ್ರಿ, 89 ಡಿಗ್ರಿ, 50 ಡಿಗ್ರಿ, ಡಿ 89 ಡಿಗ್ರಿ, 100 ಡಿಗ್ರಿ, 91 ಡಿಗ್ರಿ. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಎ. ಅಂದರೆ 91 ಡಿಗ್ರಿ, 100 ಡಿಗ್ರಿ, 179 ಡಿಗ್ರಿ. ಹಂಗಂದರೆ ವಿಶಾಲ ಕೋನ ಅಂದರೆ 90 ಡಿಗ್ರಿಗಿಂತ ಹೆಚ್ಚು. ಅದೇ ರೀತಿಯಾಗಿ 180 ಡಿಗ್ರಿಗಿಂತ ಕಡಿಮೆ. 80 ಡಿಗ್ರಿಗಿಂತ ಕಡಿಮೆ. ಅದಕ್ಕಿತ್ತಂದರೆ ಏನಂತೀವಿ ನಾವು? ವಿಶಾಲ ಕೋನ. ಇಲ್ಲಿ 90 ಡಿಗ್ರಿಗಿಂತ ಹೆಚ್ಚಿರಬೇಕು. ಅದೇ ರೀತಿಯಾಗಿ 180 ಡಿಗ್ರಿಗಿಂತ ಕಡಿಮೆ ಇರಬೇಕು. ಆವಾಗ ಏನಾಗುತ್ತೆ? ಅದು ವಿಶಾಲ ಕೋನ ಆಗುತ್ತೆ. ಹಾಗಾದ್ರೆ ಸರಿಯಾದ ಉತ್ತರ ಆಪ್ಷನ್ಸ್ ಎ. ಕ್ವಶನ್ ನಂಬರ್ 20, 4 ಮೀಟರ್ ಉದ್ದದ ಮತ್ತು 2 ಮೀಟರ್ ಅಗಲ ಇರುವ ಆಯತದ ಸುತ್ತಳತೆ ಎಷ್ಟು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿಬಿಡ್ರಿ. ಎ 11 ಮೀಟರ್, ಬಿ 12 ಮೀಟರ್, ಸಿ 13 ಮೀಟರ್, ಡಿ 14 ಮೀಟರ್. ಅಂದರೆ ಏನಪ್ಪ, ಇಲ್ಲಿ ಒಂದು ಆಯತದ ಸುತ್ತಳತೆ ಎಷ್ಟು ಅಂದರೆ ಎಷ್ಟು ಉದ್ದ? 4, ಅಗಲ ಎಷ್ಟು? 2. ಅದೇ ರೀತಿಯಾಗಿ 4, 2 ಕೂಡಿಸ್ಬಿಡೋಣ ಈಗ. 6, 2 4 6, 4 2 6, 4 2 6, ಟೋಟಲಾಗಿ 12. ಹಾಗಾದ್ರೆ ಸರಿಯಾದ ಉತ್ತರ 12 ಮೀಟರ್. ಆಪ್ಷನ್ಸ್ ಬಿ ಸರಿಯಾದ ಉತ್ತರ. ಇಲ್ಲಿವರೆಗೂ ನಾವೇನು ಮಾಡಿದ್ವಪ್ಪ ಅಂತಂದರೆ ಗಣಿತದ 20 ಪ್ರಶ್ನೆಗಳನ್ನು ಬಿಡಿಸಿದ್ದೇವೆ. ಇವಾಗ ಏನು ಮಾಡೋಣ? ಸಾಮಾನ್ಯ ಜ್ಞಾನದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ. ಸಾಮಾನ್ಯ ಜ್ಞಾನದ ಮೊದಲನೇ ಪ್ರಶ್ನೆ, ನಮ್ಮ ದೇಶದಲ್ಲಿ ಮೊದಲು ವಿದ್ಯುತ್ ದೀಪ ಪಡೆದ ನಗರ ಯಾವುದು? ಆಪ್ಷನ್ಸ್ ಎ ದೆಹಲಿ, ಬಿ ಮುಂಬೈ, ಸಿ ಕೋಲ್ಕತ್ತಾ, ಡಿ ಬೆಂಗಳೂರು. ಹಾಗಾದರೆ ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲಿಗೆ ವಿದ್ಯುತ್ ದೀಪವನ್ನು ಪಡೆದಂಥ ನಗರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಡಿ ಬೆಂಗಳೂರು. ಕ್ವಶನ್ ನಂಬರ್ 2, ನಮ್ಮ ದೇಶದ ನೆರೆಯ ದ್ವೀಪ ರಾಷ್ಟ್ರ ಯಾವುದು ಅಂತ ಕೇಳಿದರೆ ಆಪ್ಷನ್ಸ್ ನೋಡ್ರಿ. ಎ ಭೂತಾನ್, ಬಿ ಇಂಡೋನೇಷಿಯಾ, ಸಿ ಶ್ರೀಲಂಕಾ, ಡಿ ನೇಪಾಳ. ಇವೆಲ್ಲ ಏನಪ್ಪ? ನಮ್ಮ ದೇಶದ ನೆರೆಹೊರೆಯ ರಾಷ್ಟ್ರಗಳು. ಬಟ್ ಅದು ಏನು ಕೇಳಿದ್ದಾರೆ ಅಂದರೆ ಅಲ್ಲಿ ಕ್ವಶನ್ನ ದ್ವೀಪ ರಾಷ್ಟ್ರ ಯಾವುದು ಅಂತಂದರೆ ಶ್ರೀಲಂಕಾ. ಸರಿಯಾದ ಉತ್ತರ ಆಪ್ಷನ್ ಸಿ. ಕ್ವಶನ್ ನಂಬರ್ 3, ಜಗತ್ ಪ್ರಸಿದ್ಧ ಗೋಮಠ ವಿಗ್ರಹವಿರುವ ಸ್ಥಳ ಅಥವಾ ಜಿಲ್ಲೆ ಯಾವುದು ಅಂತ ಕೇಳಿದಾರೆ. ಆಪ್ಷನ್ಸ್ ನೋಡಿಬಿಡ್ರಿ. ಎ ಬೇಲೂರು ಹಾಸನ, ಬಿ ಕಾರ್ಕಳ ಉಡುಪಿ, ಸಿ ಧರ್ಮಸ್ಥಳ ದಕ್ಷಿಣ ಕನ್ನಡ, ಸಿ ಡಿ ಶ್ರವಣ ಬೆಳಗೊಳ ಹಾಸನ. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಬಿ, ಆಪ್ಷನ್ಸ್ ಡಿ ಶ್ರವಣ ಬೆಳಗೊಳ ಹಾಸನ.
ಕ್ವಶನ್ ನಂಬರ್ 4, ಸಮುದ್ರ ಮಟ್ಟದಲ್ಲಿ ನೀರು ಕುದಿಯುವ ಉಷ್ಣಾಂಶವು ಡ್ಯಾಶ್ ಅಂತ ಕೇಳಿದರೆ ಆಪ್ಷನ್ಸ್ ನೋಡ್ರಿ. ಎ 100 ಸೆಲ್ಸಿಯಸ್, ಬಿ 150 ಸೆಲ್ಸಿಯಸ್, ಸಿ 200 ಸೆಲ್ಸಿಯಸ್, ಡಿ 300 ಸೆಲ್ಸಿಯಸ್. ಇಲ್ಲಿ ಏನಪ್ಪ ಅಂತಂದ್ರೆ ಸಮುದ್ರ ಮಟ್ಟದಲ್ಲಿ ನೀರು ಕುದಿಯುವ ಉಷ್ಣಾಂಶ ಎಷ್ಟಿರುತ್ತೆ ಅಂತಂದರೆ 100 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಅದೇ ರೀತಿಯಾಗಿ ಕ್ವಶನ್ ನಂಬರ್ 5, ಕನ್ನಡದ ಆದಿಕವಿ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ಸ್ ಎ ರನ್ನ, ಬಿ ಪಂಪ, ಬಿ ಸಿ ಪೊನ್ನ, ಡಿ ಜನ್ನ. ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವುದು? ಕನ್ನಡದ ಆದಿಕವಿ ಅಂತಂದರೆ ಪಂಪನಿಗೆ ಕರೀತಾರೆ. ಅದೇ ರೀತಿಯಾಗಿ 6ನೇ ಕ್ವಶನ್, ಆಯ್ಕೆಗಳಲ್ಲಿ ಗುಂಪಿಗೆ ಸೇರಿದ ಪದ ಯಾವುದು? ಆಪ್ಷನ್ಸ್ ನೋಡ್ಬಿಡೋಣ. ಎ ಕ್ಯಾರೆಟ್, ಬಿ ಮಾವು, ಸಿ ಮೂಲಂಗಿ, ಡಿ ಶುಂಠಿ. ಹಾಗಾದ್ರೆ ಇವೆಲ್ಲ ಏನಪ್ಪ ಅಂತಂದರೆ ಕ್ಯಾರೆಟು, ಮೂಲಂಗಿ, ಶುಂಠಿ ಇದೆಲ್ಲ ತರಕಾರಿದ್ರ ಬರ್ತೈತಿ. ಮಾವು ಅನ್ನೋದು ಹಣ್ಣಿಂದ್ರ ಬರೋದ್ರಿಂದ ಅದಕ್ಕೋಸ್ಕರ ಅದು ಆಪ್ಷನ್ಸ್ ಬಿ ಸರಿಯಾದ ಉತ್ತರ. ಕ್ವಶನ್ ನಂಬರ್ 7, ಭೂಮಿಯ ಸ್ವಾಭಾವಿಕ ಉಪಗ್ರಹ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ಸ್ ಎ ಸೂರ್ಯ, ಬಿ ಚಂದ್ರ, ಸಿ ಮಂಗಳ, ಡಿ ಬುಧ ಅಂತ ಕೇಳಿದ್ದಾರೆ. ಅಂದರೆ ಭೂಮಿಗೆ ಸ್ವಾಭಾವಿಕ ಇರ್ತಕ್ಕಂಥ ಉಪಗ್ರಹ ಯಾವುದಪ್ಪ ಅಂತಂದರೆ ಸೂರ್ಯ. ಆಪ್ಷನ್ಸ್ ಭೂಮಿಯ ಸ್ವಾಭಾವಿಕ ಉಪಗ್ರಹ ಯಾವ ಅಂದ್ರಪ್ಪ ಅಂತಂದರೆ ಇಲ್ಲಿ ಸೂರ್ಯ, ಮಂಗಳ, ಬುಧ ಅನ್ನೋದು ಸೌರವ್ಯೂಹದಲ್ಲಿ ಬರುವ ಗ್ರಹಗಳಾಗ್ತವೆ. ಅದ್ರ ಚಂದ್ರ ಬರುವುದಿಲ್ಲ. ಅದಕ್ಕೋಸ್ಕರ ಸ್ವಾಭಾವಿಕ ಉಪಗ್ರಹ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಬಿ ಚಂದ್ರ. ಕ್ವಶನ್ ನಂಬರ್ 8, ಕರ್ನಾಟಕದ ಹೆಬ್ಬಾಗಿಲು ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಎ ಕಾರವಾರ, ಬಿ ಮಲ್ಪೆ, ಸಿ ಮಂಗಳೂರು ಬಂದರು, ಡಿ ಗೋಕರ್ಣ. ಅಂದರೆ ಇಲ್ಲಿ ಕರ್ನಾಟಕದ ಹೆಬ್ಬಾಗಿಲು ಅಂತಂದರೆ ಸಿ ಮಂಗಳೂರು, ನವಮಂಗಳೂರು ಬಂದರು ಅಂತ ಹೇಳ್ಬೋದು. ಆಪ್ಷನ್ ಸಿ ಸರಿಯಾದ ಉತ್ತರ. ಅದೇ ರೀತಿಯಾಗಿ 9ನೇ ಕ್ವಶನ್ ನೋಡ್ರಿ, ಭಾರತದ ತುತ್ತ ತುದಿ ಇಂದಿರಾ ಕೋಲ್, ಆದರೆ ಭಾರತದ ದಕ್ಷಿಣ ತುದಿ ಯಾವುದು ಅಂತ ಕೇಳಿದ್ದಾರೆ. ಅಂದರೆ ಭಾರತದ ಉತ್ತರ ತುದಿ ಇಂದಿರಾ ಕೋಲ್, ಆದರೆ ಭಾರತದ ದಕ್ಷಿಣ ತುದಿ ಯಾವುದು? ಆಪ್ಷನ್ಸ್ ಗುಹಾರ್ ಮೋಟ್, ಬಿ ಇಂದಿರಾ ಪಾಯಿಂಟ್, ಸಿ ಕಿವಿತು, ಡಿ ಇಂದಿರಾ ಕೋಲ್. ಹಾಗಾದ್ರೆ ಇಲ್ಲಿ ಯಾವುದಪ್ಪ ಅಂತಂದರೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಹಾಗಾದ್ರೆ ಇಲ್ಲಿ ಅವ್ರು ಕೇಳಿರೋದು ಯಾವುದಪ್ಪ? ಉತ್ತರಕ್ಕೆ ಇಂದಿರಾ ಕೋಲ್ ಅಂದರೆ ದಕ್ಷಿಣಕ್ಕೆ ಇಂದಿರಾ ಪಾಯಿಂಟ್. ಅದು ಸರಿಯಾದ ಉತ್ತರ ಯಾವುದು? ಬಿ ಆಪ್ಷನ್ಸ್. ಕ್ವಶನ್ ನಂಬರ್ 10, ವಿಸ್ತೀರ್ಣದಲ್ಲಿ ನಮ್ಮ ರಾಜ್ಯದ ಅತ್ಯಂತ ದೊಡ್ಡ ಜಿಲ್ಲೆ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ಸ್ ನೋಡ್ಬಿಡ್ರಿ. ಎ ಕಲಬುರಗಿ, ಬಿ ಬೆಳಗಾವ್, ಸಿ ಧಾರವಾಡ, ಡಿ ಮೈಸೂರು. ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ? ಕಲಬುರಗಿ. ಎ ಕಲಬುರಗಿ ಸರಿಯಾದ ಉತ್ತರ. ಇಲ್ಲಿವರೆಗೂ ನಾವೇನು ಮಾಡಿದ್ವಿ? ಸಾಮಾನ್ಯ ಜ್ಞಾನದ 10 ಪ್ರಶ್ನೆಗಳನ್ನು ಕೇಳಿದೆವು. ಎಲ್ಲರೂ ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು.